ಬರೋದಕ್ಕಿಂತ ಮೊದಲು ನಾನು ಹೆಂಡ್ತಿನ ಕೇಳ್ತಾ ಇದ್ದೆ, ಎಷ್ಟು ದಿವಸ ಆಯ್ತಲ್ಲ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಂತ. ಅದೇನಾಗಿದೆ ಅಂದರೆ, ಹೊಸದಾಗಿ ಮದುವೆ ಆದ ಹುಡುಗಿಗೆ ತವ್ರ ಮನೆ ಎಳೀತದಲ್ಲ, ಎಷ್ಟೋ ದಿವಸ ಆದಂಗೆ ಅನಿಸುತ್ತೆ ಅಂತ. ನಮ್ಮ ರಾಮು ಅವರ ಪ್ರೀತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆ ಒಂದು ಮಾತು ಹೇಳಿದರು. ಭಾಳ ಮುಖ್ಯ ಅಲ್ಲ ಅದು. ನಮ್ಮ ಅಜ್ಜ ಭಾಳ ಬಡತನದಲ್ಲಿ ಬೆಳೆದವನು, ಅಸಾಧ್ಯ ಬಡತನ. ತನ್ನ ಬದುಕನ್ನು ತಾನೇ ಕಟ್ಕೊಂಡವನು. ಮೇಷ್ಟ್ರಾಗಿದ್ದು ಹಳ್ಳಿಗಳಲ್ಲೇ ಮೇಷ್ಟ್ರಾಗಿರಬೇಕು. ಹೇಗೆ ಬದುಕಿದ್ದ ಅಂದರೆ ಬರೀ ಮೇಷ್ಟ್ರಾಗಿರಲಿಲ್ಲ ಅವನು. ಮೊಬೈಲ್ ಪೋಸ್ಟ್ ಆಫೀಸ್ ಅವನು. ಆಗ ಪೋಸ್ಟ್ ಆಫೀಸ್ ಪ್ರಚಾರ ಮಾಡಬೇಕಾಗಿತ್ತು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ. ಕೋರ್ಟಲ್ಲಿ ಇನ್ಲ್ಯಾಂಡು ಕಾರ್ಡು ಕವರ್ ಇಟ್ಕೊಂಡು ಹೋಗೋನು. ಪತ್ರ ಬರೀರೋ, ಪೋಸ್ಟ್ ಆಫೀಸ್ ಯೂಸ್ ಮಾಡ್ಕೊಳ್ಳಿ ಏನು ಬೇಕು. ಆ ಹಳ್ಳಿ ಜನ ಇಲ್ಲಿ ಬರೋದ್ರೆ ಅಲ್ಲೇ ಹೆಂಗೆ ಹೋಗ್ತದೆ ಸರ್ ಪತ್ರ ಅನ್ಬೇಕು ಅವರು. ನೀ ಬರೀ ನಾನು ಬರ್ಕೊಡ್ತೀನಿ ನಾನೇ. ಅವ್ರ ಮುಂದೆ ತಾನೇ ಪತ್ರ ಬರೀಬೇಕು. ಉತ್ತರ ಬಂದದ್ದನ್ನು ತಾನೇ ಹೋಗೋರು ಮನೆ ಮುಂದೆ ಓದಬೇಕು. ಅಷ್ಟೇ ಅಲ್ಲ, ಆ ಊರಲ್ಲಿ ಬಾವಿಗಳಿರ್ತವೆ, ಸ್ವಲ್ಪ ಹೈಜೀನ್ ಕಮ್ಮಿಯಲ್ಲಿ. ಬೇಲಿ ಕಟ್ಟಿಸ್ಬೇಕು, ಕುಡಿಯೋ ನೀರಿದು, ಎಮ್ಮೆ ತೊಳೆಯೋಂಗಿಲ್ಲ ಇಲ್ಲಿ ಅಂತ ಹೇಳಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ಎಲ್ಲ ಕ್ಲೀನ್ ಮಾಡಬೇಕು. ಮನೆಗಳಲ್ಲಿ ಟಾಯ್ಲೆಟ್ ಹತ್ರ ಬ್ಲೀಚಿಂಗ್ ಪೌಡ್ರ್ ಹಾಕಬೇಕು, ಎಲ್ಲರೂ ಕ್ಲೀನಾಗಿ ಇಟ್ಕೋಬೇಕು ಅಂತೆಲ್ಲ ಆಗಿನ ಕಾಲಕ್ಕೆ ಮಾಡೋದು ಮನುಷ್ಯ. ಔಷಧಿ ಕೊಡ್ತಿದ್ದ, ಕಾಲರಾ ಗಿಲ್ರ ಬಂದರೆ ಮನೆ ಮನೆಗೆ ಹೋಗೋದು, ಸೇವೆ ಮಾಡೋಕ್ಕೆ ಹೋಗೋನು. ಅವನೇನು ಪ್ರಚಾರ ಪ್ರಶಸ್ತಿ ಬೇಕು ಅಂತ ಮಾಡಿದವನಲ್ಲ. ಅದರದ್ದು ಹೇಗೋ ಮುಟ್ತಿತ್ತು. ಆವಾಗ ಬ್ರಿಟನ್ ರಾಣಿ ಕಡೆಯಿಂದ ಇಷ್ಟು ದೊಡ್ಡ ಬೆಳ್ಳಿ ಮೆಡಲ್ ಬಂದಿತ್ತು ನಮ್ಮ ಅಜ್ಜನಿಗೆ. ನಮ್ಮ ಅಜ್ಜಿ ಗಂಡನ ಮೇಲೆ ಪ್ರೀತಿ ಮತ್ತು ಇನ್ನೊಂದು ತೋರಿಸ್ಕೋಬೇಕಲ್ಲ, ಗಂಡನ ಪ್ರಶಸ್ತಿ ಬಂದಿದೆ ಅಂತ. ಅವಾಗೆಲ್ಲ ಶೋಕೇಸ್ ಎಲ್ಲ ಇಲ್ಲ, ಕಟ್ಟೆ ಮೇಲೆ ಆ ಬೆಳ್ಳಿ ಮೆಡಲ್ ಇಟ್ಟಿದ್ಲಂತೆ. ನಮ್ಮ ಅಜ್ಜ ಮನೆಗೆ ಬಂದು ಅಲ್ಲಿ ಯಾಕೆ ಇಟ್ಟಿದ್ದೆ ಅದನ್ನು ಅಂತ ಕೇಳಿದ. ಇರಲಿ ಬಿಡ್ರಿ, ಕಾಣಿಸ್ತದೆ ಬಂದವರಿಗೆಲ್ಲ ಅಂದ್ಲ ನಮ್ಮ ಅಜ್ಜಿ. ಅದನ್ನು ತೆಗೆದು ಟ್ರಂಕಲ್ಲಿ ಹಾಕಿ ಕಾಟ್ ಕೆಳಗೆ ಸರಿಸು ಅಂದ. ನಮ್ಮ ಅಜ್ಜಿ ಯಾಕೆ ಅಂತ ಕೇಳಿದಾಗ ಅವನು ಕೊಟ್ಟು ಉತ್ತರ, ನನಗೆ ಇವತ್ತು ನೆನಪಾಗತ್ತೆ, ನಾಳೆನೂ ನೆನಪಾಗಬೇಕು. ಆತ ಹೇಳಿದ್ದು, ಈ ಪ್ರಶಸ್ತಿಗಳು ಕೆಲವೊಂದು ಸಲ ಭ್ರಮೆ ಹುಟ್ಟಿಸಿಬಿಡ್ತಾವೆ ಅಂತ. ಏನೋ ಮಾಡಿದ್ದೀನಿ ಅನ್ನೋ ಭ್ರಮೆ ಹುಟ್ಟಿಸ್ತವೆ. ನನಗೆ ಮೇಷ್ಟ್ರಾಗಿ ಒಂದು ನಂಬಿಕೆ ಇದೆ. ದ ಮೊಮೆಂಟ್ ಯು ಸ್ಟಾರ್ಟ್ ಫೀಲಿಂಗ್ ದ್ಯಾಟ್ ಯು ಹವ್ ಡನ್ ಸಮಥಿಂಗ್, ದ್ಯಾಟ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಎಂಡ್. ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಎಂಡ್. ಆ ಪ್ರಶಸ್ತಿಗಳು ನಮ್ಮನ್ನು ಪ್ರೋತ್ಸಾಹ ಮಾಡಬೇಕು, ಋಣಿಯಾಗಿರ್ಬೇಕು, ಅದಕ್ಕೆಲ್ಲ ಒಪ್ಕೊಳ್ಳೋಣ. ಆದರೆ ಅದು ಪ್ರಶಸ್ತಿ ನಾನು ನಿಜವಾಗ್ಲೂ ಸಲ್ತದೆ, ಅದರಿಂದ ಏನೋ ಸಾಧನೆ ಆಯಿತು ಅಂತ ಭ್ರಮೆ ಪಟ್ಕೊಳ್ಳೋದಲ್ಲ ಅನ್ನೋ ತಮ್ಮ ಮುಂದೆ ವಿನಂತಿ ಮಾಡಿಕೊಂಡು ನಾನು ಆ ಭಾವದಲ್ಲೇ ಇದ್ದೇನೆ. ಇವತ್ತಾದರೂ ನಾಳೆಗಾದರೂ ಅಷ್ಟೇ. ನನಗೆ ಈ ಸಲ ಯಾರ್ದು ಮಾಡಬೇಕು ಅಂತ ಕಲ್ಪನೆ ಇರಲಿಲ್ಲ. ಸುಮಾರು ಒಂದು 1.5 ತಿಂಗಳ ಹಿಂದೆ ರಾಷ್ಟ್ರೋತ್ಥಾನ ಆಫೀಸ್ಗೆ ಹೋಗಿದ್ದೆ ರಾಮಸ್ವಾಮಿಯವ್ರ ಕಡೆಗೆ. ಹೋದಾಗ ಮುಂದಿಂದೇನು ಅಂದರು. ಅವರು ಸ್ಟೈಲ್ ಇದೆಯಲ್ಲ, ನಾನು ವಿಚಾರ ಮಾಡ್ತಾ ಇದ್ದೀನಿ ಎಂದೆ. ಅಂದರು. ಎದ್ದು ಅಲ್ಲಿ ಬುಕ್ಸ್ ರ್ಯಾಕ್ ಇದೆ ಅವ್ರ ಆಫೀಸಲ್ಲಿ, ಅಲ್ಲಿ ತೆಗೆದು ಎಸ್ ಕೆ ರಾಮಚಂದ್ರ ರಾಯರು ಬರೆದದ್ದು ಪೂರ್ಣಪ್ರಜ್ಞೆ ಪ್ರಶಸ್ತಿ ಅಂತ ಪುಸ್ತಕ ಇದೆ, ಇದು ನೋಡಿ ಅಂದರು. ಅದು ಸಾಕಲ್ಲ ನನಗೆ ಸೂಚನೆ. ಹಾಗಾದರೆ ಆ್ಯಕ್ಚುಲಿ ಸೀನಿಯಾರಿಟಿ ಪ್ರಕಾರ ರಾಮಾನುಜಾಚಾರ್ಯ ಮೊದಲು ಬರಬೇಕು, ಆಮೇಲೆ ಮಧ್ವಾಚಾರ್ಯ ಬರಬೇಕು. ಹೇಗೂ ಒಂದು ಸಲ ಸೀನಿಯಾರಿಟಿ ತಪ್ಪಿಸ್ಬಿಟ್ಟಿದ್ದೀನಿ. ರಾಮನ್ಕಿಂತ ಮೊದಲು ಕೃಷ್ಣ ಮಾಡಿ ಸೀನಿಯಾರಿಟಿ ತಪ್ಪು ಹೋಗಿದೆ, ಆದ್ದರಿಂದ ಪರವಾಗಿಲ್ಲ ಅಂತ ಹೇಳಿ ಈ ಸಲ ಮಧ್ವಾಚಾರ್ಯರ ಬಗ್ಗೆ ಒಂದು ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ನನಗೆ ಇವರೆಲ್ಲ ದೊಡ್ಡವ್ರನ್ನ ಕಂಡಾಗ, ಈ ಬೆಳಕಿನ ದೀಪಗಳು ಮಾಲೆಯಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡವ್ರನ್ನ ಗಮನಿಸ್ತಾ ಬಂದಿದ್ದೀವಿ. ನನಗನ್ನಿಸಿದ್ದು, ಈ ಪ್ರಪಂಚದ ಉನ್ನತಿಯ ಪ್ರಮುಖ ಸಾಧನ ಅಂದರೆ ಜ್ಞಾನ. ಯಾವುದೇ ವ್ಯಕ್ತಿ ಆಗ್ಬೋದು, ಸಂಸ್ಥೆ ಆಗ್ಬೋದು, ಸಮಾಜ ಆಗ್ಬೋದು, ಜಗತ್ತಾಗಬಹುದು, ಅದರ ಉನ್ನತಿಯ ಪ್ರಮುಖ ಸಾಧನ ಅಂದರೆ ಜ್ಞಾನ ಮಾತ್ರ. ವಿಚಿತ್ರ ಇದೆ ಇದು. ಎಲ್ಲ ಸಿದ್ಧಿಗಳಿಗೂ ಅದೇ ಸಾಧನ. ಜ್ಞಾನದಿಂದಾನೇ ಹೋಗ್ಬೇಕು. ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ಜ್ಞಾನದ ಮೂಲಕನೇ ಹೋಗಬೇಕು. ಅಂದರೆ ಜ್ಞಾನ ಒಂದು ಸಾಧನೆ ಆದಂಗೆ ಆಯಿತು. ಆ ಸಾಧನ ಇತ್ತಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಆ ಸಾಧನವೂ ಹೌದು, ಗುರಿನೂ ಹೌದು. ಜ್ಞಾನದ ಮೂಲಕ ಇನ್ನೊಂದು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳೋಕೆ ಹೋಗ್ತೀವಿ ನಾವು. ಆದ್ದರಿಂದ ಜ್ಞಾನ ನನಗೊಂದು ಸಾಧನವೂ ಆಯಿತು. ಆ ಸಾಧನವನ್ನು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ನಾನು ದೊರೆಯೋದು ಇನ್ನೊಂದು ಹೆಚ್ಚಿನ ಜ್ಞಾನ. ಅದಕ್ಕೆ ಭಾಳ ಚೆಂದ ಹೇಳ್ತಾರೆ, ಜ್ಞಾನ ಅನ್ನುವಂಥದ್ದು ಸಾಧನೆಯೂ ಹೌದು, ಅದ್ರ ಜೊತೆಗೆ ಗುರಿನೂ ಹೌದು. ಅವೆರಡೂ ಆಗಿರುವಂಥದ್ದು
ಲೌಕಿಕ ಕ್ಷೇತ್ರದಲ್ಲಿ ಕೂಡ ಜ್ಞಾನ ಬಹಳ ಮುಖ್ಯ ನಮಗೆ. ಆಧ್ಯಾತ್ಮಿಕದಲ್ಲಂತೂ ಅದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ, ಜ್ಞಾನ ಬಿಟ್ಟರೆ ಮಾರ್ಗ ಇಲ್ಲ. ಬಹಳ ಚಂದ ಹೇಳ್ತಾರೆ, ಆಹಾರ ಇಲ್ಲದೆ ದೇಹ ಉಳಿಯೋದಿಲ್ಲ, ಹಾಗೆ ಆಳವಾದ ವಿಚಾರ ಇಲ್ಲದೆ ಬದುಕು ಅರಳೋದಿಲ್ಲ ಅಂತ. ಊಟ ಇಲ್ಲದೆ ಉಳಿಯೋಲ್ಲ, ವಿಚಾರವಿಲ್ಲದೆ ಅರಳಲ್ಲ. ವಿಜ್ಞಾನ ಕೂಡ ಒಂದು ವಿಶೇಷವಾದಂಥ ಜ್ಞಾನ. ಈ ಕಾಲದಲ್ಲಿ ಯಾಕೆ ಹೇಳಬೇಕು ಅಂದರೆ ನಮ್ಗೆ ವಿಜ್ಞಾನನೇ ಕೊನೆ ಅಂತ ಅನ್ನೋ ಭ್ರಮೆಯಲ್ಲಿದ್ದೀವಿ. ವಿಜ್ಞಾನ ಅದು ಜಿಜ್ಞಾಸೆ ಮಾಡೋದು ಜಗತ್ತಿನ ಪರಿಧಿಗೆ ಸೀಮಿತವಾದದ್ದು. ವಿಜ್ಞಾನ ಏನು ಮಾಡಿದ್ರೂ ಕಣ್ಣಿಗೆ ಕಾಣಿಸುವಂಥ ಜಗತ್ತಿನ ಬಗ್ಗೆ ಅನ್ವೇಷಣೆ ಮಾಡ್ತಾ ಹೋಗ್ತದೆ. ಆದರೆ ತತ್ವಜ್ಞಾನದ ಜಿಜ್ಞಾಸೆ ಜಗತ್ತಿನ ಬಗ್ಗೆ ಅಲ್ಲ, ಜಗನ್ನಾಥನ ಅರಿವಿಗೆ ಕಾರಣ ಆಗುವಂಥದ್ದು. ಒಂದು ಜಗತ್ತಿಗೆ ಕಾರಣ ಆದರೆ ಇನ್ನೊಂದು ಜಗನ್ನಾಥನ ಅರಿವಿಗೆ ಕಾರಣ ಆಗುವಂಥದ್ದು. ವಿಜ್ಞಾನದ ಗುರಿ ಜಡ ಪ್ರಪಂಚ ಆದರೆ ಅಧ್ಯಾತ್ಮದ ಗುರಿ ಜಡ ಪ್ರಪಂಚ ಅಲ್ಲ, ಚೈತನ್ಯ ಪ್ರಪಂಚ ಇರುವಂಥದ್ದು. ಸಣ್ಣ ಸಣ್ಣ ವ್ಯತ್ಯಾಸಗಳು ಬಹಳ ಆಳವಾಗಿರುವಂಥದ್ದು. ಆಹಾರವಿಲ್ಲದ ದೇಹ ಸೊರಗಿ ಹೋಗುವ ಹಾಗೆ ತತ್ವಜ್ಞಾನವಿಲ್ಲದಂಥ ಜೀವ ಆಧ್ಯಾತ್ಮಿಕವಾಗಿ ಸೊರಗಿ ಹೋಗ್ತದೆ. ಬದುಕ್ಬೋದು, ಹಾಗೇನೆ ಅನ್ಬೋದು. ಅಧ್ಯಾತ್ಮ ಜ್ಞಾನ ಇಲ್ಲದೆ ಬೇಕಾದಷ್ಟು ಜನ ಇದ್ದಾರಲ್ಲ, ಕಲ್ಪನೆನೇ ಮಾಡ್ಕೊಂಡಿಲ್ಲ ಇಲ್ವ ಅವರು. ಆದರೆ ಆ ಜೀವ ಸಂಪೂರ್ಣವಾಗಿ ಅರಳಲಿಲ್ಲ ಅಂತ, ಅರಳೋ ಶಕ್ತಿ ಇದ್ದರೂ ಅರಳಲಿಲ್ಲ ಅಂತ. ನನ್ನ ಅಜ್ಜಿ ಭಾಳ ಚಂದ ಹೇಳೋಳು. ಈ ನಮ್ಮ ಧಾರವಾಡ ಕಡೆ ಜೋಳದ ಅರಳು ಮಾಡ್ತಾರೆ, ಪಾಪ್ಕಾರ್ನ್ಸ್ ಅಂತ ಏನು ಮಾಡ್ತೀವಿ ಹಂಗೆ ಅರಳು ಮಾಡೋದು. ಅರಳುಂಡೆ, ಅರಳಿಟ್ಟು ಅದು ಭಾಳ ಪಾಪ್ಯುಲರ್ ಆ ಕಡೆ ಎಲ್ಲ. ನಮ್ಮ ಅಜ್ಜಿ ಕೆಲಸ ಮಾಡಿಸೋಕೆ ಎಕ್ಸ್ಪರ್ಟ್ ಆಕೆ. ನಮ್ಮ ಕಡೆಯಿಂದ ಹೆಂಗೆ ಕೆಲಸ ಮೊಂಡ್ರು ಮಾಡೋರಲ್ಲ ನಾವು, ಹಿಡ್ಕೊಂಬಂದು ಮಾಡಿಸ್ಬೇಕು. ಏನೇನೋ ಆಸೆ ಈಗೂ ಇದೆಯಲ್ಲ, ಆಸೆ ಕೊಟ್ಟರೆ ಬೇರೆ ಬೇರೆ ಪಕ್ಷದವ್ರು ಈ ಕಡೆ ಬರ್ತಾರೆ, ಹೀಗೆಲ್ಲ ಇರ್ತದೆ. ಹಾಗೆ ಅಲ್ಲಿ ನಮ್ಗೆ ಆಗಲೇ ಪ್ಲ್ಯಾನ್ ಮಾಡಿದ್ಲಕ್ಕೆ, ಅರಳು ಮಾಡಬೇಕು, ಹಿಡ್ಕೊಂಬರ್ಬೇಕು. ಆ ದೊಡ್ಡ ದೊಡ್ಡ ಕಬ್ಬಣ ಬುಟ್ಟಿಯಲ್ಲಿ ಅರಳು ಮಾಡಬೇಕು. ಮೊದಲು ಹಿಂದಿನ ದಿವಸ ಜೋಳ ನೆನೆಸಿ ಒಣಗಿಸಿ ತೆಗೆದಿಟ್ಟು ಒಂದು ಉದ್ದ ಕೋಲಿಗೆ ಬಟ್ಟೆ ಹಾಕಿ ಗುಂಡು ಮಾಡಿ ಕಟ್ಟಬೇಕು. ಅದನ್ನು ಬಾಲ್ ಇದ್ದಂಗೆ ಇರೋದು, ಅದನ್ನು ಜೋಳದ ಅರಳುಗಳನ್ನು ಹಾಕಿ ಮೇಲೆ ಒಂದು ಬಟ್ಟೆ ಮುಚ್ಚಬೇಕು. ಅದು ಫಟ್ 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 ಅಂತ ಹಾರಬೇಕು. ಅದು ದೂರ ಹೋಗಬಾರ್ದು ಒಂದು ಬಟ್ಟೆ ಹಾಕಿರೋದು. ಹಾಕಿದ್ಮೇಲೆ ಎತ್ತಿ ನೆಲದ ಮೇಲೆ ಸುರಿಬೇಕು. ನಮಗೆ ಕೆಲಸ ಏನು ಅಂದರೆ ಆ ಬಿಸಿ ಇರ್ತಾವಲ್ಲ ಅವನ ಅರಳುಗಳನ್ನು ಸಪ್ರೇಟ್ ಮಾಡಬೇಕು, ಬೇರೆ ಬೇರೆ ಮಾಡಬೇಕು. ಕೆಲವೊಂದು ಅರಳು ಇಷ್ಟು ದೊಡ್ಡ ದೊಡ್ಡದು, ಮಲ್ಲಿಗೆ ಹೂವಿನಷ್ಟು ದೊಡ್ಡದಾಗಿರೋದು, ತುಂಬ ಚೆನ್ನಾಗಿರೋದು. ಇನ್ನು ಕೆಲವು ಅರ್ಧಂಬರ್ಧ ಅರಳಿರಬೇಕು. ಇನ್ನು ಕೆಲವು ಇಷ್ಟಿಷ್ಟೇ ಚೂರು ಚೂರು ಮೊಳಕೆ ಬಂದಂಗೆ ಆಗಿರೋದು. ಇನ್ನು ಕೆಲವು ಜೋಳದ ಕಾಳು ಹಾಗೆ ಇರ್ತಿದ್ದು. ನಂದು ಅಜ್ಜಿ ಸರಿಯಾಗಿ ಹುರಿದಿಲ್ಲ ನೀನು, ಕಾಳು ಹಾಗೆ ಉಳ್ಕೊಂಡಿದ್ದಾವೆ ಅಂತ. ಕಾಳು ಹುರಿದಿದ್ದಲ್ಲೋ, ಹಾಗೆ ಇರ್ತಾವೆ ಅವು, ಕಳ್ಳು ಕಾಳವು ಅಂತ. ಅವ ಹೆಸರು ಕಳ್ಳು ಕಾಳು ಅಂತ. ಕಳ್ಳು ಕಾಳು ಅಂದ್ರೇನು ನೋಡು, ಕೆಲವು ಒಂದೇ ಥರ ಬಿಸಿ ಕೊಟ್ಟಿದ್ದೇನಪ್ಪ ಎಲ್ಲ ಕಾಳಿಗೂ. ಕೆಲವು ಬಿಸಿ ಹೀರ್ಕೊಂಡು ಪೂರ್ತಿ ಅರಳಿ ಬಿಡ್ತಾವೆ, ರುಚಿನೂ ಇರ್ತವೆ, ಚೆನ್ನಾಗಿರ್ತದೆ, ಬಳಸೋದು ಚೆನ್ನಾಗಿರ್ತದೆ. ಅದು ಒಂದು ಅರಳು. ಎರಡನೇದು ಬಿಸಿ ತಗೋತದೆ, ಪೂರ್ತಿ ಅರಳಲ್ಲ, ಅರ್ಧಂಬರ್ಧ ಅರಳುತ್ತೆ. ತಿನ್ನೋಕೆ ಹೋದರೆ ಕಟಮ್ ಅನ್ನತ್ತೆ ಬಾಯಲ್ಲಿ, ಅದು ಚೆನ್ನಾಗಿರಲ್ಲ. ಮೂರನೇದು ಇದೆಯಲ್ಲ, ಅರಳೋಕ್ಕೆ ಮನಸ್ಸೇ ಇಲ್ಲ, ಅದಕ್ಕೆ ಒಂಚೂರು ಕುಡಿ ಬಂದಾಗ ನಿಂತ್ಕೊಂಡ್ಬಿಡುತ್ತೆ. ಈ ಕಡೆದಿದೆಯಲ್ಲ, ಏನು ಬೆಂಕಿಯಲ್ಲಿ ಹಾಕಿದ್ರು ಅರಳಲ್ಲ ಅದು, ಹೀಗೆ ಅದು ಹಾಗೆ ಹೋಗೋದೆ, ಕಸಕ್ಕೆ ಹಾಕೋದೆ ಅಂತಿದ್ಲು. ಅದು ಆವಾಗೆಲ್ಲ ಅರಳು ಮಾಡೋದು ಅನಿಸಿದ್ರು, ನಮ್ಮ ದೊಡ್ಡವನಾದ್ಮೇಲೆ ಅನಿಸಿದ್ದು ನಮ್ಮ ಜೀವನನೂ ಹಾಗೆ ಅಲ್ಲ ಅಂತ ಅನ್ನಿಸ್ತು ಅಲ್ವಾ. ಎಲ್ರಿಗೂ ಅದೇ ಥರದ ಬಿಸಿ, ಜೀವನದ ಬಿಸಿ ಎಲ್ರಿಗೂ ತಟ್ಟತ್ತೆ. ಕೆಲವರು ಆ ಬಿಸಿ ಬಳಸ್ಕೊಂಡು ಅರಳಾಗಿ ಜೀವನ ಅರಳಿಸ್ಕೊಂಡು ಎಲ್ರಿಗೂ ಪ್ರಯೋಜನಕಾರಿ ಆಗ್ತಾರೆ. ಕೆಲವು ಅರ್ಧಂಬರ್ಧ ಮನಸ್ಸಿಂದ ಅರಳುತ್ತಾರೆ. ಕೆಲವು ಅರಳೋ ಬೇಡೋ ಅಂತ ಚಿಂತೆ ಮಾಡ್ಕೊಂಡು ಅಷ್ಟೇ ಉಳ್ಕೋತಾರೆ. ಕೆಲವರು ಅದು ಮುಟ್ಸ್ಕೊಳ್ಳಾರದೆ ಹಾಗೆ ಹೋಗ್ತಾರೆ. ಆದ್ದರಿಂದ ಯಾರಿಗೆ ಅಧ್ಯಾತ್ಮದ ಸ್ಪರ್ಶ ಆಯಿತೋ ಅರಳೋದಕ್ಕೆ ಅನುಕೂಲ ಆಗುತ್ತೆ, ಬದುಕು ಅರಳೋದಕ್ಕಾಗತ್ತೆ. ಇದು ನಾವು ಹಾಗೆ ಕಳ್ಳ ಕಾಳಂಗೆ ಹೋಗ್ಬಿಡ್ತೇವೇನೋ ಅಂತ. ಅಧ್ಯಾತ್ಮ ಅಂದರೆ ಪುರಾಣ ಓದಬೇಕು, ಉಪನಿಷತ್ತು ಓದಬೇಕು ಅಂತಲ್ಲ. ನನ್ನ ದೇಹದ ಬಗೆಯನ್ನು ಬಿಟ್ಟು ಇನ್ನೊಂದು ಏನಾದರೂ ವಿಶೇಷ ಇದೆಯಾ ಅಂತ ಚಿಂತೆ ಮಾಡೋದು ಇದೆಯಲ್ಲ, ದೇಹ ಬಿಟ್ಟು ಇನ್ನೊಂದು ಏನಾದರೂ ಇದೆಯಾ ಅಂತ ಚಿಂತೆ ಮಾಡೋದು ಇದೆಯಲ್ಲ, ಅದು ಮಾಡೋಕ್ಕೆ ಶುರು ಮಾಡಿದಾಗ ಹೊರಗೆ ನೋಡೋದಕ್ಕಿಂತ ಒಳಗಡೆ ನೋಡೋದು ಜಾಸ್ತಿ ಆಗ್ತದೆ. ಆಗ ಬದುಕು ಪಕ್ವ ಆಗ್ತದೆ ಅಂತ. ಅದಕ್ಕೆ ಹೇಳೋದು ಅರಳಾಗೋದು ಸರಿ ಆವಾಗಲೇ ಆಗೋದು. ದೇಶದ ಪ್ರಗತಿ ಅದರ ಆರ್ಥಿಕ ಸ್ಥಿತಿಯನ್ನು ಮೇಲೆ ಅವಲಂಬಿಸಿದರೆ ಸಾಮಾನ್ಯವಾಗಿ ಹೇಳ್ತಾರೆ ಜನಜೀವನದ ಗತಿಯನ್ನು ಗುರುತಿಸೋದು ಅದಕ್ಕಿದ್ದಂಥ ಸಿದ್ಧಾಂತಗಳ ಮೇಲೆ, ಆದರ್ಶಗಳ ಮೇಲೆ ಅಳಿತಾರೆ ಅಂತ. ಯಾವ ಜೀವನ ದೊಡ್ಡದು? ನಾವೇ ಅಂತೀವಿ ನಮ್ಮ ಭಾರತ ದೇಶ ಹಿಂದೆ ಹೇಗಿತ್ತು, ಜಗತ್ತಿಗೆ ಗುರು ಆಗಿತ್ತು. ಅಳಿಯೋದು ಎದ್ರ ಮೇಲಿಂದ? ಅಲ್ಲಿರುವಂಥ ಜ್ಞಾನ ಪರಂಪರೆ ಮೂಲಕ,
ಅಲ್ಲಿದ್ದಂಥ ಜ್ಞಾನ ಯಾವ ಮಟ್ಟದ್ದಿತ್ತು ಅಂತ. ಅದಕ್ಕೆ ನಮ್ಮ ಶಾಸ್ತ್ರಗಳು ಹೇಳೋದು ನಹಿ ಜ್ಞಾನೇನ ಸದೃಶ್ಯಂ ಅಂತ. ಜ್ಞಾನದಂಥ ವಸ್ತು ಇನ್ಯಾವುದೂ ಇಲ್ಲ, ಜಗತ್ತಲ್ಲಿ ಇನ್ಯಾವುದೂ ಇಲ್ಲ. ಈ ಜ್ಞಾನ ಅನ್ನೋ ಪದವನ್ನು ಸಾಕಷ್ಟು ಬಳಸಿಬಿಡ್ತೀವಿ ನಾವು. ಅದು ಜ್ಞಾನ ಅಂದರೆ ಏನು ಅಂತ ಸರಿಯಾಗಿ ಹೇಳೋದು ಕಷ್ಟ ಆಗುತ್ತೆ. ಒಂದು ಕಡೆ ಬರೆದಿದ್ದೆ ನಾನು ಅದನ್ನು, ಈ ಜ್ಞಾನ ಅಂದರೆ ಏನು ಅಂತ. ಇದು ಆ್ಯಕ್ಚುಲಿ ನನ್ನ ಪ್ರಶ್ನೆ ಬಂದದ್ದು ಶಾಲೆಯಲ್ಲಿ ಹುಡುಗಿ ಕೇಳಿದ್ಲು ನನಗೆ, ಜ್ಞಾನ ಅಂದರೆ ಏನು ಅಂತ. ಭಾಳ ಕಷ್ಟ ಡಿಫೈನ್ ಮಾಡೋದು ಅಲ್ವಾ, ಡಿಫೈನ್ ಮಾಡೋದೇ ಕಷ್ಟ ಜ್ಞಾನ ಅಂದರೆ ಏನು ಅಂತ. ಅದ್ರ ಮೇಲೆ ಒಂದು ಕತೆ ಬರೆದಿದ್ದೆ. ಒಬ್ಬ ಹುಡುಗಿ ಶಾಲೆಯಲ್ಲಿ ಗೋದಾ ಅಂತ ಒಂದು ಹೆಸರು ಕೊಟ್ಟಿದ್ದೆ ಆಕೆಗೆ. ಆಕೆ ತಮ್ಮ ಟೀಚರ್ ನೋಡ್ತಾ ಇದ್ಲು ಪಾಠ ಮಾಡೋದನ್ನು. ತುಂಬ ಚೆನ್ನಾಗಿ ಪಾಠ ಮಾಡೋರು ಟೀಚರ್. ಎಷ್ಟು ವಿಷಯ ಹೇಳೋದು, ಈ ಹುಡುಗಿಗೆ ಬೆರಗಾಗ್ಬಿಡ್ಬೇಕು. ಎಷ್ಟು ವಿಷಯ ಗೊತ್ತಲ್ಲ ನಮ್ಮ ಟೀಚರ್ಗೆ, ಅದನ್ನು ಹೇಳ್ತಾರೆ ಇದನ್ನು ಹೇಳ್ತಾರೆ, ಹೇಗೆ ನೆನಪಿಟ್ಕೋತಾರೆ ಅವರೆಲ್ಲ, ಆಶ್ಚರ್ಯ. ಒಂದು ಸಲ ಹೋಗಿ ಟೀಚರ್ ಕೇಳಿದ್ರಂತೆ, ಮೇಡಮ್ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ನೀವು ಹೇಗೆ ತಿಳ್ಕೊಂಡ್ರಿ, ನೆನಪು ಹೆಂಗಿರುತ್ತೆ ನಿಮಗೆ ಅಂತ. ಆಕೆ ಹೇಳಿದ್ರಂತೆ, ಟೀಚರು ನಂದೇನು ಮಾಡ್ತೀಯಮ್ಮ ಗೋದಾ ನೀನು, ನನಗೊಬ್ಬ ಪ್ರೊಫೆಸರ್ ಇದ್ದರು ಕಾಲೇಜಲ್ಲಿ, ಅವರು ನಿಜವಾಗ್ಲೂ ಜ್ಞಾನಿಗಳು, ಅವ್ರಿಗೆ ಗೊತ್ತಿರೋದು ಒಂದು ಅಂಶ ನನಗೆ ಗೊತ್ತಿಲ್ಲ, ಮಹಾಜ್ಞಾನಿಗಳವರು ಅಂದ ತಕ್ಷಣ ಹುಡುಗಿ ಕೇಳಿದ್ಲು, ಜ್ಞಾನ ಅಂದರೆ ಏನು ಮೇಡಮ್? ಅವ್ರು ಹೇಳಿದಂತೆ, ಜ್ಞಾನ ಅಂದರೆ ನೋಡಮ್ಮ, ವಿಷಯದ ಸಮಗ್ರ ಜ್ಞಾನ ಇರಬೇಕು, ಅದನ್ನು ಬೇಕಾದಾಗ ಬಳಸೋ ಶಕ್ತಿ ಇರಬೇಕು, ಅದನ್ನು ಹೇಳುವಂಥ ವಿಚಾರ ಇರಬೇಕು, ಹೇಳುವಂಥ ಶಕ್ತಿ ಇರಬೇಕು ಅಂತ ಏನೋ ಹೇಳ್ಕೊಂಡು ಹೋದರು. ಈ ಹುಡುಗಿ ದೊಡ್ಡ ದೊಡ್ಡ ಶಬ್ದ ತಲೆಗೆ ಹೋಗಲೇ ಇಲ್ಲ. ಮನೆಗೆ ಬಂದು ಅಮ್ಮನ ಕೇಳಿದ್ಲಂತೆ, ಅಮ್ಮ ನಮ್ಮ ಟೀಚರ್ ಕೇಳಿದೆ ಜ್ಞಾನ ಅಂದರೆ ಏನು. ಆಕೆಗೆ ಜ್ಞಾನ ಅಂದರೆ ಅರ್ಥ ಆಗದೆ ಹೋದರೂ ಕೂಡ ಜ್ಞಾನ ಒಳ್ಳೆಯದು ಅಂತ ಮನಸ್ಸಲ್ಲಿ ಗಟ್ಟಿ ಆಯಿತು. ಬಂದು ಅಮ್ಮನ ಕೇಳಿದಂತ, ಅಮ್ಮ ನಮ್ಮ ಟೀಚರ್ ಹೇಳಿದರು ಜ್ಞಾನದ ಬಗ್ಗೆ, ನನಗೇನೂ ತಿಳಿಲಿಲ್ಲ, ನೀ ಹೇಳ್ತೀಯಾ ಅಂತ. ಅಮ್ಮ ವಿಚಾರ ಮಾಡಿದ್ರು, ಈ ಪುಟ್ಟ ಮಗು ಹೇಳೋದು ಹೇಗೆ ಜ್ಞಾನ ಅಂದರೆ ಏನು, ಬಾ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋದರು. ಮನೆ ಮುಂದೆ ಒಂದು ಗಿಡದ ಕೆಳಗೆ ಕಟ್ಟೆ, ಅಮ್ಮ ಮಗಳು ಇಬ್ಬರು ಕೂತ್ಕೊಂಡ್ರು. ಅಮ್ಮ ಕೇಳಿದರು, ಗೋದಾ ನಿನಗೆ 4 ಈ ಒಣಗಿದ ಕೊಬ್ಬರಿ ಬಟ್ಲ ಹೆರೆದು ಕೊಟ್ಬಿಡ್ತೇನೆ, 4 ಒಣಗಿದ ಕೊಬ್ಬರಿ ಬಟ್ಲ ಹೆರೆದು ಕೊಟ್ಬಿಡ್ತೇನೆ, ತಿನ್ನೋಕ್ಕಾಗತ್ತಾ ಅಂದರು. ಅದೇಂಗೆ ತಿಂತಾರಮ್ಮ ಒಣ ಕೊಬ್ಬರಿ ಅದನ್ನು ಅಂತಮ್ಮ ಅಂದರು. ಬೇಡ ಬಿಡು, ತಿನ್ನೋಕ್ಕಾಗಲ್ಲ. 3 ಬಟ್ಲು ಸಕ್ಕರೆ ತಿಂತೀಯ ಹಾಗೆ ಬರಿ ಬಾಯಿಂದ? ಚೂರು ತಿನ್ಬೋದಮ್ಮ, 3 ಬಟ್ಲು ತಿನ್ನೋಕ್ಕಾಗತ್ತಾ ಅಂತ ಆಕೆ ಅಂದರು. ಬೇಡ, ಅರ್ಧ ಬಟ್ಲು ಏಲಕ್ಕಿ ಪುಡಿ ತಿಂತೀಯ ಅಂದರು. ಯಾಕೆ ಅದೆಲ್ಲ ಹೇಳ್ತೀಯ, ನಾ ಕೇಳಿದ್ದೇನು ಅಂತ. ನಾ ಕೇಳಿದ್ದು ಬೇರೆಮ್ಮ, ನಾ ಕೇಳಿದ್ದು ಹೇಳು, ಏಲಕ್ಕಿ ತಿನ್ನೋಕ್ಕಾಗತ್ತಾ ಅಂದರು. ಒಂದೇ ಸಲ 4-5 ಬಟ್ಲು ಗೋಡಂಬಿ ತಿಂತೀಯ? ತಿನ್ಬೋದೇನೋ, ಬಟ್ ಅಷ್ಟು ಒಳ್ಳೇದಲ್ಲ ಅಂತ ಮಗಳು ಹೇಳಿದ್ರು. ಹಾಗಾದ್ರೆ ಬೇಡ ಬಿಡು, ಅದು ಯಾವುದು ಬೇಡಲ್ಲ, ಈ ಸಿಹಿ ತಿಂಡಿ ಮಾಡ್ಬೇಕಾದ್ರೆ ಎಸೆನ್ಸ್ ಅಂತ ಹಾಕ್ತೀವಿ, ದ್ರವ ಸುವಾಸನೆ ಬರೋದಕ್ಕೆ, ಅದೊಂದು 2 ಚಮಚ ಕುಡಿತೀಯಾ ಅಂದರು. ಅದೇನು ಕುಡಿತಾರೆ, ಅದನ್ನು ಕುಡಿಯೋಕ್ಕಾಗಲ್ಲ ಅಂದರು. ನೋಡು, ಪ್ರತಿಯೊಂದು ಆಗಲ್ಲ ಅಂತ ಇದ್ದೀನಿ. ಕೊಬ್ಬರಿ ತಿನ್ನೋಕ್ಕಾಗಲ್ಲ, ಸಕ್ಕರೆ ತಿನ್ನೋಕ್ಕಾಗಲ್ಲ, ಏಲಕ್ಕಿ ತಿನ್ನೋಕ್ಕಾಗಲ್ಲ, ಎಸೆನ್ಸ್ ಕುಡಿಯೋಕ್ಕಾಗಲ್ಲ, ಗೋಡಂಬಿ ತಿನ್ನೋಕ್ಕಾಗಲ್ಲ. ಆಕೆ ನೋಡ್ಬಿಟ್ಟ, ಈಗ ಒಂದು ವಿಷಯ ಹೇಳ್ತೀನಿ, ಇದೆಲ್ಲ ಇದೆಯಲ್ಲ ಕೊಬ್ಬರಿ, ಎಲ್ಲ ವಸ್ತುವನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿ ನನ್ನ ಪ್ರೀತಿಯನ್ನು ಸೇರಿಸಿ ನೀನು ಕೊಬ್ಬರಿ ವಡೆ ಮಾಡಿಕೊಡ್ತೀನಿ, ತಿಂತೀಯಾ ಅಂತ ಕೇಳಿದ್ರು. ಓಹ್ ಸರಿಯಾಗಿ ತಿಂತೀನಿ ಅಂದ್ಲಕ್ಕೆ. ಇದೇ ಜ್ಞಾನ ಅಂದ್ಲಕ್ಕೆ. ಅಮ್ಮ ಹೇಳಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ಭಾಳ ಇಷ್ಟ ಅದು, ಇದೇ ಜ್ಞಾನ. ಆಕೆ ಹೇಳ್ತಾಳೆ, ಕೊಬ್ಬರಿ ಮಿಠಾಯಿ ಇದೆಯಲ್ಲ ಇದು ಜ್ಞಾನ. ಯಾವುದು ಒಂದರಿಂದ ಆಗಿಲ್ಲ, ಕೊಬ್ಬರಿ ವಡೆ ಆದದ್ದು, ಸಿಹಿ ಆದದ್ದು, ತಿಂಡಿ ಆದದ್ದು ಯಾವುದು ಒಂದರಿಂದ ಆಗಲಿಲ್ಲ. ಕೊಬ್ಬರಿ ಅಂದರೆ ವಿಷಯ ಸಂಗ್ರಹಣೆ ಇದ್ದ ಹಾಗೆ, ಅದು ದೊಡ್ಡ ಪ್ರಮಾಣದಲ್ಲಿರುವಂಥದ್ದು. ಮೊಟ್ಟ ಮೊದಲು ವಿಷಯ ಸಂಗ್ರಹಣೆ ಮಾಡ್ಕೋಬೇಕು. ಆ ಸಂಗ್ರಹಿಸಿದ ವಿಷಯ ಜೊತೆಗೆ ಬುದ್ಧಿ ಅಥವಾ ಬುದ್ಧಿಮತ್ತೆ ಅನ್ನುವಂಥ ಸಕ್ಕರೆ ಸೇರಿಸಬೇಕು. ಅದಕ್ಕೆ ಏಲಕ್ಕಿ ಅನ್ನುವಂಥ ಅನುಭವ ಹಾಕಬೇಕು. ಇಷ್ಟೇ ಸಾಲದು, ಸೃಜನಶೀಲತೆ ಅನ್ನುವಂಥ ಗೋಡಂಬಿ ಹಾಕಬೇಕು. ಇದ್ರ ಜೊತೆಗೆ ಸಾಮಾನ್ಯ ಜ್ಞಾನ, ನಾವು ಸಾಮಾನ್ಯ ಕಾಮನ್ ಸೆನ್ಸ್ ಈಸ್ ನಾಟ್ ಸೋ ಕಾಮನ್ ಅಂತ ಒಂದು ಮಾತಿದೆ, ಅದಕ್ಕೆ ಸಾಮಾನ್ಯ ಜ್ಞಾನವೂ ಇರಬೇಕು. ಅದನ್ನೆಲ್ಲ ಮಿಶ್ರಣ ಮಾಡಿ ಜೀವನೋತ್ಸಾಹ ಅನ್ನೋ ಪಾಕ ಮಾಡಬೇಕು ಹದವಾಗಿ. ಅದರೊಳಗೆ ಹಾಕಿ ಮಿತವಾದ ಮಾತು ಅನ್ನುವಂಥ ಆಕಾರದಲ್ಲಿ ಕತ್ತರಿಸ್ಬೇಕು. ಮಾತು ಭಾಳ ಮುಖ್ಯ, ತೀರಾ ಮಿತವಾಗಿರಬಾರ್ದು, ತೀರಾ ವಾಚಾಳಿನೂ ಆಗಿರಬಾರ್ದು, ಹದವಾಗಿರುವಂಥ ಮಾತು ಇರಬೇಕು. ಕತ್ತರಿಸಿಟ್ರೆ ತಿನ್ನೋದಕ್ಕೆ ಪ್ರಯೋಜನ ಆಗ್ತದೆ. ನೋಡಮ್ಮ, ಒಂದೊಂದು ವಸ್ತುವಿಗೆ ಒಂದೊಂದು ರೂಪ ಇದೆ, ಒಂದೊಂದು ರುಚಿ ಇದೆ. ಅವು ಎಲ್ಲವೂ ಸೇರಿದಾಗ, ಹದವಾಗಿ ಸೇರಿದಾಗ ಏನು ಸಿಗುತ್ತೋ ಅದು ಜ್ಞಾನ ಅಂತ ಹೇಳಿದರು. ಆ ಗೋದಾಗ ಅರ್ಥ ಆಯ್ತಿಲ್ಲೋ ಗೊತ್ತಿಲ್ಲ, ಅದು ನಮಗೆ ಮಾತ್ರ ಪ್ರಯೋಜನ ಅನ್ನಿಸ್ತು.
ಈ ಜ್ಞಾನದಲ್ಲಿರುವಂಥ ಮೂಲ ಅಂಶಗಳು ಇವು ಅಂತ ಹೇಳ್ತದೆ. ಮೊದಲನೇದ್ದು ವಿಷಯ ಸಂಗ್ರಹಣೆ ಇರಬೇಕು, ಅದನ್ನು ಬಳಸುವಂಥ ಬುದ್ಧಿಮತ್ತೆ ಇರಬೇಕು, ಅದನ್ನು ನನಗೆ ಅಳವಡಿಸಿಕೊಳ್ಳುವಂಥ ಅನುಭವ ಇರಬೇಕು, ಅದರೊಳಗೆ ಜೀವನೋತ್ಸಾಹ ಸೃಜನಶೀಲತೆ ಮುಖ್ಯ ಇರಬೇಕು ನಮಗೆ. ಅದನ್ನು ಸಾಮಾನ್ಯ ಜ್ಞಾನ ಜೊತೆಗೆ ಸೇರಿಸಿ ಸೊಗಸಾಗಿ ಮಾತಾಡುವಂಥ ಕಲೆ, ಮಿತವಾಗಿ ಮಾತಾಡುವಂಥ ಕಲೆ, ಈ ಎಲ್ಲ ಹದವಾಗಿ ಸೇರಿದಾಗ ಜ್ಞಾನದ ಅನುಭವ ಆಗ್ತದೆ ಅಂತ. ತಾವು ಕೇಳಿದ್ದೀರಿ, ಎಷ್ಟೊಂದು ಜನ ದೊಡ್ಡ ದೊಡ್ಡ ವಿದ್ವಾಂಸರು ಮಾತಾಡೋದನ್ನು ಕೇಳಿದ್ದೀರಿ. ಅವಾಗ ಅನಿಸುತ್ತೆ ಎಷ್ಟೊಂದು ವಿಷಯ ಸಂಗ್ರಹಣೆ ಇದೆಯಲ್ಲ ಅದರೊಳಗೆ ಅಂತ ಅನಿಸಲ್ವಾ? ಆ ವಿಷಯ ಸಂಗ್ರಹಣೆ ಜೋಡಿಸ್ಕೊಳ್ಳೋದಿದೆಯಲ್ಲ ಆರ್ಡರ್ಲಿ ಆಗಿ, ಅದಕ್ಕೆ ಬುದ್ಧಿಮತ್ತೆ ಬೇಕು. ಅದನ್ನು ತನ್ನ ಅನುಭವದಲ್ಲಿ ಸೇರಿಸ್ಕೊಳ್ಳೋಕ್ಕೆ ಅನುಭವ ಬೇಕಾಗತ್ತೆ. ಅದನ್ನು ಹೇಳುವಾಗ ಸೃಜನಶೀಲತೆ ಬೇಕಾಗ್ತದೆ. ಇದು ಎಲ್ಲವೂ ಬೇಕಾಗ್ತದೆ. ಅದಿದ್ದಾಗ ಮಾತ್ರ ಜ್ಞಾನ ಅಂತ ಆಗುವಂಥದ್ದು. ಈ ಜ್ಞಾನದ ಇತರ ಭಾಗಗಳ ಹಾಗೆ ಈ ಅಧ್ಯಾತ್ಮ ಪ್ರಪಂಚ ಕೂಡ ಬೇಕಾದಷ್ಟು ಏಳು ಬೀಳುಗಳನ್ನು ಕಂಡಿದೆ. ಎಷ್ಟೊಂದು ಏಳು ಬೀಳುಗಳನ್ನು ಕಂಡಿದೆ. ತಾವು ಕಂಡಿದ್ದೀವಿ. ಎಲ್ಲ ಜೀವನ ಸಾಮಾಜಿಕ ಸ್ಥಿತ್ಯಂತರಗಳನ್ನು ಕಂಡಿದ್ದಾವೆ, ಎಲ್ಲ ಕಾಲದಲ್ಲೂ ಕಂಡ್ಕೊಂಡ್ಬಂದಿದೆ. ಅದೇ ಥರ ಆಧ್ಯಾತ್ಮಿಕ ಪ್ರಪಂಚ ಕೂಡ ಬೇಕಾದಷ್ಟು ಏಳು ಬೀಳುಗಳನ್ನು ಕಂಡಿದ್ದಾವೆ. ಸಾಮಾನ್ಯವಾಗಿ ಹೇಳ್ತಾರೆ, ತತ್ವಜ್ಞಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಕಾಲ ಯಾವುದು ಅಂದರೆ ಕೃತಯುಗದ ಪ್ರಾರಂಭ ಅಂತ. ಕೃತಯುಗದ ಪ್ರಾರಂಭದಲ್ಲಿ ಹೇಳ್ತಾರೆ ಧರ್ಮ 4 ಕಾಲ ಮೇಲೆ ನಿಂತಿತ್ತು ಅಂತ ಹೇಳ್ತಾರೆ. ಅತ್ಯಂತ ಶ್ರೇಷ್ಠ ಕಾಲ ಆಧ್ಯಾತ್ಮಿಕದ. ಆದರೆ ಅತ್ಯಂತ ಕನಿಷ್ಠ ಕಾಲ ಅಂದರೆ ದ್ವಾಪರದ ಕೊನೆಯ ಭಾಗ ಅಂತ. ಕುರುಕ್ಷೇತ್ರ ಯುದ್ಧ ಆಗಿ ಎಲ್ಲ ಮುಗಿದಾಗ ಕನಿಷ್ಠ ಕಾಲ ನಮ್ಮ ಭಾರತಕ್ಕೆ ಸಿಕ್ಕದ್ದು ಅಥವಾ ಅಧ್ಯಾತ್ಮ ಜೀವನ ಸಿಕ್ಕದ್ದು ಅಂದರೆ ದ್ವಾಪರದ ಕೊನೆಯ ಕಾಲ ಅಂತ. ಯಾಕೆ ಹಿಂಗಾಯ್ತು ಆ ಕಾಲಕ್ಕೆ? ಕಾಲದ ಪ್ರಭಾವ ಗೊತ್ತಿದ್ದ ಹಾಗೆ ತಮಗೆ ಗೊತ್ತು. 11 ಅಕ್ಷೋಹಿಣಿ ಕೌರವರದು, 7 ಅಕ್ಷೋಹಿಣಿ ಪಾಂಡವ್ರದ್ದು. ಅಲ್ಲಿ ಕೂಡ ಗೊತ್ತಾಗುತ್ತೆ ಯಾರನ್ನು ಜಾಸ್ತಿ ಸಪೋರ್ಟ್ ಮಾಡಿದರು ಅಂತ. ಹಾಗೆ ಬಂದಾಗ ಅಧರ್ಮದ ನೆಲೆ ಗಟ್ಟಿ ಆಗ್ತಾ ಆಗ್ತಾ ಧರ್ಮದ ನೆಲೆ ಸ್ವಲ್ಪ ಅಭದ್ರ ಆಗ್ತಾ ಇತ್ತು. ಆಗ ಕಾಲ ಪ್ರಭಾವದಿಂದಾಗಿ ಜ್ಞಾನ ಕಮ್ಮಿ ಆಗ್ತಾ ಬಂತು, ತತ್ವಜ್ಞಾನದ ಪ್ರಭಾವ ಕಮ್ಮಿ ಆಯಿತು. ಇದಕ್ಕಿಂತ ಇನ್ನೊಂದು ಕಾರಣ ಅಂತ ಹೇಳ್ತಾರೆ, ಅದು ಗೌತಮ ಋಷಿಗಳ ಶಾಪ ಅಂತ. ಗೌತಮ ಋಷಿಗಳ ಶಾಪದಿಂದಾಗಿ ಜ್ಞಾನಕ್ಕೆ ಬಹಳ ಕೊರತೆ ಆಯಿತು ಅಂತ. ಇದು ವರಾಹ ಪುರಾಣದಲ್ಲಿ ಬರುವಂಥ ಒಂದು ಕತೆ. ಈ ಗೌತಮ ಮಹರ್ಷಿಗಳು ದಂಡಕಾರಣ್ಯದಲ್ಲಿ ಒಂದು ದೊಡ್ಡ ಯಾಗ ಮಾಡಿದರಂತೆ. ದೊಡ್ಡ ಯಾಗ. ಆಗಿರುವಂಥ ಎಲ್ಲ ಋಷಿಗಳು ಬಂದಿದ್ದರು. ಅದಕ್ಕೆ ತುಂಬ ಚೆನ್ನಾಗಾಯಿತು ಯಾಗ. ಆದಾಗ ಬ್ರಹ್ಮನೇ ಬಂದು ಹವಿಷ್ಯ ತೊಗೊಂಡು ಹೋದಂತೆ. ಅವನು ಎಷ್ಟು ಸಂತೋಷ ಆಯಿತು ಅಂದರೆ, ಇಷ್ಟು ಒಳ್ಳೆ ಯಾಗ ಮಾಡಿದ್ರಲ್ಲ ಋಷಿಗಳೆಲ್ಲ ಸೇರಿ ಗೌತಮ ಋಷಿ ನೇತೃತ್ವದಲ್ಲಿ ಅಂತ ಹೇಳಿ ಸಂತೋಷಪಟ್ಟು ಅವನು ಹೋಗುವಾಗ ಕೆಲವು ವಿಶೇಷವಾದ ಬೀಜಗಳನ್ನು ಕೊಟ್ಟು ಹೋದಂತೆ. ಬ್ರಹ್ಮ ಕೊಟ್ಟದ್ದು, ಅವನೇ ಸೃಷ್ಟಿಕರ್ತ ತಾನೆ. ಈ ಬೀಜದ ವಿಶೇಷ ಏನು ಅಂದರೆ, ಅವು ಶಾಶ್ವತ ಗಿಡಗಳಾಗುವಂಥವು. ಹಾಕಿಬಿಟ್ರೆ ಬೆಳೆ ಶಾಶ್ವತ ಬೆಳೆ, ಅದು ತೆಗೆಯೋಂಗಿಲ್ಲೇ ಇಲ್ಲ. ಅದು ಕಾಲಕ್ಕೆ ಬೆಳೆ ಕೊಡ್ಕೊಂಡು ಹೋಗ್ಬಿಡ್ತದೆ. ಮತ್ತು ಅದು ಬೀಜ ಹಾಕಿದ ಮೇಲೆ ಭಾಳ ವರ್ಷ ಕಾಯಬೇಕಾಗಿಲ್ಲ. ಹಾಕಿದ ಕೆಲವೇ ಕ್ಷಣಗಳಲ್ಲಿ ಅದು ಬೆಳೆ ಆಗಿಬಿಡ್ತದೆ, ಬೆಳೆ ಕೊಡೋಕ್ಕೆ ಶುರು ಆಗ್ತದೆ. ಎಷ್ಟು ಚೆಂದ ನೋಡಿ, ಇವತ್ತಿದ್ರೆ ಎಷ್ಟು ಚೆನ್ನಾಗಿತ್ತು. ನಮ್ಗೆ ಅನಿಸುತ್ತೆ ಯಾರು ಪರಿಹಾರ ಕೇಳೋ ಕಾರಣನೇ ಇರಲಿಲ್ಲ. ಯಾಕಂದರೆ ಅದು ಯಾವಾಗಲೂ ಯಾವ ಕಾಲಕ್ಕೂ ಬೆಳೆ ಕೊಡುವಂಥದ್ದು. ಒಮ್ಮೆ ಹಾಕಿಬಿಟ್ರೆ ತೆಗೆಯೋಂಗಿಲ್ಲ. ಅವು ಎಲ್ಲ ಥರದ ಬೀಜಗಳನ್ನು ಕೊಟ್ಟಂತೆ. ಗೌತಮ ಋಷಿಗಳು ಏನು ಮಾಡಿದರು, ಆ ಬೀಜಗಳಿಂದೆಲ್ಲ ಗಂಟು ಕಟ್ಕೊಂಡು ದೂರ ಹೋಗಿ ಸಪ್ತಶೃಂಗ ಪ್ರದೇಶ ಅಂತ ಒಂದು ಜಾಗ, ಅಲ್ಲೊಂದು ಆಶ್ರಮ ಕಟ್ಕೊಂಡ್ರು. ಚೆನ್ನಾಗಿದೆ ಜಾಗ, ಸುತ್ತಲೂ ಎಲ್ಲ ಪರ್ವತಗಳ ಶ್ರೇಣಿ, ಮಧ್ಯದಲ್ಲಿ ಚೆನ್ನಾಗಿರೋ ಜಾಗ. ಅಲ್ಲಿ ಹೋಗಿ ಆ ಬೀಜಗಳನ್ನು ಹಾಕಿದ್ರಂತೆ. ನಾನು ಆಗಲೇ ಹೇಳಿದ ಹಾಗೆ ಬೀಜ ಹಾಕಿದ ತಕ್ಷಣ ಬೆಳೆದುಬಿಟ್ಟು ಕಾಳು ಕೊಡೋಕ್ಕೆ ಶುರು ಆಯಿತು. ಅವ್ರು ಯಾವ್ಯಾವ ಬೀಜ ಕಾಳು ಹಾಕಿದ್ರೋ ಅವೆಲ್ಲ ಬೀಜಗಳಾಗಿ ಬೆಳೆ ಆಗಿ ಬರೋಕ್ಕೆ ಶುರು ಆಯಿತು. ಸಮೃದ್ಧಿ ಆಗಿಬಿಡ್ತು. ಶಿಷ್ಯರು ಗೌತಮರು ತುಂಬ ಸಂತೋಷವಾಗಿದ್ದುಬಿಟ್ರು. ಅಲ್ಲಿ ಮಳೆ ಇದೇ ಹೇಳಬೇಕಾಗಿದ್ದು ನಾನು, ಮಳೆ ಆಗಲಿ ಆಗದೇ ಇರಲಿ ಬೆಳೆ ಬರೋದು ಗ್ಯಾರಂಟಿ. ಅದು ಅಂದರೆ ಬರಗಾಲದ ಸಮಸ್ಯೆ ಇಲ್ಲ, ಅದು ಪ್ರವಾಹ ಬರ್ತಿರ್ಲಿಲ್ಲವೋ ಗೊತ್ತಿಲ್ಲ. ಅಲ್ಲಿ ಒಟ್ಟು ಬೆಳೆ ಸಮೃದ್ಧವಾಗಿರಬೇಕು. ಗೌತಮರು ಶಿಷ್ಯರು ಚೆನ್ನಾಗಿ ಬದುಕಿದ್ರಂತೆ. ಈ ಬದುಕಿರುವಾಗ 1-2 ವರ್ಷದ ನಂತರ ಇಡೀ ದೇಶದಲ್ಲಿ ಭಾರಿ ಬರಗಾಲ ಬಿತ್ತು. ಎಲ್ಲ ಕಡೆ ಬರಗಾಲ ಇದ್ದು, ಇವ್ರ ಕಡೆ ಬರಗಾಲ ಏನಿಲ್ಲ. ಇದು ಸಮೃದ್ಧ ದೇಶ. ಎಲ್ಲ ಋಷಿಗಳು ನೆಲೆ ಕಂಡುಕೋಬೇಕು ಅಂತ ಇಲ್ಲಿ ಬಂದ್ರಂತೆ. ಗೌತಮರು ಹೇಳಿದ್ರು, ಬನ್ನಿ ಬನ್ನಿ, ಏನು ಬನ್ನಿ, ನಂದಲ್ಲ ಇದು, ಭಗವಂತ ಕೊಟ್ಟದ್ದು, ಬನ್ನಿ ಅಂತ ಎಲ್ಲರನ್ನೂ ಕರೆದ್ರು, ಸೇರಿಸ್ಕೊಂಡ್ರು. ಎಲ್ಲರೂ ಕೂತು ಚರ್ಚೆ ಮಾಡಿ ಜ್ಞಾನ ಹಂಚ್ಕೊಳ್ಳೋಕೆ ಶುರು ಮಾಡಿದರು. ಊಟಕ್ಕೆ ಏನೂ ಕೊರತೆ ಇರಲಿಲ್ಲ, ಯಾಕಂದರೆ ಶಾಶ್ವತವಾದ ಬೆಳೆ ಬರುವಂಥದ್ದು ಅದು ಬರ್ತಿತ್ತು. ಎಷ್ಟು ವರ್ಷ ಬದುಕಿದ್ರು ಅಂದರೆ ಬರಗಾಲ ಮುಗಿಯುವವರೆಗೂ
ಆ ಪುರಾಣದಲ್ಲಿ ಬರೋ ಹಾಗೆ ಸುಮಾರು 10-12 ವರ್ಷ ಅಲ್ಲೇ ಬದುಕಿದ್ರಂತೆ. ಬರಗಾಲ ಮುಗೀತು, ನಮ್ಮ ಊರಿಗೆ ಹೊರಡಬೇಕು ಅಂದರು. ಈಗ 10-12 ವರ್ಷ ಜೊತೆಗಿದ್ದಾಗ ಪ್ರೀತಿ ಬಂದುಬಿಡುತ್ತಲ್ಲ. ಈಗ ನಮ್ಮ ಮನೆಗೆ ಬಂದು ಬಂಧುಗಳಿಗೆ ಇನ್ನೊಂದು 2 ದಿವಸ ಇದ್ಬಿಟ್ಟು ಹೋಗಿ ಯಾಕೆ ಹೋಗ್ತೀರಿ, ಅವಸರ ಮಾಡ್ತೀರಿ ಅಂತೀವಿ ನಾವು. 12 ವರ್ಷ ಜೊತೆಗಿದ್ದಾಗ ಜೊತೆಗೆ ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅವ್ರು ಹೋಗ್ತೀವಿ ಅಂದಾಗ ಗೌತಮ್ ಹೇಳಿದ್ರಂತೆ, ಬೇಡ ಇನ್ನೊಂದು 2 ವರ್ಷ ಇರಿ, ಇಲ್ಲೇ ಇರಿ ಅಮ್ಮ, ಹೋಗೋಣಂತೆ ಅಂತ. ಅವ್ರಿಗೆ ಬೇಗ ಹೋಗ್ಬೇಕಾಗಿರಬೇಕು, ನಮ್ಮ ಆಶ್ರಮಗಳಿಗೆ ಹೋಗಬೇಕು ಅಂತಿರಬೇಕು. ಇವ್ರು ಬಿಡ್ತಾ ಇಲ್ಲ. ಅದಕ್ಕೆ ಅವ್ರು ಏನು ಮಾಡಿದರು ಅಂದರೆ ಒಂದು ಕಪಟ ಮಾಡಿದರು ಅಂತ ವರಾಹ ಪುರಾಣದಲ್ಲಿ ಬಂದು ಒಂದು ಮೋಸ ಮಾಡಿದರು. ಏನು ಮಾಡಿದರು, ತಮ್ಮ ಬರುವಂಥ ಶಕ್ತಿಯಿಂದ ಒಂದು ತೋರಿಕೆ ಹಸುವನ್ನು ಮಾಡಿದ್ರಂತೆ. ಒಂದು ಹಸು ನೋಡೋಕ್ಕೆ ಮಾತ್ರ ಹಸು ಇದ್ದಂಗೆ ಇರಬೇಕದು. ಅದು ಬಂತು. ಗೌತಮ ಋಷಿಗಳಿಗೆ ಆಶ್ಚರ್ಯ, ಎಲ್ಲಿತ್ತು ಹಸು, ಇದು ಇಷ್ಟು ವರ್ಷ ಇರಲಿಲ್ಲ, ಬಂತಲ್ಲ, ಆಯ್ತು ಬಿಡಿ ಹಸು ಬಂತಲ್ಲ ಆಶ್ರಮಕ್ಕೆ ಅಂತ ಅದನ್ನು ಮಾಡಿ ಅದಕ್ಕೆ ಮಂತ್ರದ ನೀರನ್ನೆಲ್ಲ ಚಿಮುಕಿಸಿ ಕರ್ಕೊಂಡು ಬಂದರು. ಮೈ ಮೇಲೆ ಕೈ ಆಡಿಸಿದ್ರು. ಅದು ತೋರಿಕೆ ಹಸು, ಕಪಟದ ಹಸು ಅದು. ಇವ್ರ ಮೈ ಮೇಲೆ ಕೈ ಆಡಿಸೋ ಹೊತ್ತಿಗೆ ಅದು ಠಪ್ ಅಂತ ಕೆಳಗೆ ಬಿದ್ದು ಸತ್ತೋಯ್ತು. ಇವ್ರ ಕಲ್ಪನೆಯೇ ಇಲ್ಲ, ಏನೂ ಮಾಡಿಲ್ಲ, ಮೈ ಮೇಲೆ ಕೈ ಆಡಿಸಿದ್ರೆ ಸತ್ತೋಯ್ತಲ್ಲಪ್ಪ ಇದು ಅಂತ ದುಃಖ ಆಯ್ತು ಅವ್ರಿಗೆ. ಆ ಬಾಕಿ ಋಷಿಗಳೆಲ್ಲ ಬಂದ್ರಂತೆ, ನೋಡಿ ನೀವು ಋಷಿಗಳು ಗೋಹತ್ಯೆ ಪಾಪ ಬಂದುಬಿಟ್ಟಿದೆ ನಿಮಗೀಗ. ಅವ್ರ ಮನೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವರು. ಗೋಹತ್ಯೆ ದೋಷ ಬಂದಂಥ ಋಷಿಗಳ ಆಶ್ರಮದಲ್ಲಿ ನಾವು ಇರೋಕ್ಕೆ ಆಗೋದಿಲ್ಲ ಅಂಥೇಳಿ ದಡ ಎಲ್ಲರೂ ಹೋಗ್ಬಿಟ್ರು. ಬಹಳ ಮುಖಭಂಗ ಆದಂಗೆ ಆಯಿತು ಗೌತಮರಿಗೆ. ಒಂದು ಈ ಹೊತ್ತಿಗೆ ಆಗಬೇಕಾದು, ಇದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಆಕಳು ಅಕಸ್ಮಾತ್ತಾಗಿ ಬಂದು ಆಕಳು, ನಾನು ಏನೂ ಮಾಡಿಲ್ಲ, ನೀರು ಚಿಮುಕಿಸಿ ಮೈ ಮೇಲೆ ಕೈ ಆಡಿಸಿದ್ರೆ ಸತ್ತೋಗ್ಬಿಡುತ್ತಲ್ಲ ಇದು ಅಂತ ಹೇಳಿ, ಆಯಿತು ನನ್ನ ಕೈಯಿಂದ ಗೋಹತ್ಯೆ ಆಯ್ತಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಏನೇನು ಪ್ರಾಯಶ್ಚಿತ್ತಗಳಿರ್ತಾವೋ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಂಡ್ರಂತೆ. ಈ ಪ್ರಾಯಶ್ಚಿತ್ತ ಆಗೋ ಹೊತ್ತಿಗೆ ಒಂದು 2 ವರ್ಷ ಆಯಿತು. ಎಲ್ಲ ಮುಗಿಸ್ಬೇಕಾರ, ತೀರ್ಥಯಾತ್ರೆ ಆಗಬೇಕು, ಎಲ್ಲ ಹೋಮ ಆಗಬೇಕು, ಎಲ್ಲ ಮಾಡಿಕೊಂಡ್ರು. ಆ ಹೊತ್ತಿಗೆ ಗೊತ್ತಾದದ್ದೇನು ಅಂದರೆ ಅವರಿಗೆ, ಇದು ಕಪಟದ ಹಸು, ಇದು ಈ ಋಷಿಗಳೆಲ್ಲ ಮೋಸದಿಂದ ಮಾಡಿದ್ದು ಅಂತ ಗೊತ್ತಾಯಿತು. ಅವ್ರಿಗೆ ಎಷ್ಟು ಕೋಪ ಬಂತು ಅಂದರೆ, ಗೌತಮ ಋಷಿಗಳು ಅಲ್ಲಿಂದನೇ ಶಾಪ ಕೊಟ್ಟರು, ಇದುವರೆಗೂ ನೀವು ತಿಳ್ಕೊಂಡಂಥ ಏನು ವೇದ ವಿಜ್ಞಾನ ಇದೆಯೋ ಅದು ಎಲ್ಲವೂ ನೀವು ಮರೆತು ಹೋಗ್ಬಿಡಲಿ ಅಂತ ಕೊಟ್ಟರು. ಮೊದಲೇ ಜ್ಞಾನದ ಪ್ರಭಾವ ಕಮ್ಮಿ ಆಗ್ತಾಯಿತ್ತು, ವೇದಾಂಗಗಳಿಗೆ ನಷ್ಟ ಆಗ್ತಾಯಿತ್ತು. ಅಂಥದ್ರಲ್ಲಿ ಎಲ್ಲ ಬಂದಂಥ ಋಷಿಗಳಿಗೆ ಅವ್ರು ಗೊತ್ತಿದ್ದಂಥ ಜ್ಞಾನ ಅಜ್ಞಾನ ಆಗಲಿ ಅಂದ್ಬಿಟ್ರೆ ಭಾಳ ದೊಡ್ಡ ಹೊಡೆತ ಬಿದ್ದುಬಿಡ್ತು. ತತ್ವಜ್ಞಾನ ಪ್ರಪಂಚದಲ್ಲಿ ಕತ್ತಲೆ ಆದಂಗೆ ಆಗಿಬಿಡ್ತು. ವೇದಗಳ ಬಹುಭಾಗ ಕಳೆದೇ ಹೋಗ್ಬಿಡ್ತು, ಋಷಿಗಳು ನೆನಪಿಟ್ಟಿದ್ದೆಲ್ಲ ಹೋಗ್ಬಿಡ್ತು. ಉಳಿದಿದ್ದ ಭಾಗ ಕೂಡ ಏನಿತ್ತು ಅಂದರೆ ಅಪಪಾಠಗಳು ಶುರು ಆಗ್ಬಿಡ್ತು. ಇದೇ ಸರಿ ಅಂತ ಗೊತ್ತಿದ್ದ ಹಾಗೆ ಪಾಠ ಮಾಡೋದು, ತಪ್ಪು ಪಾಠ ಮಾಡೋದು, ಈ ತಪ್ಪು ಪಾಠಗಳೇ ಉಳ್ಕೊಂಡ್ಬಿಡ್ತು. ಈ ಹೊತ್ತಿಗೆ ಮಹಾಭಾರತ ಭಾಗವತ ಏನೂ ಸೃಷ್ಟಿ ಆಗಿರಲಿಲ್ಲ. ಆಗ ಭಗವಂತ ವೇದವ್ಯಾಸರ ರೂಪದಲ್ಲಿ ಬಂದು ಮತ್ತೆ ಜ್ಞಾನ ಪ್ರಪಂಚವನ್ನು ಬೆಳಗಿಸಿದರು. ವೇದವ್ಯಾಸರು ಮಾಡಿದ ಕಾರ್ಯ ಮಾತ್ರ ಅದ್ಭುತವಾದದ್ದು. ನಾವು ನೋಡಿದ್ದೀವಿ ವೇದವ್ಯಾಸರ ಬಗ್ಗೆ. ವೇದಗಳ ಉದ್ಧಾರ ಮಾಡೋದು, ಆ ವೇದಗಳ ಭಾಗ ಮಾಡುವಂಥದ್ದು, ಅನಾವಶ್ಯಕವಾದಂಥ ಪ್ರಕ್ಷೇಪಗಳನ್ನೆಲ್ಲ ಕಿತ್ತಾಕಿ ವೇದಗಳನ್ನು ವ್ಯವಸ್ಥಿತವಾಗಿ ಭಾಗ ಮಾಡಿದ್ರಿಂದ ಕೃಷ್ಣದ್ವೈಪಾಯನರು ವೇದವ್ಯಾಸರಾದರು. ನಂತರ ಅವರು ಬರೆದಂಥ ಮಹಾಭಾರತ ಕೃತಿ ಇದೆಯಲ್ಲ, ಎಲ್ಲ ಜ್ಞಾನವನ್ನು ಕಥೆಯ ರೂಪದಲ್ಲಿ ಹೇಳುವಂಥ ಮಹಾನ್ ಪ್ರತಿಭೆ ವೇದವ್ಯಾಸರದು ಅಂತ ತೋರಿಸ್ಕೊಡ್ತು. ಜ್ಞಾನವನ್ನು ಹೇಳಬೇಕಾದ್ರೆ ಬರೀ ರಸಹೀನವಾಗಿ ನಾನು ಉಪದೇಶ ಮಾಡ್ದಂಗೆ ಮಾಡಿದರೆ ಮುಟ್ಟೋಲ್ಲ ಜನಕ್ಕೆ. ಮಹಾಭಾರತ ಕಾವ್ಯ ಅವತ್ತಿಂದ ಇವತ್ತಿನವರೆಗೂ ನಾನು ಸಾಮಾನ್ಯವಾಗಿ ಹೇಳೋದು, ರಾಮಾಯಣ ಮಹಾಭಾರತ 2 ಮಹಾಕಾವ್ಯಗಳು ಪ್ರಪಂಚದಲ್ಲಿರುವಂಥದ್ದು. 2 ಮಹಾಕಾವ್ಯಗಳು ಪ್ರಪಂಚ ಇರುವಂಥದ್ದು. ಓದದೆಯೇ ಜನ ತಿಳ್ಕೊಂಡಿರುವಂಥ ಮಹಾಕಾವ್ಯಗಳು 2. ನೀವು ಬೇರೆ ದೇಶದ ಯಾವುದೇ ಮಹಾಕಾವ್ಯ ತಗೊಳ್ಳಿ, ಗಟ್ಟಿಯಾಗಿ ಕೂತ್ಕೊಂಡು ಓದಬೇಕು, ನೋಟ್ಸ್ ಮಾಡ್ಕೋಬೇಕು ನೀವು. ನಮ್ಮ ಹಳ್ಳಿ ಮಂದಿ ಕೂಡ ಮಹಾಭಾರತದ ಕತೆ ಗೊತ್ತು, ರಾಮಾಯಣ ಕತೆ ಗೊತ್ತು. ಒಬ್ಬರು ಓದಿರಲಿಕ್ಕಿಲ್ಲ ಒರಿಜಿನಲ್, ಒರಿಜಿನಲ್ ನಾವು ಓದಿರಲ್ಲ ಹಂಗೆ ಭಾಳ ಜನ. ಆದರೆ ಯಾರೂ ಓದದೇ ಇದ್ದಂಥವರಿಗೆ ರಾಮ ಗೊತ್ತು, ರಾವಣ ಗೊತ್ತು, ದುರ್ಯೋಧನ ಗೊತ್ತು, ಎಲ್ಲ ಗೊತ್ತು ಅವರಿಗೆ. ಅದಕ್ಕೆ ಹೇಳ್ತಾರೆ, ರಾಮಾಯಣ ಆ್ಯಂಡ್ ಮಹಾಭಾರತ ಆರ್ ದಿ ಓನ್ಲಿ 2 ಕ್ಲಾಸಿಕ್ಸ್ ವಿಚ್ ಎವ್ರಿ ಒನ್ ನೋಸ್ ವಿದೌಟ್ ರೀಡಿಂಗ್ ದೆಮ್ ಅಂತ. ಓದಲಾರದೆ ಅರ್ಥ ಮಾಡ್ಕೊಂಡಿರೋದು. ಅದು ಎಂಥ ಶಕ್ತಿ ಇದೆಯೋ, ಸಾಧ್ಯ ಶಕ್ತಿಯಲ್ಲ. ಮಹಾಭಾರತದ ಕತೆ ಸಣ್ಣ ಕಥೆ ಅಲ್ಲ, ಅದು ಹ್ಯೂಜ್ ಕ್ಯಾನ್ವಾಸ್. ಅದರ ಮೂಲಕ ಧರ್ಮವನ್ನು ಹೇಳುವಂಥದ್ದು. ವ್ಯಾಸರು ಅಲ್ಲೇ ಹೇಳ್ತಾರೆ, ಎಷ್ಟು ನಿರಾಶರಾಗಿ ಹೇಳ್ತಾರೆ, ಅಯ್ಯೋ ನಾ 2 ಕೈ ಎತ್ತಿ ಕೂಕೋತೀನಪ್ಪ ಮರಾಯ, ಎಲ್ಲರೂ ಧರ್ಮದ ಮಾರ್ಗದಲ್ಲಿ ಹೋಗ್ರಿ ಅಂತ ಕೈ ಎತ್ತಿ ಕೂಳ್ತಾ ಇದ್ದೀನಿ, ನನ್ನ ಮಾತು ಯಾರೂ ಕೇಳ್ತಾ ಇಲ್ವೇ
ಆವಾಗ ಹೇಳಿದ್ರು ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ಅಂಥ ಮಹಾನ್ ಶಕ್ತಿ ಇದ್ದಂಥ ವೇದವ್ಯಾಸರು ಕೊಟ್ಟಂಥ ಮಹಾಭಾರತ ಜ್ಞಾನವನ್ನು ಕಥೆಯ ರೂಪದಲ್ಲಿ ಮುಟ್ಟಿಸಿದಂಥದ್ದು. ಅವರು ಬರೆದಂಥ ಬ್ರಹ್ಮಸೂತ್ರಗಳಂತೂ ನನ್ನ ಪ್ರಕಾರ ಸಕಲ ವೇದಶಾಸ್ತ್ರದ ಕಿರೀಟಗಳವು. ಮುಂದೆ ಯಾವ ಆಚಾರ್ಯತ್ರಯರು ಬಂದರೂ ಕೂಡ ಅದೇ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯೆ ಬರೀಬೇಕು, ಭಾಷ್ಯ ಬರೀಬೇಕು. ಎಷ್ಟರ ಮಟ್ಟಿಗೆ ತತ್ವಜ್ಞಾನ ಬೆಳೀತು ವೇದವ್ಯಾಸರ ಕಾಲದಲ್ಲಿ ಅಂದರೆ ಅಲ್ಲೊಂದು ಮಾತು ಹೇಳ್ತಾರೆ, ಕೃತಯುಗದಲ್ಲಿ ಯಾವ ಮಟ್ಟಕ್ಕೆ ತತ್ವಜ್ಞಾನ ಏರಿತ್ತೋ ಅದೇ ಸಂಭ್ರಮಕ್ಕೆ ಈಗ ಏರ್ತು ಅಂತ ವೇದವ್ಯಾಸರಿಂದಾಗಿ. ಆ ಜ್ಞಾನ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತ ಆಗಿಬಿಡ್ತು, ಜಗತ್ತಿಗೆ ಹರಡುವಷ್ಟು ದೊಡ್ಡದಾಯಿತು. ಆದರೆ ಒಂದು ಬಹಳ ವಿಚಿತ್ರ ಸ್ನೇಹಿತರೆ, ಬಹಳ ವಿಚಿತ್ರ ಇದು. ಎಲ್ಲಿ ಸಮೃದ್ಧಿ ಇದೆಯೋ ಅಲ್ಲೇ ಕೊರಕಲು ಕಾಣೋಕ್ಕೆ ಶುರು ಆಗುತ್ತೆ. ಇದು ಪ್ರಪಂಚದ ರೀತಿಯೇ ಹಾಗೆ. ಅದಕ್ಕೆ ಎಲ್ಲೋ ಕಡೆ ಹೇಳಿದ್ದೆ ನಾನು, ದ ಸೀಡ್ಸ್ ಆಫ್ ಫೇಲ್ಯೂರ್ ಆರ್ ಎಂಬೆಡೆಡ್ ಇನ್ ದ ಪಿನಾಕಲ್ಸ್ ಆಫ್ ಗ್ಲೋರಿ ಅಂತ. ಅತ್ಯಂತ ಸಂಭ್ರಮದ ಎತ್ತರದಲ್ಲಿದ್ದಾಗೆ ವೈಫಲ್ಯದ ಬೀಜಗಳು ಮೊಳೆಯೋಕ್ಕೆ ಶುರು ಆಗ್ತವೆ. ಇದಾದದ್ದೇ ಹಾಗೆ, ಯಾವಾಗಲೂ ಹಾಗೆ ಮೈ ಸಡ್ಲಾಗ್ಬಿಡ್ತದೆ. ಸಂಭ್ರಮ ಇದ್ದಾಗ, ಶ್ರೀಮಂತಿಕೆ ಇದ್ದಾಗ, ಸುಖ ಲೋಲುಪತೆ ಇದ್ದಾಗ ಆ ಬಿಗಿ ಇರೋಲ್ಲ, ಶಾಸ್ತ್ರದ ಬಿಗಿ ಇರೋಲ್ಲ, ಓದಬೇಕು ಅನ್ನೋ ತೀವ್ರತೆ ಇರೋಲ್ಲ. ದಯವಿಟ್ಟು ಗಮನಿಸಬೇಕು, ಇಡೀ ಪ್ರಪಂಚದ ಇತಿಹಾಸದಲ್ಲಿ ಆದದ್ದೇ ಹೇಗೆ. ರೋಮನ್ ಎಂಪೈರ್ ಎಂಥ ದೊಡ್ಡ ಎಂಪೈರು ಅಂತ ಹೇಳ್ತೀವಿ. ಆ ರೋಮನ್ ಎಂಪೈರ್ ಅಂದರೆ ಅಷ್ಟು ಶ್ರೀಮಂತವಾಗಿದ್ದಂಥ ಎಂಪೈರ್ ಕುಸಿದೇ ಹೋಗ್ಬಿಡ್ತಲ್ಲ ಒಂದೇ ಸಲ. ಯಾಕೆ? ಶ್ರೀಮಂತಿಕೆ ಬಂದಾಗ ಸುಖ ಲೋಲುಪತೆ ಬಂತು, ಸುಖ ಲೋಲುಪತೆ ಬಂದಾಗ ಪರಿಶ್ರಮ ಮರ್ತು ಹೋಯಿತು. ಆ ಯುದ್ಧ ಕಲೆನೇ ಕಳ್ಕೊಂಡ್ಬಿಟ್ರು ಅವರು, ತಮ್ಮೊಳಗೆ ಹೊಡೆದಾಡಿದರು. ದೊಡ್ಡ ಎಂದು ಮುಳುಗಲಾರದಂಥ ಸಾಮ್ರಾಜ್ಯ ಮುಳುಗಿ ಹೋಗ್ಬಿಡ್ತು. ನಮ್ಮದು ಕೂಡ ಹಾಗೇನೆ, ಅತ್ಯಂತ ಶ್ರೀಮಂತಿಕೆಯಲ್ಲಿ ಇದ್ದಾಗಲೇ ಆಲಸ್ಯ ಶುರು ಆಗ್ತದೆ. ಕೃಷ್ಣ ಪಾಂಡವರು ಕಾಡಲ್ಲಿದ್ದಾಗ ಹೋಗ್ತಾನೆ ಸಮಾಧಾನ ಮಾಡೋದಕ್ಕೆ. ಇವರು ರಾಜ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಹೋಗಿ ಸಮಾಧಾನ ಮಾಡ್ತಾನೆ. ಅರ್ಜುನ ಕೇಳ್ತಾನೆ, ನಾವೇನು ತಪ್ಪು ಮಾಡಿದ್ವಪ್ಪ? ಧರ್ಮದಲ್ಲಿ ಬದುಕಿದ್ದಕ್ಕೆ ನಾವು ಕಾಡಿಗೆ ಬಂದ್ವಿ, ಅಧರ್ಮಿ ಆದವನು ರಾಜ ಕೂತಿದ್ದಾನೆ ಚಕ್ರವರ್ತಿಯಾಗಿ, ಏನು ನಿಯಮ ಇದು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಚಿಂತೆ ಮಾಡಬೇಡ, ಈಗಾಗಲೇ ನೀವು ಮಾತು ಕೊಟ್ಟು ಬಂದಿದ್ದೀರಿ ಅಲ್ಲಿ, ಏನು ವಾಪಸ್ ನಿಮ್ಮ ರಾಜ್ಯ ತಗೋತೀವಿ ವನವಾಸ ಮುಗಿದ ಮೇಲೆ ಅಂತ. ಹೋರಾಟ ಆಗೋದು ಗ್ಯಾರಂಟಿ, ಯುದ್ಧ ಆಗೋದು ಗ್ಯಾರಂಟಿ, ನೀವು ಗೆಲ್ಲೋದು ಗ್ಯಾರಂಟಿ. ಯಾಕೆಂದರೆ ನೀವು ಕಾಡಲ್ಲಿ ಓಡಾಡ್ತಾ ಇದ್ದೀರಿ, ಓಡಾಡಿ ಓಡಾಡಿ ದೇಹ ಗಟ್ಟಿ ಆಗುತ್ತೆ, ಹೊಟ್ಟೆಯೊಳಗೆ ಬೆಂಕಿನೂ ಕೂತಿದೆ ನಿಮಗೆ ಸೇಡು ತೀರಿಸ್ಕೋಬೇಕು ಅಂತ. ಅವನು ಆರಾಮಾಗಿದ್ದಾನೆ, ಗದಾ ಯುದ್ಧ ಮಾಡೋದು ಬಿಟ್ಬಿಡ್ತಾನೆ ಈಗ ಅವನು. ಯಾವಾಗ ಆರಾಮಾಗಿರ್ತೀವಿ, ಶ್ರೀಮಂತಿಕೆಯಲ್ಲಿದ್ದಾನೋ, ರಾಜ್ಯ ಇದೆಯೋ, ಇನ್ನು 14 ವರ್ಷ ಯಾರೂ ಮುಟ್ಟಂಗಿಲ್ಲ ಅವನು ಹಂಗಿದ್ದಾಗ ಲೋಲುಪತಿಯಲ್ಲಿ ಅವನಲ್ಲ, ಅವನ ಇಡೀ ಸೈನ್ಯ ಕೂಡ ಅಶಕ್ತವಾಗಿ ಹೋಗ್ತದೆ, ಯುದ್ಧ ಗೆಲ್ಲೋದು ನೀವೇನೆ. ಈ ಮಾತನ್ನು ಕೃಷ್ಣ ಹೇಳೋದು ಉದ್ದೇಶ ಅದು. ಅದಕ್ಕೆ ಕುಂತಿ ಕೊನೆಗೆ ಮಹಾಭಾರತ ಮುಗಿದಾಗ ಎಲ್ರಿಗೂ ಏನೇನು ಬೇಕು ಅಂತ ಕೃಷ್ಣ ಕೇಳಿದಾಗ ಕುಂತಿ ಕೇಳ್ಕೊಳ್ಳೋದು, ನನಗೆ ಶ್ರೀಮಂತಿಕೆ ಕೊಡಬೇಡ ಮಹಾರಾಯ, ಕಷ್ಟ ಕೊಡು ಅಂತ ಕೇಳ್ಕೊಂಡ್ರು. ಕುಂತಿ ಒಬ್ಬಳೇ ಹಾಕಿ ಕೇಳ್ಕೊಂಡಿದ್ದು ನಾನು ಕಷ್ಟ ಕೊಡು ಅಂತ. ಯಾಕೆ ಕಷ್ಟ ಯಾಕೆ ಕೇಳ್ತೀಯ ಅಂದರೆ ಕೃಷ್ಣ ಹೇಳ್ತಾನೆ, ಕುಂತಿ ಹೇಳ್ತಾಳೆ, ಅಪ್ಪ ಶ್ರೀಮಂತಿಕೆ ಇದ್ದಾಗ ನೀನು ಹೆಸರು ಮರ್ತು ಹೋಗ್ಬಿಡುತ್ತೋ ಒಂದೊಂದು ಸಲ, ಕಷ್ಟ ಇದ್ದಾಗ ನೀನು ಯಾವಾಗಲೂ ನೆನೆಸ್ಕೋತೀವಿ ನಾವು. ಆದ್ದರಿಂದ ನಿನ್ನ ನೆನಕೆ ನನಗೆ ಭಾಳ ಮುಖ್ಯ, ಹೊರತಾಗಿ ಶ್ರೀಮಂತಿಕೆ ಅಲ್ಲ. ಇದೆಂಥ ದೊಡ್ಡ ಮಾತ್ರಿ ಅದು. ಹಾಗೆ ನಮಗೆ ಹಂಗಾಯ್ತು, ಜ್ಞಾನ ಸುಲಭವಾಗಿ ಸಿಗೋಕ್ಕೆ ಶುರು ಆಯ್ತಲ್ಲ. ವೇದವ್ಯಾಸರು ಎಲ್ಲ ಕಡೆ ಜ್ಞಾನ ಪ್ರಸಾರ ಮಾಡಿದಾಗ, ಜ್ಞಾನ ಸುಲಭವಾಗಿ ಸಿಗೋಕ್ಕೆ ಶುರು ಆದಾಗ ಅರ್ಧ ಜ್ಞಾನ ಇದ್ದವರು, ದುಷ್ಟರು, ಚಾರ್ವಾಕರು ತಮಗೆ ತಿಳಿದ ಹಾಗೆ ಬರೆಯೋಕ್ಕೆ ಶುರು ಮಾಡಿದರು. ಅದೇ ಸತ್ಯ ಅದೇ ಸತ್ಯ ಅಂತ ಶುರು ಮಾಡಿಬಿಟ್ರು. ಅದನ್ನು ಸರಿನೋ ತಪ್ಪೋ ಹೇಳೋದು ಕೂಡ ಇಲ್ಲ, ಎಲ್ಲರೂ ತಮ್ಮದೇ ಸರಿ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಇದು ಯಾವಾಗಲೂ ಹೇಗೆ, ಅಯೋಗ್ಯರಿಗೆ ಜ್ಞಾನ ದೊರಕಿದರೆ ಆಗುವಂಥ ಅಪಾಯ. ಇದು ಭಾಳ ಮುಖ್ಯ ಸ್ನೇಹಿತರನ್ನು ಹೇಳೋದು. ಇವತ್ತಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಪರೀಕ್ಷೆ ಮಾಡಿ, ಸ್ವಲ್ಪ ಸ್ಟೈಲ್ ಬೇರೆ ಆಗಿರಬೇಕು, ಉದ್ದೇಶ ಅದೇನೆ. ಯಾವಾಗಲೂ ಮೂರ್ಖರ ಹತ್ರ, ದುರ್ಜನರ ಹತ್ರ ಅಥವಾ ಅಯೋಗ್ಯರಿಗೆ ಮಹಾಜ್ಞಾನ ಸಿಕ್ಕರೆ ದೊಡ್ಡ ತಪ್ಪಾಗ್ತದೆ ಅಂತ. ಇದು ನಾನೊಬ್ಬ ದೊಡ್ಡ ಗುರುಗಳ ಕಡೆ ಕೇಳಿದ್ದೆ ನಾನು. ಸಾಮಾನ್ಯ ದ್ರೋಣಾಚಾರ್ಯನ ಬೈತೀವಿ ನಾವು ಅಲ್ವಾ, ಕೆಲವರು ಬೈತಾರೆ ದ್ರೋಣಾಚಾರ್ಯನ. ಏಕಲವ್ಯನ ಕೇಸಲ್ಲಿ ಏಕಲವ್ಯನ ಕಡೆ ಹೋಗಿ ಬಲಗೈ ಹೆಬ್ಬೆಟ್ಟು ಕಿತ್ಕೊಂಡ್ಬಿಟ್ರು, ಅವನ ಜೀವನ ಹಾಳು ಮಾಡಿಬಿಟ್ರು ಅಂತ ಒಂದು ದೃಷ್ಟಿ. ಒಬ್ಬರು ಭಾಳ ನನ್ನ ಚಂದ ಬೇರೆ ದೃಷ್ಟಿಯಲ್ಲಿ ನೋಡೋಕೆ ಹೇಳಿದ್ರು ಅದನ್ನು. ಯಾಕೆ ಹೆಂಗೆ ಮಾಡಿದರು ದ್ರೋಣಾಚಾರ್ಯರು? ಅರ್ಜುನನ್ ಮಾತ್ರ ದೊಡ್ಡವನು ಮಾಡಬೇಕು ಅಂತ ಮಾಡಿದ್ರ, ಅಥವಾ ನಿಜವಾಗಲೂ ಸಮರ್ಥ ಶಿಕ್ಷಕರಾಗಿದ್ದ ದ್ರೋಣಾಚಾರ್ಯರು ಏಕಲವ್ಯ ಏನು ಕಲ್ತಿದ್ದಾನೋ ಅದಕ್ಕೆ ಒಂದು 2 ಹೆಜ್ಜೆಗೆ ಕಲಿಸ್ಬೋದಾಗಿತ್ತಲ್ಲ ಅರ್ಜುನನಿಗೆ, ಇನ್ನೂ ಮಹಾಶೂರ ಮಾಡ್ಬೋದಾಗಿತ್ತು. ಇವನು ಬೆರಳು ಯಾಕೆ ಎತ್ಕೊಂಡ್ರು? ಯಾರೋ ಹೇಳ್ತಾರೆ,
ಇಬ್ಬರಿದ್ದಾರೆ, ಒಬ್ಬ ಎತ್ತರದವನಿದ್ದಾನೆ, ಒಬ್ಬ ಕುಳ್ಳಗಿದ್ದಾನೆ. ಇಬ್ಬರನ್ನು ಒಂದೇ ಎತ್ತಕ್ಕೆ ತರಬೇಕಾದ್ರೆ ಏನು ಮಾಡಬೇಕು? 2 ಹಾದಿ ಇದ್ದಾವೆ. ಈ ಕುಳ್ಳನಿಗೆ ಒಂದು ಸ್ಟೂಲ್ ಕೊಟ್ಟು ಅವರಷ್ಟು ಎತ್ತರ ಮಾಡಬೇಕು, ಇಲ್ಲದೆ ಉದ್ದಿದ್ದವನು ತಲೆ ಕತ್ತರಿಸಿ ಹಾಕಬೇಕು. ಈ ಎರಡನೇದು ಹಂಗೆ ಆಯ್ತಲ್ಲ. ಇದು ಏಕಲವ್ಯನ ಬದುಕಿಂತ ಅರ್ಜುನನ ದೊಡ್ಡವನು ಮಾಡಬಹುದಾಗಿತ್ತು ಶಕ್ತಿ ಕೊಟ್ಟು, ಅದನ್ನು ಬೆರಳಾಕಿ ಕಿತ್ಕೊಂಡ್ರು ಅಂತ ಒಬ್ಬರು ಭಾಳ ಚಂದ ಹೇಳಿದ್ದು ನನಗಂದರೆ, ಕಾರಣ ಇಷ್ಟು: ದ್ರೋಣಾಚಾರ್ಯರಿಗೆ ಆ ಬಿಲ್ಲು ವಿದ್ಯೆಯ ಶಕ್ತಿಯ ಮಿತಿಗಳು ಗೊತ್ತಿದ್ದಾವೆ. ಇವನು ಇರೋದು ಬೇಡ್ರ ಹುಡುಗ, ಇವನು ಬೇಕಾದಂಥ ಕೌಶಲ್ಯ ಪ್ರಾಣಿಗಳನ್ನು ಬೇಟೆಯಾಡಿ ಜೀವನ ಮಾಡುವಂಥದ್ದು ನಾಯಕ ಇರ್ಬೋದು. ಆದರೆ ಇವನಿಗಿರುವಂಥ ಜ್ಞಾನ ಬ್ರಹ್ಮಾಸ್ತ್ರಗಳನ್ನು ಹೊಡೆದು ಹಾಕುವಂಥ ಜ್ಞಾನ ಇದೆ. ಈ ಜ್ಞಾನ ಸರಿಯಾಗಿ ಬಳಕೆ ಆಗದೆ ಬೇರೆ ಕಡೆಗೆ ಬಳಕೆ ಆದರೆ ಏನಾಗಬಹುದು ಅನಾಹುತ ಅಂತ ವಿಚಾರ ಮಾಡಿದರು. ನಿಮ್ಗೆ ಗೊತ್ತಿದೆ, ಕುರುಕ್ಷೇತ್ರ ಯುದ್ಧದಲ್ಲಿ ಏಕಲವ್ಯ ದುರ್ಯೋಧನ ಕಡೆ ಯುದ್ಧ ಮಾಡ್ತಾನೆ. ಅಕಸ್ಮಾತ್ತಾಗಿ ಅವನು ಚೆನ್ನಾಗಿದ್ದಿದ್ರೆ ಕೃಷ್ಣ ಪಾರು ಮಾಡ್ತಿದ್ನೇನೋ ಕರೆಕ್ಟು, ಎಷ್ಟೋ ಕಡೆ ಪಾರು ಮಾಡ್ತಿದ್ದ. ಅದು ಎಷ್ಟು ಪರಿಶ್ರಮ ಆಗಬೇಕು, ಒಬ್ಬ ಕರ್ಣ ನಿವಾರಿಸಬೇಕಾದ್ರೆ ಎಷ್ಟು ಕಷ್ಟ ಆಯಿತು, ಇನ್ನೊಬ್ಬಂಥ ಕರ್ಣ ಕೂತ್ಕೋತಿದ್ದ. ಈಗ ಅದಕ್ಕೆ ಅವ್ರು ಹೇಳ್ತಾರೆ, ಪವರ್ಫುಲ್ ವೆಪನ್ ನೀಡ್ ನಾಟ್ ಬಿ ಇನ್ ದ ಹ್ಯಾಂಡ್ ಆಫ್ ಎನ್ ಇಗ್ನರೆಂಟ್ ಪರ್ಸನ್. ಈಗ ಅಮೇರಿಕ ಹೋಗಿ ಇರಾಕ್ ಮೇಲೆ ದಾಳಿ ಯಾಕೆ ಮಾಡಬೇಕು? ಸದ್ದಾಮ್ ಹುಸೇನ್ ಮೇಲೆ ಯಾಕೆ ಮಾಡಬೇಕು? ಅವನ ಕಡೆ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ ಒಂದು ತಲೆಗೆ ಬಂತು. ಆದ್ದರಿಂದ ಅವನ ಕೈಲಿ ಇರಬಾರ್ದು. ಯಾವುದೋ ಒಂದು ಅಶಕ್ತ ದೇಶ ಶಕ್ತಿಶಾಲಿ ಆಯುಧ ಅವ್ರ ಕೈಯಲ್ಲಿ ಇದ್ಬಿಟ್ರೆ ಎಲ್ಲಿ ಹಾಕ್ತಾನೋ ಗೊತ್ತಿಲ್ಲ. ಹುಚ್ಚಿನ ಕೈಯಲ್ಲಿ ಕಲ್ಲು ಕೊಟ್ಟಂಗೆ, ಯಾಕಡೆ ಎಸಿತಾನವನು ಹುಚ್ಚ ಹೇಳಕ್ಕೆ ಬರಲ್ಲ, ತನ್ನ ತಲೆ ಮೇಲೆ ಹಾಕ್ಕೊಂಡೆ. ಆದ್ದರಿಂದ ಯಾವಾಗಲೂ ಜ್ಞಾನ ಅನ್ನುವಂಥದ್ದು ಯೋಗ್ಯರ ಕೈಯಲ್ಲಿ ಇರಬೇಕು ಅಂತ ಭಾಳ ವಿಚಾರ ಮಾಡಿದರು. ಮತ್ತು ಕಾಲ ಕುಸಿತಲ್ಲ, ಅತ್ಯಂತ ಎತ್ತರದಲ್ಲಿದ್ದಾಗ ಯಾಕೆ ಕುಸಿತು ಅನ್ನೋಕ್ಕೊಂದು ಕಾರಣ ಹೇಳ್ತಾರೆ. ಆ ಜ್ಞಾನ ಅಷ್ಟೊಂದು ಶೇಖರ ಆಗಿದ್ದಾಗ ಯಾಕೆ ತಕ್ಷಣ ಕಮ್ಮಿ ಆಯಿತು ಮುಂದೆ ಬರ್ತಾ? ಆ ಜ್ಞಾನಿಗಳು ಯಾರ್ಯಾರು ಇದ್ದರೋ ಅವರೊಳಗೆ ಹೊಂದಾಣಿಕೆ ಆಗಲಿಲ್ಲ ಅಂತ ತಾವು ಕಂಡಿದ್ದೀರಿ ಸ್ನೇಹಿತರೆ. ಬಹಳ ದೊಡ್ಡದಿದು ಮಾತು. ಜ್ಞಾನಿಗಳು ಒಬ್ಬೊಬ್ಬರ ದೊಡ್ಡವರಾಗಿರ್ತಾರೆ. ದೇರ್ ಈಸ್ ಎ ಇಂಡಿವಿಜುವಲ್ ವಿಸ್ಡಮ್, ಬಟ್ ಈಸ್ ದೇರ್ ಎ ಕಲೆಕ್ಟಿವ್ ವಿಸ್ಡಮ್. ಅವರೆಲ್ಲರೂ ಒಂದಾಗಿ ಮಾಡ್ತಾರಾ ಅಂತ. ಅವರೊಳಗೆ ಹೊಂದಾಣಿಕೆ ಆಗದೆ ಹೋದರೆ ಆ ಜ್ಞಾನದ ಕೊರತೆ ಆಗಿ ಒಂದು ಹಾಳಾಯಿತು ಅಂತ ಹೇಳ್ತಾರೆ. ಇದಕ್ಕೆ ಸಂವಾದಿಯಾದಂಥ ಒಂದು ಘಟನೆ ನನ್ನ ಮನಸ್ಸಿಗೆ ನೆನಪಾಗುತ್ತೆ. ಭಾಳ ಅದ್ಭುತವಾದಂಥ ಕಥೆ ಇದು. ಚೀನಾ ದೇಶದ ಕಥೆ ಇದು. ಈ ಚೀನಾದೊಳಗೆ ಪರ್ವತದ ತುದಿಯಲ್ಲಿ ಈ ಯುದ್ಧ ಕಲೆ ಇದೆಯಲ್ಲ, ಕುಂಗ್ಫು ಅಂಥೇಳಿ. ಕುಂಗ್ಫು ಒಂದು ಶಾಲೆ ಇತ್ತು, ಯುದ್ಧ ಶಾಲೆ ಇತ್ತು. ಆಗ ತುಂಬ ಇರೋದು, ಚೇಂಬರ್ ಆಫ್ ಶಾವಲಿನ್ಸ್ ಎಲ್ಲ ಇದ್ದು ಭಾಳ. ಈ ಯುದ್ಧ ಕಲೆ ಕಲಿಸುವಂಥ ಕುಂಗ್ಫುದೊಂದು ಶಾಲೆ ಇತ್ತು. ಇಡೀ ದೇಶದಲ್ಲೇ ಪ್ರಖ್ಯಾತವಾಗಿದ್ದದು. ಅತ್ಯಂತ ಶ್ರೇಷ್ಠ ಯುದ್ಧಪಟುಗಳು ಬರೋದು ಅಲ್ಲಿಂದಾನೆ ಅಂತ. ಅಲ್ಲಿ ಯುದ್ಧ ಕಲೆಯನ್ನು ಕಲಿತಂಥ 3 ಹುಡುಗರು ಪ್ರಖ್ಯಾತರಾಗಿದ್ದವ್ರು ಬೇರೆ ಕಡೆ ಹೋದರು, ತಮ್ಮ ಕೆಲಸ ಆರಿಸ್ಕೊಂಡು ಹೋದರು. ಎಷ್ಟೋ ವರ್ಷ ಬೇರೆ ಬೇರೆ ಕಡೆ ಅಡ್ಡಾಡಿದರು. ಒಂದು ಸಲ 3 ಜನ ಸಿಕ್ಕಾಗಂದ್ರಂತೆ, ನಮ್ಮ ಶಾಲೆ ಹೇಗಿದೆ ನೋಡ್ಕೊಂಬರೋಣ ಬನ್ನಿ, ನಾವು ಕಲ್ತಿದ್ವಲ್ಲ ಶಾಲೆ, ಕುಂಗ್ಫು ಶಾಲೆ ಹೇಗಿದೆ ನೋಡ್ಕೊಂಬರೋಣ ಅಂತ. 3 ಜನ ಬಂದರು. ನೋಡ್ತಾರೆ, ಒಬ್ಬರೂ ಇಲ್ಲ. ಪರ್ವತ ತುದಿ ಮೇಲೆ ಇರುವಂಥ ಶಾಲೆ ಅದು, ಒಬ್ಬರೂ ಇಲ್ಲ. ಆ ಬಿಲ್ಡಿಂಗ್ ಎಲ್ಲ ಬೀಳೋಂಗಾಗಿದ್ದಾವೆ. ಒಂದು ಕಾಲಕ್ಕೆ ಇದು ಶಾಲೆ ಇತ್ತು ಅಂತ ನಂಬೋಕೆ ಸಾಧ್ಯ ಇಲ್ಲ, ಅಷ್ಟು ಕೆಟ್ಟು ಹೋಗ್ಬಿಟ್ಟಿದೆ ಪರಿಸ್ಥಿತಿ. ಏನಾಯಿತು ನಮ್ಮ ಶಾಲೆಗೆ? ಅಂಥ ಪ್ರಖ್ಯಾತವಾದಂಥ ಶಾಲೆ ಯಾಕೆ ಹಾಳಾಯಿತು ಅಂತ ಅಡ್ಡಾಡಿದ್ರು, ವಿಚಾರ ಮಾಡಿದರು. ಒಬ್ಬ ಹುಡುಗ ಹೇಳಿದ, ನನಗನ್ಸೋ ಮಟ್ಟಿಗೆ ನನಗೆ ಗೊತ್ತಿತ್ತದ ಆವಾಗಲೇ ಹಿಂಗೆ ಆಗ್ಬೋದು ಅಂತ ಅನಿಸಿತ್ತು ನನಗೆ. ನಮ್ಮ ಗುರುಗಳಿದ್ದಾರಲ್ಲ ಒಳ್ಳೆಯವರು, ಆದರೆ ಹಳೆಯ ಪದ್ಧತಿ ಇಟ್ಕೊಂಡು ಕೂತಿದ್ದಾರೆ ಅವರು. ಹೊಸ ವಿಧಾನಗಳು ಗೊತ್ತಿಲ್ಲ ಅವ್ರಿಗೆ. ಆದ್ದರಿಂದ ಹುಡುಗರು ಏನಂತಾರೆ, ತಿರ್ಗಾ ಮುರುಗ ಹಳೆದೇ ಕಳಿಸ್ತಾರೆ ಇವರು ಅಂತ ಬಿಟ್ಟು ಹೋಗಿರ್ಬೇಕು ಅವರು. ಅದಕ್ಕೆ ಹುಡುಗರು ಬಂದಾಗಿರಬೇಕು, ಅದಕ್ಕೆ ಶಾಲೆ ಮುಚ್ಚೋಯ್ತು ಅಂತ. ಎರಡನೇದೊಂದೊಂದು ಅದಕ್ಕಲ್ಲಪ್ಪ ಮುಚ್ಚಿದ್ದು, ಗುರುಗಳು ಹಂಗೆ ಅಂಡರ್ಸ್ಟಿಮೇಟ್ ಮಾಡಬೇಡ. ಅವ್ರು 10 ವಿಧಾನ ಕಟ್ಕೊಂಡವರು ಕಲಿಸ್ಬೋದಾಗಿತ್ತು. ಆದರೆ ಎರಡನೇದು, ಹುಡುಗರು ಬಂದಾಗ ವ್ಯವಸ್ಥೆ ಕಟ್ಟಬೇಕಲ್ಲ ಚೆಂದಾಗಿ, ಕಟ್ಟೋಕೆ ಯಾರೂ ಸಿಗಲಿಲ್ಲ ಪಾಪ ಗುರುಗಳಿಗೆ. ವ್ಯವಸ್ಥೆ ಕಟ್ಟೋರು ಸಿಗದೆ ಹೋದ್ರಿಂದ ಹುಡುಗರು ಬಿಟ್ಟು ಹೋದರು, ಶಾಲೆ ಬಿದ್ದು ಹೋಯ್ತು. ಇನ್ನೊಬ್ಬಂದ ಹಂಗೆ ಅಲ್ಲಪ್ಪ, ಇದು ಎರಡೂ ಅಲ್ಲ. ಕಲಿಸೋ ವಿಧಾನ ಗುರುಗಳಿಗೆ ಗೊತ್ತಿತ್ತು. ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಒಬ್ರು ಯಾರು ನೋಡ್ಕೊಂಡಿರ್ತಾರೆ. ಮುಖ್ಯವಾಗಿ ಏನು ಬೇಕಾಗಿದ್ದು ಗೊತ್ತಾ? ಜನಸಂಪರ್ಕ ಬೇಡವಾ? ಹೋಗಿ ಹುಡುಗನ ಕರ್ಕೊಂಬರ್ಬೇಕಲ್ಲ, ನಮ್ಮ ಶಾಲೆಗೆ ಬನ್ನಿ ಅಂತ ಪ್ರಚಾರ ಮಾಡಬೇಕು. ಹಂಗೆ ಮಾಡೋರು ಯಾರು ಸಿಕ್ಕಿರ್ಲಿಕ್ಕಿಲ್ಲ, ಅದಕ್ಕೆ ಬಂದಾಗ ಹೋಗಿರ್ಬೇಕು ಶಾಲೆ ಅಂತ. ಯಾವುದೋ ಗೊತ್ತಿಲ್ಲ ಕಾರಣ, ವಿಚಾರ ಮಾಡಿಕೊಂಡ್ರು. ಅಂದರು, ಬರೀ ಮಾತಾಡೋದಕ್ಕಿಂತ ಒಂದು ಕೆಲಸ ಮಾಡಿಬಿಡೋಣ, ನಮ್ಮ ಶಾಲೆಯನ್ನು ಮತ್ತೆ ಕಟ್ಟೋಣ, ನಾವೇ ಕಟ್ಟೋಣ. 3 ಜನ ಸೇರಿ. ಹೆಂಗಿದ್ರು ನನಗೆ ಕಲಿಸೋದಕ್ಕೆ ಚೆನ್ನಾಗಿ ಬರುತ್ತೆ. ಒಬ್ಬ ಹುಡುಗ ಹೇಳ್ದ,
ಫಸ್ಟ್ ಕ್ಲಾಸ್ ಕಲಿಸ್ತೀನಿ, ಕಲ್ಕೊಂಬಂದಿದ್ದೀನಿ ಬೇಕಾದ ಹೊಸ ವಿಧಾನಗಳನ್ನು, ಇದನ್ನು ಹಾಕಿ ನಾ ಕಲಿಸ್ತೀನಿ ಅಂದ. ನೀ ಮಾಡು ಅಂದ ಇನ್ನೊಬ್ಬ. ನನಗೆ ಈ ವ್ಯವಸ್ಥೆ ನೋಡ್ಕೊಳ್ಳೋದು ಚೆನ್ನಾಗಿ ಬರುತ್ತೆ, ಪಕ್ಕಾ ವ್ಯವಸ್ಥೆ ನೋಡ್ಕೋತೀನಿ, ಅದನ್ನು ನಾನು ಮಾಡ್ತೀನಿ, ಅದು ನನಗೆ ಬುರ್ಗೋರೋದು ಗೊತ್ತಿರೋವಂಥ ವಿದ್ಯೆ. ಆಯಿತು. ಇನ್ನೊಬ್ಬ ಹುಡುಗ ಅಂದ, ನೀವು ಕೆಲಸ ಪಾಠ ಮಾಡೋದು ನೀನು ಮಾಡು, ವ್ಯವಸ್ಥೆ ನೀನು ನೋಡ್ಕೋ. ನನಗೆ ಜನ ಎಲ್ಲ ಪೂರ್ತಿ ಗೊತ್ತು. ನಾನು ಮನೆಗೆ ಹೋಗಿ ಹುಡುಗರ ಹತ್ರ ಮಾತಾಡಿ ಶಾಲೆ ದೊಡ್ಡದು ಅಂತ ಹೇಳಿ ಕರ್ಕೊಂಬರ್ತೀನಿ ಹುಡುಗರನ್ನ, ಮಾಡೋಣ ಅಂದರು. 3 ಜನ ಸೇರಿದರು, ಪ್ರಯತ್ನ ಮಾಡಿದರು, ತಾವೇ ಮಣ್ಣು ತೆಗೆದು ಹಾಕಿದರು, ಶಾಲೆಗೆ ಬಣ್ಣ ಹಚ್ಚಿದರು. ಶುರು ಆಯಿತು. 2-3 ಜನ ಹುಡುಗರಿಂದ ಶುರು ಆದದ್ದು ಒಂದು 4-5 ವರ್ಷದಲ್ಲಿ ಎಷ್ಟು ಪ್ರಸಿದ್ಧ ಆಗಿಬಿಡ್ತು ಅಂದರೆ ಬಾಯಿಂದ ಬಾಯಿಗೆ ಹರಡ್ಬಿಡ್ತು. ಏನು ಅದ್ಭುತ ಶಾಲೆ ಇದು ಅಂತ. ಮತ್ತೆ ಮೊದಲಿನ ಗ್ಲೋರಿ ಬಂದುಬಿಡ್ತು. ನಾನು ಆಗಲೇ ಹೇಳಿದ್ದೆ, ತತ್ವಜ್ಞಾನ ಹೇಗೆ ಹೋಗಿ ಮತ್ತೆ ವೇದವ್ಯಾಸರ ಕಾಲಕ್ಕೆ ಉಚ್ಛ್ರಾಯ ಸ್ಥಿತಿಗೆ ಬಂತು ಅಂತ. ಈ ಶಾಲೆ ಕೂಡ ಅದ್ಭುತ ಆಗಿಬಿಡ್ತು. ಜನ ಏನು ಕ್ಯೂ ಹಚ್ಚಿಬಿಡ್ಬೇಕು ಅಡ್ಮಿಷನ್ನಿಗೋಸ್ಕರ ಆಯಿತು. ಒಂದು ದಿವಸ 3 ಜನ ಹಿರಿಯರಿದ್ದಿರಲ್ಲ ಶಾಲೆ ಶುರು ಮಾಡಿದವರು, ಕೂತು ಮೇಲೆ ನೋಡ್ತಾ ಇದ್ದರು ಶಾಲೆನ. ಸಂತೋಷ ಆಗ್ತಾಯಿತ್ತು ಅವರಿಗೆ. ನೋಡಿ 4-5 ವರ್ಷದಲ್ಲಿ ಶಾಲೆ ಎಷ್ಟು ಅದ್ಭುತವಾಗಿ ಬೆಳೆದು ಬಿಡ್ತು. ಮೊದಲೇದವ ಹೇಳ್ದ, ನಿಮ್ಗೆ ಗೊತ್ತಿದೆ, ನಾನು ಹೇಳೋದು ಬೇಕಿಲ್ಲ, ಈ ಹುಡುಗರು ಬರೋದೇ ನಾ ಕಲಿಸೋ ವಿಧಾನ ನೋಡೋಕೆ ಬರ್ತಾರೆ. ಉಳಿದದ್ದೇನು ಅವರಿಗೆ ಕಲಿಯೋದು, ಕಲಿಸೋದು ತಾನೇ ಮುಖ್ಯಪ್ಪ, ನಾನೇ ತಾನೇ ಕಲಿಸೋದು. ಎಷ್ಟು ಹೊಸ ಹೊಸ ವಿಧಾನಗಳನ್ನು ಕಂಡುಕೊಂಡು ಹೇಳಿದ್ದೀನಿ, ಅದಕ್ಕೆ ಬಂದರು ಹುಡುಗರು ಅಂತ. ಎರಡನೇದನ್ನು ಹೇಳ್ತಾನೆ, ಭಾಳ ಹಾರಾಡಬೇಡ, ನೀನು ಕಲಿಸ್ಬೋದು, ಚೆನ್ನಾಗಿ ಕಲಿಸಿದೆ ಇಲ್ಲಂತಲ್ಲ. ನಾನು ವ್ಯವಸ್ಥೆನೇ ಕೆಡಿಸಿದ್ರೆ ಯಾರು ಇರ್ತಿದ್ರಿ ಇಲ್ಲಿ? ನಾನು ವ್ಯವಸ್ಥೆ ಎಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದೀನಿ ಅಂದರೆ ಹುಡುಗರು ಹೋಗ್ಬೇಕಾದ್ರೆ ಅಳುತ್ತಾರೆ, ಬಿಟ್ಟು ಹೋಗ್ಬೇಕಲ್ಲ ಸರ್, ಆಶ್ರಮ ಬಿಟ್ಟು ಹೋಗ್ಬೇಕಲ್ಲ ಅಂತ ದುಃಖ ಪಡ್ತಾರೆ. ಅಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಶ್ರಮ ಬೆಳೀತು ಅಂತ ಹೇಳ್ದ. 3ನೇದವನಂದ, ನಾ ಕರ್ಕೊಂಬಂದ್ರೆ ತಾನೇ ಇಟ್ಕೊಳ್ಳೋದು ಕಲಿಸೋದು. ನಾನು ಮನೆಗೆ ಹೋಗಿ ಕರ್ಕೊಂಬಂದಿದ್ದೀನಿ ಹುಡುಗರನ್ನ, ಎಷ್ಟು ಅಡ್ಡಾಡಿದ್ದೇನೆ ಗೊತ್ತಾ ನಾನು. ಈ ಚೀನಾ ದೇಶದಲ್ಲಿರುವಂಥ ಪ್ರತಿಯೊಬ್ಬರ ಹೆಸರು ಗೊತ್ತು ನನಗೆ, ಅವ್ರ ಮನೆ ಅಡ್ರೆಸ್ ಗೊತ್ತು, ಹೋಗಿ ಹೋಗಿ ಕರ್ಕೊಂಬಂದಿದ್ದೀನಿ, ಆದ್ದರಿಂದ ಆಯಿತು ಅಂತ ಶುರು ಆಯಿತು. ನಾನು ಮಾಡಿದ್ದು 3 ಜನ. ಮೊದಲು ಅಲ್ಲೆಲ್ಲಿ ಗುಸುಮುಸು ಆಗ್ತಾಯಿತ್ತು. ಸ್ವಲ್ಪ 2 ವರ್ಷ ಆಗೋ ಹೊತ್ತಿಗೆ ಅದು ಹೊರಗೆ ಬರೋಕ್ಕೆ ಶುರು ಆಯಿತು ಎಲ್ಲರ ಮುಂದೆ. ಕೊನೆಗೊಂದು ಸಲ ಅವ್ರಿಗೆ ಗೊತ್ತಾಯಿತು ಯಾಕೆ ಹಳೆ ಆಶ್ರಮ ಬಿದ್ದು ಹೋಗಿತ್ತು ಅಂತ ಗೊತ್ತಾಯಿತು. ಆದರೆ 3 ಜನ ಅಂದರು, ನಾವು ಕೂಡಿ ಬದುಕೋಕ್ಕಾಗಲ್ಲ, ಇನ್ನು ನಾವು ಬೇರೆ ಹೋಗೋಣ ಅಂದರು. ಮತ್ತು ಆಶ್ರಮ ಹಳೆ ಕಾಲಕ್ಕೆ ಬಂತು. ಇದು ಎಷ್ಟು ಚಂದದ ಕಥೆ ಇದೆ ನಾನು ಓದಿದ್ದು ಅಂದರೆ, ಈ ಕಥೆ ಬದುಕನ್ನು ಹೊಂದಿಸ್ತದೆ ಅಂತ, ಬದುಕಿಗೆ ಜೋಡಿಸುತ್ತೆ. ಜೊತೆಯಾಗಿ ಕೆಲಸ ಮಾಡಿದವರು ಬೇರೆ ಆದಾಗ ತಾವೆಲ್ಲ ಅನುಭವಿಸ್ತರು, ಎಲ್ಲ ಗೊತ್ತಿರುತ್ತೆ. ಒಂದು ಸಂಸ್ಥೆಯಲ್ಲಿ 3-4 ಜನ ಕೆಲಸ ಮಾಡ್ತೀವಿ, ಪ್ರೀತಿಯಿಂದ ಕೆಲಸ ಮಾಡ್ತೀವಿ. ಯಾವುದೋ ಕಾರಣಕ್ಕೆ ಒಬ್ಬ ಮನುಷ್ಯ ಸಂಸ್ಥೆಯನ್ನು ಬಿಟ್ಟು ಹೊರಗೆ ಹೋಗ್ತಾನೆ. ಏನು ಮಾಡ್ತಾನೆ ಅವನು ಹೋದಾಗ? ಬಹಳಷ್ಟು ಸಲ ಆ ಸಂಸ್ಥೆಯ ವಿರುದ್ಧವೇ ಕೆಲಸ ಮಾಡ್ತಾನೆ. ಯಾಕೆ? ಒಂದು ಮಾತಿದೆ ಇಂಗ್ಲೀಷಲ್ಲಿ, ಆಫ್ಟರ್ ಮೀ ಡೆಲ್ಯೂಜ್ ಅಂತ. ನಾನು ಬಿಟ್ಟು ಹೋದ ಸಂಸ್ಥೆ ಮುಳುಗಿ ಹೋಗ್ತದೆ. ನಾನಿದ್ದಾಗ ಹೆಂಗಿತ್ತು ರೀ ಅದು, ನಾನು ಬಿಟ್ಟ ತಕ್ಷಣ ಹೆಂಗಾಯ್ತು ನೋಡ್ರಿ ಅದು ಅಂತ ತೋರಿಸೋದಕ್ಕೆ ಪ್ರತಿಯೊಬ್ಬನು ಹೊರಗಡೆ ಹೋದವನು ತನ್ನ ಶಕ್ತಿಯನ್ನು ಆ ಸಂಸ್ಥೆ ಕಟ್ಟೋದಕ್ಕೆ ಬಳಸೋದ್ರ ಬದಲು ಸಂಸ್ಥೆಯನ್ನು ಬೀಳಿಸೋದಕ್ಕೆ ಬಳಸ್ತಾನೆ. ನಮ್ಮ ಜೀವನಗಳು ಹಾಗೆ ಆಗಿರುವಂಥದ್ದು, ಸಂಸ್ಥೆಗಳು ಹಾಗೆ ಆಗಿರುವಂಥದ್ದು. ಸಂಸ್ಥೆಗಳನ್ನು ಕಟ್ಟಿದಂಥ ವ್ಯಕ್ತಿಗಳೇ ಅಹಂಕಾರದ ಶಿಖರದ ಮೇಲೆ ಕೂತ್ಕೊಂಡು ಆ ಸಂಸ್ಥೆಗಳು ಕುಸಿಯೋದಕ್ಕೆ ಕಾರಣ ಆಗ್ತಾರೆ. ಭಾಳ ದುರ್ದೈವ ಇದು. ಅದಕ್ಕೆ ಹೇಳ್ತಾರೆ 3 ಅವಶ್ಯಕತೆಗಳಿದ್ದಾವೆ ಜೀವನದಲ್ಲಿ. ಜ್ಞಾನ ಆಗ್ಬೋದು, ಸಮಾಜ ಆಗ್ಬೋದು, ನಮ್ಮ ವೈಯಕ್ತಿಕ ಜೀವನ ಆಗ್ಬೋದು. 3. ಒಬ್ಬ ಚಿಂತಕ ಇರಬೇಕು, ಒಬ್ಬ ಯೋಜಕ ಇರಬೇಕು, 3ನೇದವನು ಹೊರಗಡೆ ಸಂಪರ್ಕಾಧಿಕಾರಿ ಆಗಿರಬೇಕು, ಜನ ಸಂಪರ್ಕ ಇರಬೇಕು. ಅದಕ್ಕೆ ಹೇಳ್ತಾರೆ ನಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಇದ್ದಾವೆ. ಹರಿತವಾದ ಬುದ್ಧಿ ಇರಬೇಕು, ವ್ಯವಸ್ಥಿತವಾದಂಥ ಬದುಕಿನ ಶೈಲಿ ಇರಬೇಕು, 3ನೇದು ಸಾರ್ವಜನಿಕ ವರ್ಚಸ್ಸು. ಈ 3 ಇದ್ದರೆ ಮಾತ್ರ ಒಂದು ವ್ಯವಸ್ಥೆ ಬಹಳ ದಿವಸ ಬದುಕುವಂಥದ್ದು. ನಮ್ಮ ಸಂಭ್ರಮದ ಇತ್ತಲ್ಲ, ಜ್ಞಾನ ಬೆಳೆದದ್ದು ವೇದವ್ಯಾಸರ ಕೃಪೆಯಿಂದಾಗಿ ಎತ್ತರಕ್ಕೆ ಬೆಳೆದಂಥ ಜ್ಞಾನ ಸಮುದ್ರ ಕುಸಿಯೋದಕ್ಕೆ ಶುರು ಆದದ್ದ ಕಾರಣ ಅತ್ಯಂತ ಶ್ರೀಮಂತ ಜ್ಞಾನದ ನಡುವಿದ್ದಂಥ ಹಿರಿಯರಿದ್ದರಲ್ಲ ದೊಡ್ಡವರು, ಅವರು ಹೊಂದಾಣಿಕೆ ಆಗಲಿಲ್ಲ. ಆಗೇನಾಯಿತು? ಅನಿಷ್ಟ ವಿದ್ಯೆಗಳೆಲ್ಲ ಸೇರ್ಕೊಂಡ್ಬಿಡ್ತು, ವಿದ್ಯೆಯ ರೂಪದಲ್ಲಿ ಸೇರ್ಕೊಂಡ್ಬಿಡ್ತು. ಸಾಮಾನ್ಯರಿಗೆ ಜ್ಞಾನ ತಲುಪೋದು ಹಾಗೆ ಪುರೋಹಿತಶಾಹಿ ನಿಂತ್ಕೊಂಡ್ಬಿಡ್ತು. ಮುಟ್ಲೇ ಇಲ್ಲ ಕೆಲವರಿಗೆ, ನೀವು ಮುಟ್ಟಲ್ಲ ಇವರಿಗಿಷ್ಟೇನೆ ಅಂತ ಶುರು ಆಯಿತು. ಜ್ಞಾನ ಮೂಲವಾಗಿದ್ದದ್ದು ನಿಧಾನವಾಗಿ ಕರ್ಮ ಪ್ರಧಾನ ಆಯಿತು. ಜ್ಞಾನ ಹಿಂದೆ ಹೋಗಿ ಕರ್ಮ, ಬರೀ ಚಟುವಟಿಕೆಗಳು, ಆಚಾರ ಆಗಬೇಕು, ಹೋಮ ಮಾಡಬೇಕು, ಯಜ್ಞ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ, ಮಾಡಬೇಕು. ಗೊತ್ತಿಲ್ಲದಾಗಿ ಹಿಂಸೆ ಬರೋಕ್ಕೆ ಶುರು ಆಯಿತು, ಬಲಿ ಬರೋಕ್ಕೆ ಶುರು ಆಯಿತು. ಯಾವಾಗ ಹಿಂಸೆ ಆಗರ ಆಯಿತೋ ಆಗ ಬುದ್ಧ ಬರಬೇಕಾಯಿತು. ಬುದ್ಧ ಬಂದಲ್ಲಿ ಮಹಾವೀರ ಬಂದ.
ಅಷ್ಟೊತ್ತಿಗೆ ತಮ್ಮ ದುರ್ಭಾಷ್ಯಗಳಿಂದ ತಪ್ಪಾದ ಭಾಷೆಗಳನ್ನು ಬರೆದು ವೇದಗಳನ್ನು ಅರ್ಥ ಕೆಡಿಸುವಂಥ ಕಾರ್ಯ ಶುರುವಾಯಿತು. ಏನೇನು ಅರ್ಥ ಬರೆಯೋದು, ಸಿಕ್ಕದ್ದೇ ಅರ್ಥ. ತಮ್ಮ ಕಲ್ಪನಾಶಾಸ್ತ್ರದನ್ನು ಕಲ್ಪನೆಯನ್ನು ಬಳಸ್ಕೊಂಡು ಶಾಸ್ತ್ರದ ವಿಚಿತ್ರ ವರ್ಣನೆಗಳನ್ನು ಮಾಡಿ, ಅದಕ್ಕೆ ಹೇಳ್ತಾರೆ ಅಧ್ಯಾತ್ಮದಲ್ಲಿ ಕೂಡ ಭ್ರಷ್ಟಾಚಾರ ಬರೋಕ್ಕೆ ಶುರುವಾಯಿತು ಅಂತ. ಭ್ರಷ್ಟಾಚಾರ ಅಂದರೆ ಹಣಕಾಸಿಂದ ಇರಬೇಕು ಅಂತಿಲ್ಲ, ಜ್ಞಾನದಲ್ಲಿ ಕೂಡ ಭ್ರಷ್ಟಾಚಾರ ಆಗೋಕ್ಕೆ ಸಾಧ್ಯ ಇದೆ. ಜ್ಞಾನವನ್ನು ತಪ್ಪಾಗಿ ಹೇಳಿದರೆ ಅದು ಒಂದು ಭ್ರಷ್ಟಾಚಾರವೇ. ಸರಿಯಾದ ಜ್ಞಾನವನ್ನು ಕೊಡದೆ ತಪ್ಪು ಜ್ಞಾನ ಕೊಟ್ಟರೆ ಅದು ಒಂದು ಭ್ರಷ್ಟಾಚಾರನೇ ಆಗುವಂಥದ್ದು. ಈ ಹೊತ್ತಿಗೇನಾಯಿತು ಅಂದರೆ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಾಗದಂಗೆ ಆಯಿತು. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ. ಈ ದರ್ಶನಗಳಲ್ಲಿ ವೇದಗಳು ಒಪ್ಪದೇ ಇರುವಂಥ ದರ್ಶನಗಳು ಸೇರ್ಕೊಂಡ್ಬಿಡ್ತು. ವೈದಿಕ ದರ್ಶನಗಳು ಅವೈದಿಕ ದರ್ಶನಗಳಾಗೋಕ್ಕೆ ಶುರುವಾಯಿತು. ಬೇರೆ ಬೇರೆ ಸಿದ್ಧಾಂತಗಳು ಬರೋಕ್ಕೆ ಶುರುವಾದವಂತೆ. ಭಾಳ ಚೆಂದ ಮಾಡ್ತಾರೆ. ಬೇರೆ ಬೇರೆ ಸಿದ್ಧಾಂತ ಬರೋಕ್ಕೆ ಶುರುವಾಯಿತು. ಕೆಲವರು ಸಕಲವೂ ಬ್ರಹ್ಮ ಅಂತ ಕೆಲವರು ವಾದಿಸಿದರೆ, ಇನ್ನು ಕೆಲವರು ಎಲ್ಲರೂ ಬ್ರಹ್ಮ ಅಂತ ವಾದಿಸೋಕೆ ಶುರು ಮಾಡಿದರು. ಕೆಲವ್ರದ್ದು ಶೂನ್ಯವಾದ, ಕೆಲವರು ಚೈತನ್ಯವಾದ, ಇನ್ನು ಕೆಲವರು ಜಡವಾದ, ಕೆಲವರು ದೈವವಾದಗಳು, ಕರ್ಮವಾದಿಗಳು, ಜ್ಞಾನವಾದಿಗಳು, ಜ್ಞಾನ ಕರ್ಮ ಸಮನ್ವಯವಾದಿಗಳು, ಕರ್ಮತ್ಯಾಗವಾದಿಗಳು, ಇನ್ನು ಕೆಲವು ಸರ್ವತ್ಯಾಗಿವಾದಿಗಳು, ಸದ್ಗುಣವಾದಿಗಳು, ನಿರಾಕಾರವಾದಿಗಳು. ಎಷ್ಟು ಥರದ ಬ್ರ್ಯಾಂಚಸ್ ಆಗಿಬಿಡ್ತು ಅಂದರೆ ಕೊನೆಗೆ ಯಾರು ಹೇಳ್ತಾರೆ ಅಂತ ಗೊತ್ತಾಗಿಲ್ಲ. ಅದು ಭಾಳ ಚಂದ ಬರೀತಾರೆ ಒಂದು ಕಡೆಗೆ, ಇದು ಕುರುಡರ ಸಂತೆ ಆಗಿತ್ತು ಅಂತ. ಕುರುಡರ ಸಂತೆ, ತಗೊಳ್ಳೋದು ಗೊತ್ತಿಲ್ಲ, ಕೊಡೋದು ಗೊತ್ತಿಲ್ಲ, ಸೇರಿಕೊಂಡು ಜನ ಇದ್ದಾರೆ. ಕೊನೆಗೆ ಎಲ್ಲರದ್ದು ಒಂದು ವಾದನೆ. ಒಂದು ಹಂತದಲ್ಲಿ ಯಾರು ಸತ್ಯ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಗೊತ್ತದ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ಕೆಟ್ಟ ಕೆಲಸಗಳು ತಂತ್ರ ಅನ್ನೋ ಹೆಸರಿನಿಂದ ಅತ್ಯಂತ ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತು. ಮಾಡಿದ್ದೇ ತಂತ್ರ, ಹೇಳಿದ್ದೇ ತಂತ್ರ, ಹೀಗಾಗಿ ಬರೋಕ್ಕೆ ಶುರು ಆಯಿತು. ಅಧ್ಯಾತ್ಮದಲ್ಲಿದ್ದಂಥ ಭ್ರಷ್ಟಾಚಾರ ನಿಧಾಗಿ ಆ ರಾಜಕೀಯಕ್ಕೂ ಬರೋಕ್ಕೆ ಶುರು ಆಯಿತು, ರಾಜರಿಗೂ ಮುಟ್ಟೋಕ್ಕೆ ಶುರು ಆಯಿತು, ಸಾಮಾನ್ಯ ಜನರಿಗೆ ಬದುಕು ಭಾರ ಆಯಿತು. ಇದು ಆ ಕಾಲಕ್ಕೆ ಆದಂಥದ್ದು. ಈಗ ದಾರಿ ತೋರುವಂಥ ನಾಯಕರ ಅಗತ್ಯತೆ ಮನುಕುಲಕ್ಕೆ ಹೆಚ್ಚು ಬೇಕು ಅಂತ ಅನ್ನಿಸ್ತು. ಇಂಥ ಸ್ಥಿತಿಯಲ್ಲಿ ನಿಜವಾದ ಜಿಜ್ಞಾಸುಗಳಿದ್ದರಲ್ಲ, ಸತ್ಯ ಏನು ತಿಳ್ಕೋಬೇಕು ಅಂತ ಕಾಯ್ತಿದ್ದರಲ್ಲ, ಅವರು ಜ್ಞಾನದ ಬೆಳಕು ಸಿಕ್ಕಿತೆ ಅಂತ ಕಾಯ್ತಾಯಿದ್ರು. ನವಜೀವನದ ಸರ್ವೋನ್ನತಿಗೆ ಸಾಧಕ ಆಗುವಂಥ ಮಾರ್ಗದರ್ಶನ ಕೊಡುವಂಥ ಮಾರ್ಗದರ್ಶಕನಿಗಾಗಿ ಜಗತ್ತು ಕಾಯ್ತಾಯಿತ್ತು. ಆಗ ಆಶಾಕಿರಣವಾಗಿ ಬಂದಂಥವರು ಜ್ಞಾನಜ್ಯೋತಿಯಾದಂಥ ಆಚಾರ್ಯ ಶ್ರೀ ಮಧ್ವರು ಅಂತ. ಇದು ಕಾಲದ ಬಗ್ಗೆ ನಂತರ ಹೇಳ್ತಾ ಹೋಗ್ತೀನಿ. ಈ ಮಾತನ್ನು ಯಾಕೆ ನಾನು ಸ್ವಲ್ಪ ಹೆಚ್ಚು ವಿವರ ಮಾಡಿ ಹೇಳಬೇಕಾಯ್ತು ಈಗ ಅಂತಂದರೆ, ಇದೊಂದು ಬಹಳ, ನಾನು ರಾಮಾವತಾರದಲ್ಲೂ ಕೃಷ್ಣದಲ್ಲೂ ಹೇಳಿದ್ದೆ, ಅದನ್ನು ಇಲ್ಲೂ ಹೇಳಬೇಕಾಗತ್ತೆ. ನಾವು ಎಷ್ಟೋ ಕಡೆಗೆ ವಸ್ತುಸ್ಥಿತಿಯನ್ನು ತುಂಬ ವಿಜೃಂಭಿಸಿ ಹೇಳ್ತೇವೆ, ಕೆಲವೊಂದು ಸಲ ಕುಗ್ಗಿಸಿ ಹೇಳ್ತೇವೆ. ವಸ್ತುಸ್ಥಿತಿಯನ್ನು ಸಂಶೋಧಕನ ದೃಷ್ಟಿಯಿಂದ ನೋಡೋದು ಒಳ್ಳೆಯದು ಅಂತ ಕೆಲವೊಂದು ಸಲ ಅನಿಸಿದ್ದು ನನಗೆ. ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರುವಂಥ ಜನಾಂಗವೊಂದನ್ನು ಮಾಧ್ವರು ಅಂತ ಕರೀತಾರೆ. ಈ ಪದ ನನಗೆ ಭಾಳ ಇಷ್ಟ. ಇದು ವಿಶೇಷವಂಥ ಪದ ಇದು. ಯಾಕಂದರೆ ಮಧ್ವಾಚಾರ್ಯರ ಅನುಯಾಯಿಗಳನ್ನು ಮಾಧ್ವರು ಅಂತ ಕರೀತಾರೆ. ಈ ಪ್ರಯೋಗ ಬೇರೆದವ್ರು ಬಳಸಲ್ಲ. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಮಧ್ವಾಚಾರ್ಯರ ಶಿಷ್ಯರನ್ನೆಲ್ಲ ಮಾಧ್ವರು ಅಂತ ಕರೀತಾರೆ. ಶಂಕರಾಚಾರ್ಯರ ಶಿಷ್ಯರನ್ನ ಶಾಂಕರರು ಅಂತ ಕರೆಯೋಲ್ಲ, ಅದ್ವೈತಿಗಳು ಅಂತ ಕರೀತಾರೆ. ರಾಮಾನುಜಾಚಾರ್ಯರ ಶಿಷ್ಯರನ್ನು ರಾಮಾನುಜೀಯರು ಅಂತ ಕರೆಯೋದು ಬಹಳ ಅಪರೂಪ, ಶ್ರೀ ವೈಷ್ಣವರು ಅಂತ ಕರೆಯೋದು. ಹೇಗಿದೆ ನೋಡಿ ಮಜಾ ಇದು. ಶಂಕರರ ಶಿಷ್ಯರನ್ನ ಶಾಂಕರರು ಅಂತ ಕರೆಯಲ್ಲ, ರಾಮಾನುಜರ ಶಿಷ್ಯರನ್ನ ರಾಮಾನುಜೀಯರು ಅಂತ ಕರೆಯೋಲ್ಲ, ಆದರೆ ಮಧ್ವಾಚಾರ್ಯ ಶಿಷ್ಯರನ್ನೆಲ್ಲರೂ ಮಾಧ್ವರಂತ ಕರೆಯೋದು. ಯಾಕೆ? ಮಧ್ವಾಚಾರ್ಯರನ್ನ ಆಚಾರ್ಯರಂತೂ ಒಪ್ಕೊಂಡಂಥ ಜನ ಇದ್ದಾರಲ್ಲ, ಅವರಿಗೆ ಮಧ್ವಾಚಾರ್ಯರೇ ಶ್ರೇಷ್ಠ. ಅವರ ವ್ಯಕ್ತಿತ್ವದ ಪ್ರಭಾವ ಆ ಜನಾಂಗದ ಮೇಲೆ ಎಷ್ಟು ಆಳವಾಗಿ ಆಗಿತ್ತು ಅಂದರೆ, ಅವರ ಮನೋಧರ್ಮದ ಮೇಲೂ ಆಯಿತು, ಭಾವಜೀವನದ ಮೇಲೂ ಆಗಿ ಅವರೇ ನಮ್ಮ ಗುರುಗಳು, ಇನ್ನು ಯಾರೂ ಇಲ್ಲ ಅಂಥೇಳಿ ಅವ್ರು ತಮ್ಮನ್ನೇ ಮಾಧ್ವರು ಅಂತ ಕರ್ಕೊಳ್ಳೋಕೆ ಶುರು ಮಾಡಿದರು. ಅವ್ರ ಮಾತು ಹೇಳ್ತಾರೆ, ನ ಮಾಧವ ಸಮೋ ದೇವ ನಚ ಮಧ್ವ ಸಮೋ ಗುರು ಅಂತ. ಮಾಧವನಂಥ ದೇವರಿಲ್ಲ, ಮಧ್ವಾಚಾರ್ಯರಂಥ ಗುರುಗಳಿಲ್ಲ. ಅದು ಶ್ಲೋಕ ಬಂತು. ತುಂಬ ವಿಶ್ವಾಸದಿಂದ, ಶ್ರದ್ಧೆಯಿಂದ, ಭಾವುಕತೆಯಿಂದ ಸಾಕಷ್ಟು ಜನ ಅದನ್ನು ನಂಬಿಕೊಂಡಿದ್ದಾರೆ. ಮಧ್ವಾಚಾರ್ಯರೇ ಅವರ ಪಾಲಿಗೆ
ಜನಾಂಗದ ಸ್ವರೂಪೋದ್ಧಾರಕರು ಅಂತ. ನಮ್ಮ ಸ್ವರೂಪದ ಉದ್ಧಾರಕರು ಅವರೇ ಅಂತ ಒಪ್ಕೊಂಡಂಥದ್ದು. ಏನಾಯಿತು? ರಾಮನ ಅಣತಿಯಂತೆ ಆಂಜನೇಯ ಹೇಗೆ ದೈತ್ಯರ ದವಡೆಯಿಂದ ಸಜ್ಜನರನ್ನು ಪಾರು ಮಾಡಿದ್ನೋ, ಹಾಗೆ ದುರ್ವಾದಿಗಳ ಮುಷ್ಟಿಯಿಂದ ಸದ್ಧರ್ಮವನ್ನು ಕಾಪಾಡಿಸಿ ಮಧ್ವರು ಪಾರು ಮಾಡಿದರು ಅಂತ ಹೇಳಿ ಮಧ್ವರು ನಂಬ್ತಾರೆ. ಅದಕ್ಕೆ ಚಿಂತನೆಯೊಳಗೆ ಮಧ್ವಾಚಾರ್ಯರು ಮಾರುತಿಯ ಅವತಾರ ಅಂತ ನಂಬೋದು. ಇದು ಬಹಳ ಚಂದದ ಕೆಲಸ ಇದು. ಮಧ್ವಾಚಾರ್ಯರು ಆಂಜನೇಯನ ಅವತಾರ. ಪ್ರಥಮೋ ಹನುಮನ್ನಾಮಃ, ದ್ವಿತೀಯೋ ಭೀಮಯವಚ ಅಂತೆಲ್ಲ ಬರ್ತದೆ. ಅದು ಮುಂದೆ ಹೇಳ್ತೀನಿ. ಅವತಾರ ಅಂತ ಬರ್ತದೆ. ಒಂದು ದಯವಿಟ್ಟು ಗಮನಿಸಬೇಕಾದ್ದು, ಅತ್ಯಂತ ಎತ್ತರದ ಯಶಸ್ಸನ್ನು ಪಡ್ಕೊಂಡಂಥ ಯಾವುದೇ ಜೀವ ಆಗಲಿ ಭಗವದ್ ಅಂಶವಿಲ್ಲದೆ ದೊಡ್ಡದಾಗೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಜೀವ, ಅದು ಭಾರತದ್ದಂತಲ್ಲ, ಯಾವುದೇ ಜೀವ, ಜಗತ್ತಿನ ದೊಡ್ಡ ಜೀವ ಯಶಸ್ಸನ್ನು ಪಡೆದಿದ್ದರೆ ಅದು ಭಗವತ್ ಕೃಪೆಯಿಂದೇ ಆಗಬೇಕಾದದ್ದು. ಆ ದೃಷ್ಟಿಯಿಂದ ಅದು ಭಗವದ್ ಅವತಾರವಂತೆ ಹೇಳ್ತಾರೆ. ಅವತಾರಣ ಅಂದರೆ ಏನು ಹೇಳಿ? ಕೆಳಗಿಳಿಯೋದು. ಆ ಭಗವದ್ ಶಕ್ತಿ ಮನುಷ್ಯ ರೂಪದಿಂದ ಕೆಳಗಿಳೀತು ಅಂತ. ಯಾರದೋ ಒಂದು ದೇಹದಲ್ಲಿ, ಒಂದು ಮನಸ್ಸಿನಲ್ಲಿ ಆ ಭಗವದಂಶ ಹೆಚ್ಚು ಗಟ್ಟಿಯಾದಾಗ ಅದು ಅವತಾರಿಗಳು ಅಂತ ಕರೀತಾರೆ. ಆ ದೃಷ್ಟಿಯಿಂದ ಎಲ್ಲ ವಿಭೂತಿ ಪುರುಷರು ಅವತಾರಿಗಳೇ. ಶಂಕರಾಚಾರ್ಯರು ಶಿವನ ಅವತಾರ ಅಂತ ಹೇಳ್ತೀವಿ, ಶ್ರೀ ರಾಮಾನುಜಾಚಾರ್ಯರು ಆದಿಶೇಷನ ಅವತಾರ ಅಂತ ಹೇಳ್ತೀವಿ, ಹಾಗೆ ಮಧ್ವಾಚಾರ್ಯರು ಆಂಜನೇಯನ ಅವತಾರ ಅಂತ ಹೇಳ್ತಾರೆ. ಆ ಮಹತ್ ಕಾರ್ಯಗಳಿಂದ, ತಾವು ಮಾಡಿದಂಥ ದೊಡ್ಡ ದೊಡ್ಡ ಕೆಲಸಗಳಿಂದ ಅದನ್ನು ಕಂಡಂಥ ಜನ, ದೊಡ್ಡವ್ರನ್ನ ಕಂಡ್ರಲ್ಲ, ಅವ್ರನ್ನ ದೇವಾಂಶ ಸಂಭೂತರು ಅಂತ ಕರೆಯೋಕ್ಕೆ ಶುರು ಮಾಡಿದರು. ಸಹಜ, ತಪ್ಪೇನಿಲ್ಲ ಅದರೊಳಗೆ. ಭಗವತ್ ಕಾರ್ಯ ಸಾಧಕನಾಗಿದ್ದಂಥ ಹನುಮಂತ ರಾಮಾಯಣದಲ್ಲಿ ಬಹುದೊಡ್ಡ ಪಾತ್ರ. ಅದು ಎಷ್ಟೋ ಸಲ ಅನಿಸುತ್ತೆ, ರಾಮಾಯಣದಲ್ಲಿ ಆಂಜನೇಯ ಇಲ್ಲದೆ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ರಾಮಾಯಣ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಮುಖ್ಯ ರಸ ಅದು ರಾಮಾಯಣದಲ್ಲಿ ಕೂಡ. ಭಾರತದಲ್ಲಿ ಆರ್ಯ ಸಂಸ್ಕೃತಿ ಉಳಿಬೇಕಾದ್ರೆ ಶ್ರೀರಾಮ ಎಷ್ಟು ಜವಾಬ್ದಾರನಾಗಿದ್ದನೋ, ಅವನ ಪ್ರತಾಪ ಕಾರಣ ಆಗಿತ್ತೋ, ಅಷ್ಟೇ ಅವನಿಗೆ ಕಾರಣನಾಗಿ ನಿಂತವನು ಆಂಜನೇಯ. ಅದರಂತೆ ಸತ್ಶಾಸ್ತ್ರಗಳು, ಸದ್ಧರ್ಮಗಳು ಉಳಿದು ಬೆಳೆಯೋದಕ್ಕೆ ಮಧ್ವಾಚಾರ್ಯರು ಪ್ರಮುಖ ಪಾತ್ರ ವಹಿಸಿದರು ಅಂತ ಹೇಳಿ ಮಧ್ವಾಚಾರ್ಯರನ್ನು, ಹನುಮಂತನನ್ನು ಒಂದೇ ಗೋತ್ರದಲ್ಲಿ ನಿಲ್ಲಿಸ್ತಾರೆ. ಕಲ್ಪನೆಗೊಂದು ಆಧಾರದ ತರ್ಕ ಬೇಕಲ್ಲ. ಇದು ಭಾಳ ಮುಖ್ಯದ ಮಾತು. ಯಾರು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಯಾವುದೇ ಒಂದು ಅವತರಣ ಅಂತ ಹೇಳಿದಾಗ, ಇಂಥವ್ರ ಅವತಾರ ಅಂತ ಹೇಳಿದಾಗ, ನಾಡಿನ ಆರಾಧ್ಯ ದೈವವಾದಂಥ ಆಂಜನೇಯ ಮಧ್ವಾಚಾರ್ಯರು ಅಂತ ಪರಿಗಣನೆ ಮಾಡಿ ಒಂದು ದೊಡ್ಡ ಮರ್ಯಾದೆಯನ್ನು ಕೊಟ್ಟರು. ಇದನ್ನು ಭಾಳ ಚಂದ, ನಾನು ಎಸ್.ಕೆ. ರಾಮಚಂದ್ರಾಯರ ಮಾತಿದ್ದು, ನಂದಲ್ಲ. ಎಷ್ಟು ಚಂದ ಮಾತು ಹೇಳ್ತಾರೆ ಅವರು. ವ್ಯಕ್ತಿತ್ವದ ಹೆಗ್ಗಳಿಕೆಯಿಂದ ಈ ಪ್ರಶಸ್ತಿಯನ್ನು ಪಡೆದುದು, ಈ ಪ್ರಶಸ್ತಿಯಿಂದ ವ್ಯಕ್ತಿತ್ವದ ಹಿರಿಮೆ ಹಿಗ್ಗಿದುದು ಅನ್ಯೋನ್ಯಾಶ್ರಯ ಅಂತ. ಅನ್ಯೋನ್ಯ ಆಶ್ರಯ ಅಂತ. ವ್ಯಕ್ತಿ ಆಂಜನೇಯನ ಅವತಾರ ಅಂದಾಗ ಆ ವ್ಯಕ್ತಿತ್ವ ದೊಡ್ಡದಾಗ್ತದೆ. ಆಂಜನೇಯನ ಅವತಾರ ಅಂತ ಹೇಳಿದಾಗ ಆ ಶಕ್ತಿ ಅವತರಣಾಗಿ ಅದು ಒಂದು ದೊಡ್ಡದಾಗ್ತದೆ. ಹೀಗೆ ಎರಡೂ ಒಂದಕ್ಕೊಂದು ಸಪೋರ್ಟ್ ಆಗಿರ್ತದೆ. ಅದಕ್ಕೆ ಹೇಳ್ತಾರೆ, ಮಾಧ್ವರಿಗೆ ಮಧ್ವಾಚಾರ್ಯರು ಎಣೆಯಿಲ್ಲದಂಥ ಗುರುಗಳು. ಅಂಥ ಗುರುಗಳು ಬೇರೆ ಇಲ್ಲ. ಅವ್ರ ನಿತ್ಯದ ಹಂಬಲ ಏನು ಅಂದರೆ, ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ. ನಮ್ಮ ಜನ್ಮ ಜನ್ಮಾಂತರಗಳಲ್ಲಿ ಇವರೇ ನಮ್ಮ ಗುರುಗಳಾಗಬೇಕು ಅಂತ ಅಪೇಕ್ಷೆ ಇರುವಂಥದ್ದು ಭಾಳ ಮುಖ್ಯ. ಅದು ಕೇಳ್ಕೊಂಡಿರುವಂಥದ್ದು. ಈ ಹಿರಿಯನ ಚಿತ್ರಗಳನ್ನು ಕಳ್ಕೊಂಡಾಗ ಮನಸ್ಸಿನಲ್ಲಿ ಕೆಲವು ಕಲ್ಪನೆಗಳು ಬರೋದು ಸುಲಭ. ರಾಮಾಯಣದಲ್ಲಿ ಆಂಜನೇಯ ಹೇಗಿದ್ನೋ, ಮಹಾಭಾರತದಲ್ಲಿ ಭೀಮಸೇನ ಯಾವ ಕೆಲಸಗಳನ್ನು ಮಾಡಿದ್ನೋ ಅಂಥ ಕೆಲಸಗಳನ್ನು ಮಧ್ವಾಚಾರ್ಯರು ನಮ್ಮ ಕಾಲದಲ್ಲಿ ಮಾಡಿದರು ಅಂತ ಹೇಳೋದಕ್ಕೆ ಒಂದು ಶ್ಲೋಕ ಇದೆ. ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ. ಭಗವಂತನ ಕಾರ್ಯ ಸಾಧನೆ ಮಾಡೋದ್ರೊಳಗೆ ಮೊದಲನೇ ಹಂತದಲ್ಲಿ ಹನುಮಂತನಾಗಿ, ಎರಡನೇ ಅವತಾರದಲ್ಲಿ ಭೀಮನಾಗಿ, ಮೂರನೇ ಅವತಾರದಲ್ಲಿ ಮಧ್ವರಾಗಿ ಬಂದರು ಅವರು ಅಂತ ಹೇಳ್ತಾರೆ. ಹೀಗೆ ಹೇಳಿದಾಗ ಭಾವುಕರಿಗೆ ತುಂಬ ಸಮಾಧಾನ ಆಗ್ತದೆ. ಭಾವುಕರಿಗೆ ಸಮಾಧಾನ ಆಗುವಂಥದ್ದು. ಆದರೆ ರಾಮಚಂದ್ರಾಯರು ಹೇಳ್ಕೋತಾರೆ, ಅವ್ರು ನೀವು ಅವತಾರಿಗಳು ಅಂತ ಕೇಳದೇನೆ, ಅಂದ್ಕೊಳ್ಳದೇನೆ, ಒಬ್ಬ ಮನುಷ್ಯ ತನ್ನ ಸಾಧನೆಯಿಂದ ಅತ್ಯಂತ ಪರಿಪಾಕಕ್ಕೇರಿದ ಅಂತ ಒಪ್ಕೊಳ್ಳೋದ್ರಲ್ಲಿ ಅವ್ರ ವ್ಯಕ್ತಿತ್ವಕ್ಕೆ ಯಾವ ಅಪಚಾರ ಮಾಡಿದಂಗೂ ಆಗೋಲ್ಲ. ಅವ್ರು ಹೇಳೋದು,
ಅವತರಣದ ಬಿಟ್ಟುಬಿಡಿ, ಅದನ್ನು ಅವತಾರದ ವಿಚಾರ ಬಿಟ್ಟು ಒಬ್ಬ ಸಾಧಕ ತನ್ನ ಮಾರ್ಗದಲ್ಲಿ ದೊಡ್ಡವನಾಗಿ ಪರಿಪಾಕವನ್ನು ಹೊಂದಿ ಜಗತ್ತಿಗೆ ಮಾರ್ಗದರ್ಶಕ ಆದ ಅಂತ ಹೇಳಿದಾಗ ಅದು ವ್ಯಕ್ತಿತ್ವಕ್ಕೆ ಅಪಚಾರ ಮಾಡಿದಂಗೆ ಏನಾಗೋದಿಲ್ಲ. ಆದ್ದರಿಂದ ಅವ್ರು ಹೇಳ್ತಾರೆ, ಅವತಾರ ಅಂತ ಕಲ್ಪನೆ ಇಟ್ಕೋಬೇಕಾಗಿಲ್ಲ ನೀವು. ಈ ಮಾತನ್ನು ನಾನು ರಾಮಕೃಷ್ಣ ಹೇಳಿದಾಗಲೂ ಹೇಳಿದ್ದೆ. ರಾಮ ಭಗವಂತನ ಅವತಾರ, ವಿಷ್ಣುವಿನ ಅವತಾರ ಅಂದರೆ ರಾಮಾಯಣ ಸೊಗಸು ಅನಿಸೋದಿಲ್ಲ ನನಗೆ. ಅವನಿಷ್ಟೆಲ್ಲ ಯಾಕೆ ಕಷ್ಟಪಡಬೇಕಾಗಿತ್ತು? ಭಗವಂತನೇ ಅಂದಮೇಲೆ ಸಂಕಲ್ಪ ಮಾತ್ರದಿಂದ ರಾವಣನನ್ನು ಕೊಂದುಬಿಡ್ಬೋದಾಗಿತ್ತು. ಇಲ್ಲೇ ಕೂತ್ಕೊಂಡೆ, ಓಡಾಡೋದಕ್ಕೆ ಕಾರಣ ಇರಲಿಲ್ಲ. ಇಷ್ಟೆಲ್ಲ ಉದ್ದ ಕತೆ ಬರೆಯೋದೇನು ಕಾರಣ? ಅವನು ಅಲ್ಲಿಂದ ಕೂತ್ಕೊಂಡು ರಾವಣ ಯಾವನ್ರಿ ಅವನು ಭಾಳ ತೊಂದರೆ ಕೊಡ್ತಾನಂತೆ ಅಂತ ಅಂದಿಬಿಟ್ಟಿದ್ರೆ ಸಂಕಲ್ಪ ಮಾರ್ಗದಲ್ಲಿ ರಾವಣನ ಕೊಂದು ಹಾಕ್ಬೋದಾಗಿತ್ತು. ಆದರೆ ರಾಮ ಹೇಳೋದು ಹಾಗಲ್ಲ, ನಾನು ಮನುಷ್ಯ ಅಂತ ರಾಮನೇ ಹೇಳ್ಕೊತಾನೆ. ಆದರೆ ಕಥೆ ನನಗೆ ಪ್ರಯೋಜನಕಾರಿ ಆಗೋದು ಯಾವಾಗ? ಕೃಷ್ಣನೂ ಹಾಗೇನೆ. ಕೃಷ್ಣ ವಿಷ್ಣುವಿನ ಅಂಶ ಅಂದರೆ ಇಷ್ಟೆಲ್ಲ ಕಷ್ಟಪಡಬೇಕಾಗಿತ್ತ? ಮಥುರೆಯಲ್ಲಿ ಒದ್ದಾಡೋದು, ಬೃಂದಾವನದಲ್ಲಿ ಆಟ ಆಡೋದೇನು, ಕಂಸನ ಕೊಲ್ಲೋದೇನು, ಕೊನೆಗೆ ಬಂದಿಲ್ಲಿ ಕುದುರೆ ತೊಳೆದು ಯುದ್ಧ ಮಾಡಿ ತನ್ನ ಮೈಗೆಲ್ಲ ಬಾಣ ಹೊಡೆಸ್ಕೊಂಡು ರಕ್ತ ಸುರಿಸ್ಕೊಂಡು ಒದ್ದಾಡಿ ಇಷ್ಟೆಲ್ಲ ಮಾಡೋ ಕಾರಣ ಇತ್ತ? ಅವನು ಅಲ್ಲೇ ಕೂತ್ಕೊಂಡು ಹೇಳ್ಬೋದಾಯ್ತು, ಇವರೆಲ್ಲ ಹೊಡೆದಾಕ್ಬಿಡಿ, ಎಲ್ಲ ಹೋಗ್ಬಿಡ್ತಾರೆ ಇವರು ಅಂದ್ರೆ ಹೋಗ್ಬೋದಾಗಿತ್ತು. ಆದರೆ ಕತೆ ರಮ್ಯ ಆಗ್ತಿತ್ತ ಹೊರತಾಗಿ ನಾನು ಬೆಳಕಿಗೆ ಪಾಠ ಕೊಡ್ತಿರಲಿಲ್ಲ. ಇಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಬದುಕಿಗೆ ಪಾಠ ಸಿಗೋದು ಕಮ್ಮಿ ಭಗವಂತ ಅಂತ ತಿಳ್ಕೊಂಬಿಟ್ರೆ. ಆದರೆ ಒಬ್ಬ ಮಾನವನಾಗಿ ಎಂಥ ಮಹಾನ್ ಕಾರ್ಯಗಳನ್ನು ಮಾಡಿ ಅದ್ವಿತೀಯರಾದರು ಅಂತ ಗಮನಿಸಿದಾಗ ಬಹುಶಃ ನಮ್ಮ ಸಾಧನೆಗೆ ಒಂದು ಏಣಿ ಸಿಕ್ಕಂಗಾಗತ್ತೆ. ನಮ್ಮ ಏಣಿ ಸಿಗ್ತದೆ. ಅವ್ರು ಮಾಡಿದಾಗ ನಾವು ಸ್ವಲ್ಪ ಮಾಡ್ಬೋದಲ್ಲಪ್ಪ ಅಂತ ಬರ್ತದೆ. ಮಧ್ವಾಚಾರ್ಯರು ದೇವತೆ ಅವತಾರ ಅಂತ ನಂಬುವವರು ಸಹಿತ ಅದನ್ನು ಬಹಳ ಮೈ ಮೇಲೆ ಏರಿಸ್ಕೊಳ್ಳೋದಿದ್ದರೆ ಒಳ್ಳೆಯದು. ಹಾಗೆ ತಿಳ್ಕೊಂಡಾಗ ಇನ್ನೂ ನನ್ನ ಗೌರವ ಹೆಚ್ಚಾಗತ್ತೆ. ಈಗ ಒಂದು ಉದಾಹರಣೆ ಹೇಳಬೇಕು. ದೊಡ್ಡವರು ಅವತಾರಗಳು ಅಂದಾಗ ನನಗೆ ಮುಟ್ಟೋದಿಲ್ಲ. ಅವ್ರು ಭಗವಂತ ಮಾಡ್ತಾನೆ ಬಿಡಪ್ಪ, ನಮ್ಮ ಕಡೆಯಿಂದ ಆಗತ್ತಾ ಇದು? ನಾವು ಪ್ರಯತ್ನನೇ ಮಾಡಲಿಕ್ಕಿಲ್ಲ. ಆದರೆ ಆತ ಕೃಷ್ಣನಾಗಿ ಮಾಡಿದ್ದು, ರಾಮನಾಗಿ ಒದ್ದಾಡಿದ್ದು, ಗಿಡಗಿಡಕ್ಕೆ ಹೋಗಿ ಕೇಳಿದ್ದು ಸೀತೆಯಲ್ಲಿ ಸೀತೆಯಲ್ಲಿ ಅಂತ ಕೇಳಿದ್ದು, ಅತ್ತದ್ದು ಮನುಷ್ಯರಾಗಿ ಅಲ್ವ ಮಾಡಿದ್ದು. ಅದು ಯಾಕೆ ಮಾಡಿದ? ನಮ್ಮ ಭಾವನೆಗಳನ್ನು ಹಿಡ್ಕೊಂಡು ಮಾಡಿದ ಅಂತ. ಅದಕ್ಕೆ ಹೇಳ್ತಾರೆ ರಾಮಚಂದ್ರಾಯರು ಭಾಳ ಚಂದ ಹೇಳ್ತಾರೆ. ವ್ಯಾಸಯೋಗಿ ಚರಿತೆ ಅಂತ ಒಂದು ಪುಸ್ತಕ ಇದೆ. ಅದು ಬರೆದವರು ಬಿ ವೆಂಕೋಬ್ರಾವ್ ಅನ್ನೋರು ಬರೆದದ್ದು. ದೊಡ್ಡ ಪುಸ್ತಕ, ಅದು ಚೆನ್ನಾಗಿರೋ ಪುಸ್ತಕ. ಅದರೊಳಗೆ ಮಧ್ವಾಚಾರ್ಯರ ಮಾತುಗಳನ್ನು ಉದ್ಧರಿಸಿದ್ದಾರೆ ಅವರು. ಅಂದರೆ ಮಧ್ವಾಚಾರ್ಯರ ಮಾತು ಎಷ್ಟು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಮಾನುಷಂ ಮಾನುಷೋ ಧರ್ಮೋ ದೇವ ಅಪಿಹಿ ಮನುಷ್ಯವತ್ ಪ್ರವರ್ತಂತೆ ನೈವೈಶ್ವರ್ಯ ಪ್ರಕಾಶನ ಇತೀಚ. ಅಂದರೆ ಏನರ್ಥ? ದೇವ ಅಪಿಹಿ ಮನುಷ್ಯವತ್ ಪ್ರವರ್ತಂತೆ. ದೇವರು ಮನುಷ್ಯ ದೇಹದಲ್ಲಿ ಬಂದಾಗ ಮನುಷ್ಯನಂತೆ ನಡ್ಕೊಳ್ತಾನೆ. ಅವನು ತನ್ನ ಐಶ್ವರ್ಯವನ್ನು ಪ್ರದರ್ಶನ ಮಾಡೋದಿಲ್ಲ, ಮಾಡಬಾರ್ದು. ಎಷ್ಟು ಚಂದದ ಮಾತದು, ಮಧ್ವಾಚಾರ್ಯ ಹೇಳಿದಂಥ ಮಾತು. ಭಗವಂತ ಮನುಷ್ಯ ದೇಹದಲ್ಲಿ ಬಂದ ಅವತಾರ ಮಾಡಿದ ಅಂದರೆ ಮನುಷ್ಯನ ಹಾಗೆ ನಡ್ಕೊಳ್ತಾನೆ ಅವನು, ದೇವ್ರ ಹಂಗೆ ನಡ್ಕೊಳ್ಳೋದಿಲ್ಲ. ಇನ್ನೊಂದು ಮಾತು ಅವರೇ ಹೇಳ್ತಾರೆ, ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ. ಮನುಷ್ಯ ಜೀವನ ಅಂತ ಬಂದ ಮೇಲೆ ನಾನು ಮನುಷ್ಯರ ಹಾಗೆ ಬದುಕಬೇಕಾದದ್ದು ಅಂತ ಹೇಳಿದ್ದು ವಿಶ್ವವನ್ನು ಸತ್ಯ ಅಂತ ಸಾರಿದಂಥ ಆಚಾರ್ಯರು ಹೇಳತಕ್ಕ ಮಾತಿದು. ಮಧ್ವಾಚಾರ್ಯ ಬಹುದೊಡ್ಡ ತತ್ವ ಮುಂದೆ ಹೇಳ್ಕೊಂಡು ಹೋಗ್ತೀನಿ. ವಿಶ್ವ ಸುಳ್ಳಲ್ಲ, ಜಗತ್ತು ಸುಳ್ಳಲ್ಲ, ಜಗತ್ತು ಸತ್ಯ ಅಂತ ಹೇಳಿದ್ದು ಭಾಳ ದೊಡ್ಡ ಕಾಣಿಕೆ ಅದು. ಅವರು ಮನುಷ್ಯರೇ ತಮ್ಮ ಪ್ರತಿಭೆಯಿಂದ, ಪರಿಶ್ರಮದಿಂದ, ಪ್ರಭಾವದಿಂದ ಶಾಶ್ವತರಾದರು ಅಂತ ಗ್ರಹಿಸಿದರೆ ಶ್ರದ್ಧೆಗೆ ಏನು ಅಪಚಾರ ಆಗೋದಿಲ್ಲ ಅಂತ. ಕಾಲ್ಪನಿಕ ವ್ಯಕ್ತಿ ಚಿತ್ರಣದಿಂದ ಕೆಲವೊಂದು ತೊಂದರೆಗಳಾಗೋಕ್ಕೆ ಸಾಧ್ಯ ಇದೆ. ಗೌತಮ ಬುದ್ಧನ ಸುತ್ತ ಹರಡಿದಂಥ ಕಥೆಗಳಿದ್ವಲ್ಲ, ಬುದ್ಧ ಹಾಗಿದ್ದ ಹೀಗಿದ್ದ ಹಾಗಿದ್ದ. ಬುದ್ಧನೇ ಹೇಳ್ತಾ ಅಂತ ಬದುಕಿದಾಗ, ನಾನು ಹೋದ ಸ್ವಲ್ಪ ವರ್ಷಕ್ಕೆ ನನ್ನ ಕಥೆಯನ್ನು ಹಾಳು ಮಾಡಿಬಿಡ್ತೀರಪ್ಪ ನೀವೆಲ್ಲನೂ ಅಂತ. ಯಾಕಂದ್ರೆ ಆಗೆಲ್ಲ ಓರಲ್ ಟ್ರೆಡಿಷನ್ ಬರ್ಕೊಳ್ಳೋದಿರಲಿಲ್ಲ. ಅವನು ಸಭೆ ಕರೆದು ಹೇಳ್ತಾನೆ, ನೀವು ಏನೇನು ಹೇಳ್ತೀರೋ ಗೊತ್ತಿಲ್ಲ ಮಹಾರಾಯ, ನಾನು ಹೇಳಿದ್ದಿದು, ನೀವೇನು ಹೇಳಿಬಿಡ್ತೀರೋ ಗೊತ್ತಿಲ್ಲ, ದಾರಿ ತಪ್ಪಿಸ್ಬಿಡ್ತೀರಿ ಮುಂದೆ. ಅದು ಹಂಗೆ ಆಗ್ಬಿಡ್ತದೆ. ಕಾಲ್ಪನಿಕ ಚಿತ್ರ ವ್ಯತ್ಯಾಸ ಆಗುವಂಥದ್ದೇನು ಅಂದರೆ, ಅದ್ಭುತ ಪವಾಡಗಳನ್ನು ಕೇಳಿ ಬುದ್ಧನ ಬಗ್ಗೆ ಜನ, ಹಾಗಾದರೆ ಬುದ್ಧ ಬಹುಶಃ ಮನುಷ್ಯನಾಗಿರಲಿಕ್ಕಿಲ್ಲ, ಅವನು ಯಾವುದೋ ಒಂದು ಗ್ರಹದಿಂದ ಬಂದಂಥ ಒಂದು ಜೀವಿ. ಹಿಂಗಿರೋಕ್ಕೆ ಸಾಧ್ಯ ಇದೆ ಏನ್ರಿ? ನಮ್ಮಲ್ಲಿ ಕಥೆಗಳು ಏನೇನು ಪವಾಡಗಳು ಬಂದುಬಿಡ್ತು ಬುದ್ಧನ ಬಗ್ಗೆ ಅಂತಂದರೆ ನಮ್ಗೆ ಗೊತ್ತಿರಬೇಕು. ಬುದ್ಧ ಮೂರ್ತಿ ಪೂಜೆ ಬೇಡ ಅಂದವನು, ಅವನಷ್ಟು ಮೂರ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಈಗ. ನಿಮ್ಗೆ ಗೊತ್ತಿರಬೇಕು, ಪ್ರಪಂಚದ ಯಾವುದೇ ಮೂಲೆ ಹೋದರೆ ಬುದ್ಧನ ವಿಗ್ರಹನೇ. ನೀವು ನೇಪಾಳಕ್ಕೆ ಟಿಬೇಟಿಗೆ ಹೋಗ್ಬಿಟ್ರಂತೂ ಎಲ್ಲರೂ ಕೊಂಡ್ಕೊಂಬರೋದು ಬುದ್ಧನ ವಿಗ್ರಹನೇ. ಬೇಡ ಅಂತ ಬಿಡ್ಕೊಂಡವನು, ಬೇಡ ಅಂತ. ಆದರೆ ಯಾಕಾಗತ್ತೆ ಅಂದರೆ, ಸ್ವಲ್ಪ ಕಾಲ ಕಳೆದಾಗ
ಅದು ಮುಖ್ಯ ಆಗಲ್ಲ ನನಗೆ, ಇನ್ನು ಬೇರೆ ಮುಖ್ಯ ಆಗಿಬಿಡುತ್ತೆ. ನಾನು ಕಟ್ಕೊಂಡಂಥ ರಮ್ಯ ಕಥೆ ಮುಖ್ಯ ಆಗತ್ತೆ ಹೊರತಾಗಿ ಅದು ಮುಖ್ಯ ಆಗಲ್ಲ. ಯೇಸು ಕ್ರಿಸ್ತನ ಸುವಾರ್ತೆಗಳು ಅಂತ ಭಾಳ ಚೆನ್ನಾಗಿದ್ದಾವೆ. ಯೇಸು ಕ್ರಿಸ್ತನ ಬೈಬಲ್ ಬರ್ತದಲ್ಲ, ಬರೆದಾಗ ಅದು ಬರೆದ ಕಥೆಗಳು ಬರ್ತವೆ. ಎಷ್ಟು ಪವಾಡ ಕಥೆಗಳು, ಯೇಸುಂದು ಅಸಾಧ್ಯ ಕಥೆಗಳು ಬರ್ತವೆ, ಪವಾಡ ಕಥೆಗಳನ್ನು. ಅದನ್ನು ಕಂಡು ಎಷ್ಟೋ ಜನ ಚರ್ಚೆ ಮಾಡೋಕ್ಕೆ ಶುರು ಮಾಡಿದರು. ಯೇಸು ಅಂತ ಒಬ್ಬ ವ್ಯಕ್ತಿ ಇದನ್ನ ಇಷ್ಟು ಮಾಡೋಕ್ಕೆ ಸಾಧ್ಯ ಇದೆಯಾ ಜೀವನದಲ್ಲಿ? ಬದುಕಿದ್ದೆ 33 ವರ್ಷ, ಬದುಕಿದ್ದು 33 ವರ್ಷ ಮಾಡೋಕ್ಕಾಗತ್ತೇನ್ರಿ ಅಂತ. ಆ ಕಥೆಗಳು ಹೇಗೆ ಬದಲಾವಣೆ ಆಗ್ಬಿಡ್ತು ಅಂದರೆ ಜನ ಹಾಗಾದರೆ ಇದು ಕಾಲ್ಪನಿಕ ಚಿತ್ರ ಇರಬೇಕು ಅನ್ನೋಷ್ಟರ ಮಟ್ಟಿಗೆ ಆಗ್ಬಿಡ್ತು. ಅದಕ್ಕೆ ಬಹಳ ಚಂದ ಹೇಳ್ತಾರೆ, ಶ್ರದ್ಧಾಳುಗಳ ಎಸ್ ಕೆ ರಾಮಚಂದ್ರಾಯರ್ ಮಾತು, ಶ್ರದ್ಧಾಳುಗಳ ಕಲ್ಪನೆಯ ಜಾಲ ವಿಸ್ತರಿಸಿದಷ್ಟು ಇಂಥ ಗೊಂದಲಗಳು ಹೆಚ್ಚಾಗುತ್ತವೆ ಅಂತ. ಭಕ್ತರು ಶ್ರದ್ಧಾಳುಗಳಿದ್ದಾರಲ್ಲ, ಅವ್ರ ಕಲ್ಪನೆಯ ಜಾಲ ಹೆಚ್ಚಾದಷ್ಟು ಇಂಥ ಗೊಂದಲ ಹೆಚ್ಚಾಕೊಂಡು ಹೋಗ್ತವೆ. ನಮ್ಮ ಉದ್ದೇಶ ಏನು? ನಮ್ಮ ಗುರುಗಳು ದೊಡ್ಡವರು ಅಂತ ತೋರಿಸ್ಬೇಕು. ಒಂದು ಕಾಲದ ಮನೋಧರ್ಮಕ್ಕೆ ಹೊಂದಿದ್ದು ಇನ್ನೊಂದು ಕಾಲಕ್ಕೆ ಪ್ರಶ್ನಾರ್ಹವಾದಂಥ ಮಾತಾಗ್ತದೆ ಅನ್ನೋ ತಿಳ್ಕೊಬೇಕು. ಒಂದು ಕಾಲಕ್ಕೆ ಒಪ್ಕೊಂಡ್ಬಿಡ್ತೀವಿ ಅದನ್ನು, ಹೌದು ಹೀಗಿತ್ತು, ಹೌದಪ್ಪ ಒಪ್ಕೊಂಡ್ಬಿಡ್ತೀವಿ ಅಂತ. ಆದರೆ ಮುಂದಿನ ಕಾಲ ಬಂದಾಗ ಅದನ್ನು ಪ್ರಶ್ನೆ ಮಾಡೋ ಹಾಗೆ ಆಗ್ಬಿಡುತ್ತೆ. ನಮ್ಮ ವಿಧಿವಿಧಾನಗಳಲ್ಲೇ ಬೇಕಾದಷ್ಟು ಇದೇವಲ್ಲ, ನೀವು ಗಮನಿಸಿರ್ಬೇಕು. ನಿಮ್ಮ ಮನೆಯಲ್ಲೆಲ್ಲ ಅನುಭವ ಆಗಿರುತ್ತೆ ಸಾಮಾನ್ಯವಾಗಿ. ಈಗ ನಿಮ್ಮ ಮನೆಯಲ್ಲಿ ನೀವು ಸಣ್ಣವರಿದ್ದಾಗ ಪೂಜೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ತಂದೆ ಬಾರೋ ಪೂಜೆ ಮಾಡ್ತೀವ್ರ ಬಾಯಲ್ಲಿ ನಮಸ್ಕಾರ ಮಾಡು ಯಾಕೆ ಅಂತ ಕೇಳಿದ್ರೆ ಎಂದಾದರೂ ನೀವು? ಯಾರೂ ಕೇಳ್ತಿರ್ಲಿಲ್ಲ ಆವಾಗ. ಅಪ್ಪ ಹೇಳ್ತಾರೆ ನಡಿ ಫಸ್ಟ್ ಹೋಗಿ ಕೈ ಕಾಲು ತೊಳ್ಕೊಂಬಂದು ಅವ್ರು ಹೇಗೆ ಹೇಳ್ತಾರೆ ಮಾಡಬೇಕು, ನಮಸ್ಕಾರ ಮಾಡಬೇಕು. ಇವತ್ತು ಹುಡುಗರಿಗೆ ಹೇಳಿ ನೋಡಿ, ತಪ್ಪಲ್ಲ ಅದು. ಯಾಕೆ ಅಂತ ಕೇಳ್ತಾರೆ. ಏನು ಯಾಕೆ ಮಾಡಿದೆ, ಇದು ಕಾರಣ ಏನು, ಇದು ಯಾಕೆ ಮಾಡಬೇಕು ಕೇಳ್ತಾರಲ್ಲ ಅವರು. ನಾವು ಸರಿಯಾಗಿ ಹೇಳದೆ ಹೋದರೆ ಒಪ್ಪಲ್ಲ ಅವರು. ಈ ಜನ್ರೇಷನ್ ಇಷ್ಟು ಚೆನ್ನಾಗಿದೆ, ಅದು ನೀವು ಸರಿಯಾದ ಉತ್ತರ ಕೊಟ್ಟರೆ ನಿಮ್ಮನ್ನು ಒಪ್ಕೋತಾರೆ. ಉಡಾಫೆ ಮತ್ತು ನಿನಗೇನು ಗೊತ್ತಾಗ, ಸುಮ್ಮನೆ ಕೊಡು. ಅವನು ಹೇಳೋದು ಹಂಗೇನೆ, ನಿನಗೆ ಅರ್ಥ ಆಗಲ್ಲ, ದೊಡ್ಡವನಾದ್ಮೇಲೆ ಅರ್ಥ ಆಗ್ತದೆ, ಸುಮ್ಮನೆ ಕೊಡು. ಆ ಹುಡುಗ ತಿರುಗಿ ಕೇಳಿ, ದೊಡ್ಡವನಾಗಿದೆಯಲ್ಲ ಈಗ, ನೀ ದೊಡ್ಡವನಾಗಿದೆಯಲ್ಲ ಹೇಳು ಅಂದರೆ ಕಷ್ಟ ನಮಗದು. ಹುಡುಗರು ಕೇಳ್ತಾರೆ, ಇವತ್ತಿನ ಹುಡುಗರು ಕೇಳ್ತಾರೆ. ಅಂದರೆ ಯಾವುದು ಒಂದು ಕಾಲಕ್ಕೆ ಸ್ವೀಕಾರಾರ್ಹ ಆಗಿತ್ತೋ, ಒಪ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೋ, ಮತ್ತೊಂದು ಯುಗದಲ್ಲಿ ಅದು ಪ್ರಶ್ನಾರ್ಹ ಆಗ್ತದೆ. ಇದು ಸಣ್ಣ ವಿಷಯ, ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ಈಗ ಕೆಲವು ಪದ್ಧತಿಗಳಲ್ಲಿ, ಎಸ್ಪೆಷಲಿ ಬ್ರಾಹ್ಮಣರಲ್ಲಿ, ವಿಧಿಗಳದ್ದು 50 ವರ್ಷಗಳಿಂದಿದ್ದಂಥ ವಿಧಿಗಳಿಗೆ ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ, ಮಾಡೋದಕ್ಕೆ ಆಗ್ತಾಯಿಲ್ಲ. ಆ ಪೂಜಾ ವಿಧಿಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ಈಗ. ಅದ್ಯಾಕೆ? ನಾವೆಲ್ಲ ಅನುಭವಿಸಿದ್ದು ಸಣ್ಣವರಿದ್ದಾಗ. ಈ ಮಡಿ ಅಂತ ಒಂದಿದೆ, ನೀವು ಕೇಳಿದ್ದೀರಿಲ್ಲ ಗೊತ್ತಿಲ್ಲ, ಅದು ಸ್ವಲ್ಪ ಸ್ಪೆಷಲ್. ಅದು ಮಡಿ ಅಂದರೆ ಅದು ಯಾವುದಕ್ಕೆ ನಮ್ಮ ಹುಡುಗರು ತಮಾಷೆ ಮಾಡ್ತಿದ್ರು, ಯಾವ ಡೈರೆಕ್ಟ್ರಿಯಲ್ಲಿದೆ ಇದು, ಯಾವುದು ಮಡಿ ಯಾವುದಲ್ಲ, ಯಾವ ಪುಸ್ತಕದಲ್ಲಿ ಸಿಗ್ತದೆ, ಅದು ಹೇಳಿದ್ದೆ ಕರೆಕ್ಟ್, ನಾವು ಪ್ರಶ್ನೆ ಕೇಳೋಂಗಿಲ್ಲ. ಅದು ಮೈಲಿಗೆ ಇದು ಮಡಿ, ಇದು ಬರ್ತದೆ. ಕೆಲವೊಂದು ಸಲ ವಿಚಿತ್ರ ಅನಿಸೋದು, ನಮ್ಮಲ್ಲಿ ರೊಟ್ಟಿ ಮಾಡ್ತಾರೆ, ಜೋಳದ ರೊಟ್ಟಿ, ಭಕ್ರಿ ಅಂತ ಕರೀತಾರೆ. ಜೋಳದ ಭಕ್ರಿ ಮೈಲಿಗೆ ಮುಸ್ರೆ, ಅದು ತಿನ್ನೋಂಗಿಲ್ಲ. ಅದನ್ನೇ ಹಾಲಲ್ಲಿ ಮಾಡಿದರೆ ದಶಮಿ ಅಂತಾರೆ, ಅಂತ ತಿನ್ಬೋದು. ಅದು ಏನು ವ್ಯತ್ಯಾಸ ಅದು ಗೊತ್ತಾಗಲಿಲ್ಲ ನನಗೆ. ಆದರೆ ನಾವು ಕೇಳ್ತಿರ್ಲಿಲ್ಲ, ದಶಮಿ ತಿನ್ಬೋದು, ಭಕ್ರಿ ತಿನ್ನೋಂಗಿಲ್ಲ. ಈ ಹುಡುಗರು ಹೇಳ್ತಾರೆ ಏನು ಡಿಫ್ರೆನ್ಸು, ನಮ್ಗೆ ಉತ್ತರ ಕೊಡೋದು ಕಷ್ಟ ಈಗ, ಯಾಕಂದ್ರೆ ಒಪ್ಕೊಂಡ್ಬಿಟ್ಟಿದ್ದೀವಿ ಆ ಕಾಲಕ್ಕೆ. ಅದ್ಯಾಕೆ ನಮ್ಮ ಹೆಣ್ಮಕ್ಳು ಭಾಳ ಸಫರ್ ಆಗಿದ್ದಾರೆ ನಮ್ಮ ಕಡೆ ಎಲ್ಲನೂ. ಪಾಪ 3 ದಿವಸ ಹೊರಗೆ ಕೂತ್ಕೋಬೇಕು ಅವ್ರು, ಒದ್ದಾಡಿ ಹೋಗ್ಬೇಕ್ರಿ ಪಾಪ ಹೆಣ್ಮಕ್ಳು. ಇವರು ಸಂಭ್ರಮ ಹಿರಿಯರಿಗೆ, ಅದೊಂದು ದೊಡ್ಡ ಸಂಭ್ರಮ ಮಡಿ ಮಾಡೋರು ಹಿರಿಯರಿಗೆ. ನೋಡು ಆಕೆ ಜೋರಾಗಿ ಮಾತಾಡಬೇಡ ಅಂತ ಹೇಳು, ಆಕೆ ಮಾತಾಡಿದ್ರೆ ಕೇಳಿಸ್ಕೊಂಡ್ರೆ ಮೈಲಿಗೆ ಆಗ್ತದೆ ಇವ್ರಿಗೆ. ಅದು ಎಂಥ ಟೆಲಿವಿಷನ್ ರೀ ಅದು, ಎಂಥ ಭಾರಿ ಅದ್ಭುತ ಅದು. ಮಾತಾಡಿದ್ರೆ ಮೈಲಿಗೆ ಆಗೋದು ಎಲ್ಲೂ ಕೇಳಿ, ಅದಾಗತ್ತೆ, ಅದು ಮೈಲಿಗೆ ಇದೆ, ಮಾತಾಡೋಂಗಿಲ್ಲ. ಮತ್ತು ಆಕೆ ಮಾತಾಡಬೇಡ ಅಂತ ಹೇಳು ಅನ್ಬೇಕಾದ್ರೆ ಕೇಳಿಸ್ಕೊಂಡಿರ್ಬೇಕಾ ಮೊದಲು, ಕೇಳಿಸ್ಕೊಂಡ್ರೆ ತಾನೇ ಹೇಳಬೇಡ ಅಂತ ಅನ್ನೋದು. ನೋಡಾಕೆ ಅಲ್ಲಿ ಹೋದಂಗೆ ಕಾಣಿಸ್ತದೆ ಅಂತ ಹೇಳೋದು, ಆದರೆ ಪಾಪ ಹೊರಗೆ ಇರಬೇಕು ಶಿಕ್ಷೆ. ಈಗ ಆಗತ್ತಾ ಅದು? ಯಾವುದನ್ನು ಒಪ್ಕೊಂಡ್ಬಿಟ್ಟಿದ್ರು ಕಣ್ಣು ಮುಚ್ಕೊಂಡು ಮೊದಲು, ಇವತ್ತದು ಪ್ರಶ್ನಾರ್ಹವಾದ ಮಾತಾತ ಆಗ್ತದೆ. ಪ್ರತಿಯೊಂದು ವಿಧಿಯಾಗಲಿ, ಸಣ್ಣ ಸಣ್ಣ ಜೀವನದ ಘಟನೆಗಳಾಗಲಿ ಹುಡುಗರು ಪ್ರಶ್ನೆ ಮಾಡ್ತಾರೆ. ಇನ್ನು 50 ವರ್ಷ ಹೋದರೆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ ಅದು ಒಪ್ಕೊಳ್ಳಲ್ಲ, ಕಿತ್ತಾಕ್ಬಿಡ್ತಾರೆ. ಹೀಗೆ ಕಾಲ ಬದಲಿಯಾದಾಗ ಯಜ್ಞ ಕಾರ್ಯಗಳು ಹಾಗೆ ಬದಲಾಗೋಕ್ಕೆ ಶುರುವಾಯಿತು. ವಿಚಿತ್ರ ಆಗ್ತದೆ. ಇದು ಎಲ್ಲ ಕಡೆ ಎಲ್ಲ ಗುರುಗಳಿಗೂ ಆದಂಥದ್ದು, ಬರೀ ನಾನು ಮಧ್ವಾಚಾರ್ಯರ ಬಗ್ಗೆ ಹೇಳ್ತಾ ಇಲ್ಲ. ಶಂಕರ ದಿಗ್ವಿಜಯಗಳಲ್ಲಿ ಬರುವಂಥದ್ದು, ಯತಿರಾಜ ವೈಭವಗಳಲ್ಲಿ ಬರುವಂಥ ಅತಿಶಯೋಕ್ತಿಗಳು ಎಲ್ಲ ಕಡೆಯೂ ಇದ್ದಾವೆ.
ಉತ್ಪ್ರೇಕ್ಷೆ ಇದ್ದಾವೆ, ಅದ್ಭುತವಾದ ಕಲ್ಪನೆಗಳು ಅನಿವಾರ್ಯವಾಗಿ ಸೇರ್ಕೊಂಡ್ಬಿಡ್ತವೆ. ಈ ಶಂಕರರ ಜೀವನ ಚರಿತ್ರೆಯನ್ನು ಮೊನ್ನೆ ನೋಡಿದಾಗ ಅತ್ಯಂತ ಪ್ರಾಚೀನವಾದದ್ದು ಒರಿಜಿನಲ್ ಅಂದರೆ ಆನಂದಗಿರಿ ವಿರಚಿತ ಶಂಕರ ವಿಜಯ ಮತ್ತು ವಿದ್ಯಾರಣ್ಯ ವಿರಚಿತ ಶಂಕರ ವಿಜಯಗಳು. ಅದನ್ನು ಗಮನಿಸಿದರೆ ನೋಡ್ಕೊಂಡು ಹೋಗಿ, ಅವು ಶಂಕರರು ಬದುಕಿದಾಗ ಬರೆದದ್ದಲ್ಲ, ಅದು ಎಷ್ಟೋ ಶತಮಾನಗಳ ನಂತರ ಬರೆದಂಥದ್ದು. ಇದನ್ನು ದಯವಿಟ್ಟು ಸ್ವಲ್ಪ ಮನಸ್ಸಲ್ಲಿ ಇಟ್ಕೋಬೇಕು ನಾವು. ಇದನ್ನು ಯಾವುದೇ ಒಂದು ಐತಿಹಾಸಿಕ ಕೃತಿ ಆದಾಗ ಆ ವ್ಯಕ್ತಿ ಹೋಗಿ ಎಷ್ಟೋ ವರ್ಷಗಳ ನಂತರ ಆದಾಗ, ಇದು ಎಲ್ಲ ಕಡೆಗೂ ಆದದ್ದು, ವಚನಕಾರರಲ್ಲೂ ಆದದ್ದು. ಹರಿಹರ ದೇವನ ರಗಳೆ ನೋಡ್ತೀವಿ. ನಾನು ಬಸವಣ್ಣವರ ಜೀವನ ಚಿತ್ರ ನಾವು ಬರೀಬೇಕಾದ್ರೆ ಯಾರನ್ನು ತಗೋತೀವಿ ನಾವು? ಇತ್ತೀಚಿನ ವಚನಕಾರರು ಬರೆದ ವಚನಗಳು ಇದ್ದಾವೆ, ಅವರು ಸಮಕಾಲೀನರು ಬರೆದಂಥದ್ದು ಇದೆ, ಅದನ್ನು ನೋಡ್ಕೊಂಡು ನಾವು ಶೂನ್ಯ ಸಂಪಾದನೆ ಮಾಡಿಕೊಂಡದ್ದು, ಜೀವನ ಚರಿತ್ರೆ ಕಟ್ಕೊಂಡದ್ದು. ಶಂಕರದ ಜೀವನ ಚರಿತ್ರೆ ಬರೆದದ್ದು ಯಾವಾಗ? ಎಷ್ಟೋ ಶತಮಾನಗಳು ಹೋದ ಮೇಲೆ ಬರೆದಂಥದ್ದು. ಆದ್ದರಿಂದ ಒಂದೊಂದು ಚರಿತ್ರೆಯಲ್ಲೂ ಕತೆ ಒಂದೊಂದು ಥರ ಬೇರೆ ಬೇರೆ ಇದ್ದಾವೆ. ಕರ್ಣಾಕರ್ಣಿಕೆಯಾಗಿ ಬಂದಂಥ ಕಥೆಗಳಿದ್ದಾವಲ್ಲ, ಅದಕ್ಕೆ ಬಣ್ಣ ಹಚ್ಚಿ ನಮ್ಮ ಮುಂದೆ ಇಡೋವಂಥ ಉದ್ದೇಶ ಶ್ರದ್ಧೆಯ ಪ್ರಯತ್ನಗಳು. ಯಾರೋ ಮೋಸ ಮಾಡಬೇಕು ಅಂತಲ್ಲ, ಶ್ರದ್ಧೆಯ ಪ್ರಯತ್ನಗಳೇವು. ಯಾರಿಗೂ ಇತಿಹಾಸ ಮುಖ್ಯ ಆಗಲಿಲ್ಲ, ತಮ್ಮ ಗುರುಗಳು ಉಳಿದವರಿಗಿಂತ ದೊಡ್ಡವರು ಅಂತ ತೋರಿಸುವಂಥ ಸಂಭ್ರಮ ಅದರೊಳಗಿತ್ತು. ತಾವು ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ, ಜಿ.ಬಿ. ಜೋಶಿ ಅವ್ರದ್ದೊಂದು ನಾಟಕ ಇದೆ, ಸತ್ತವರ ನೆರಳು ಅಂತ. ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ, ಅದ್ಭುತವಾಗಿ ನೆನಪಾಯ್ತಿದ್ದು ನೋಡಿದಾಗ ನನಗೆ. ಆ ಕತೆ ಹೆಸರೇ ಚಂದ, ನಾಟಕದ ಹೆಸರೇ ಚಂದ, ಸತ್ತವರ ನೆರಳು ಅಂತ. ಸತ್ತವ್ರ ನೆರಳಿರೋಕ್ಕೆ ಸಾಧ್ಯ ಇದೆಯಾ? ಬದುಕಿದವ್ರಿಗೆ ಮಾತ್ರ ನೆರಳಿರಬೇಕಾದ್ದು. ಇದು ಭಾಳ ಕಷ್ಟ. ಬದುಕಿದವ್ರಿಗೆ ನೆರಳು ಇರ್ತದೆ, ಸತ್ತವ್ರ ನೆರಳು ಹುಡ್ಕೋದು ಕಷ್ಟ. ಯಾವುದೋ ಕಟ್ತೀವಿ, ಅದರಲ್ಲಿ ಬರೀತಾನೆ ಒಬ್ಬ ಮನುಷ್ಯ ಇರ್ತಾನೆ, ಸಾಮಾನ್ಯ ಮನುಷ್ಯ, ಎವರೇಜ್ ಮನುಷ್ಯ, ಆಶ್ರಮ ಬಿಟ್ಟು ಓಡಿ ಹೋಗ್ತಾನೆ, ಅವನು ಸನ್ಯಾಸಿ ಆಗಿದ್ದವನು, ಎಲ್ಲೂ ಹೋಗ್ಬಿಡ್ತಾನೆ, ಸತ್ತೋದಾನ್ ಸುದ್ದಿ ಬಂದುಬಿಡ್ತದೆ. ವೃಂದಾವನ ಕಟ್ತಾರೆ. ಕಟ್ಟಿದಾಗ ಇಂಥ ದೊಡ್ಡವರು ಕತೆ ಶುರು ಆಗ್ತದೆ. ಅವ್ರು ಎಂಥ ದೊಡ್ಡವರು ಅಂದರೆ, ಅವರು ಕಾಶಿಗೆ ಹೋದರು, ಗಂಗಾ ನದಿ ಮೇಲೆ ಕೂತ್ಕೊಂಡು ಗಂಗೆ ಪ್ರವಚನ ಗಂಗೆ ಬಗ್ಗೆ ಸ್ತೋತ್ರ ಹೇಳ್ತಾ ಇದ್ರು. ಎಷ್ಟು ಚೆಂದಾಗಿ ಸ್ತೋತ್ರ ಹೇಳ್ತಿದ್ರು ಅಂದರೆ, ಗಂಗೆ ತಾನು ಮೇಲೆ ಬಂದು ಅವ್ರನ್ನ ಕೈ ಚಾಚಿ ತಬ್ಕೊಂಡು ಕರ್ಕೊಂಡು ಹೋಗ್ಬಿಟ್ಲು ಗಂಗೆ ಒಳಗಡೆ ಅಂತ ಕತೆ, ಸ್ತೋತ್ರಗಳೆಲ್ಲ ಬಂದುಬಿಡ್ತವೆ. ದುರ್ದೈವ ಸುದೈವ ಗೊತ್ತಿಲ್ಲ, 20 ವರ್ಷ ಅವನೇ ಬಂದುಬಿಡ್ತಾನೆ ವಾಪಸ್. ಯಾವನು ಸತ್ತೋಗಿದ್ದಾನೆ, ಗಂಗೆ ತೊಗೊಂಡ್ಬಿಡ್ತು ಅಂತಿದೆಯಲ್ಲ, ಆತ ಹುಚ್ಚುಚಾರ ಪ್ಯಾಂಟ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಕಣ್ಣಿಗೆ ಗಾಗಲ್ ಹಾಕ್ಕೊಂಡು ಕೋಲ್ಕೊಂಡು ಬರ್ತಾನೆ. ಯಾರು ಬಂದವನ ಇದು ಅಂತ ಕೇಳ್ತಾನೆ. ಇವರು ಮಹಾನ್ ಗುರುಗಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಯಾವ ಕಾಲದಲ್ಲಿದ್ದರು ಎಲ್ಲ ಕೇಳ್ಕೊತಾನೆ. ಇವ್ರು ಹೇಳ್ತಾನೆ, ಜೋರಾಗಿ ಹೇಳ್ತಾರೆ, ನಾನದೇ ಅದು, ನಾನು ಸತ್ತಿಲ್ಲರಿ, ನಾನು ಇಲ್ದಿ ನಾನೇ ಅದು, ಒಳಗಿಲ್ಲ, ನಾನು ಇಲ್ಲಿ ಹೊರಗಿದ್ದೇನೆ ಅಂತ ಹೇಳ್ತಾನೆ. ಆಗ ದಿವಾನ್ ಕರ್ಕೊಂಡು ಹೇಗುವಂಥ ಮಾತಿದೆಯಲ್ಲ ಸ್ವಾಮಿ, ಅದ್ಭುತ ಮಾತು. ಆತ ಹೇಳ್ತಾನೆ, ಜನಕ್ಕೆ ನೀನು ಬೇಕಾಗಿಲ್ಲೋ, ವೃಂದಾವನ ಬೇಕು. ಎಷ್ಟು ಚಂದದ ಮಾತದು. ನೀನು ಬೇಕಾಗಿಲ್ಲ, ವೃಂದಾವನ ಬೇಕು. ವೃಂದಾವನ ಶ್ರದ್ಧಾ ಕೇಂದ್ರ ಅದು. ಆ ದೃಷ್ಟಿಯಿಂದ 3 ಸುತ್ತು ಹಾಕ್ತಾರೆ, 21 ದಿವಸ ಮಾಡ್ತಾರೆ, ಸೇವೆ ಮಾಡ್ತಾರೆ, ಅವ್ರಿಗೆ ಸಾಕ್ತದೆ. ಅದು ಬರೋದು ವೃಂದಾವನದಿಂದ ಬರೋದಲ್ಲ, ಅವ್ರು ಇರುವಂಥ ಶ್ರದ್ಧೆಯಿಂದ ಬರುವಂಥದ್ದು. ಆದ್ದರಿಂದ ಶ್ರದ್ಧೆ ಹಾಳು ಮಾಡಬೇಡ, ಹೋಗಿ ನೀನು ಅಂತ ಹೇಳ್ತಾರೆ. ಇದು ಭಾಳ ಮುಖ್ಯ. ಇದು ಕಾಲ ಕಳೆದ ಹಾಗೆ ಸತ್ಯ ಸ್ವಲ್ಪ ದೂರ ಆಗ್ತಾ ಹೋಗ್ತದೆ, ಕಾಲ್ಪನಿಕ ಚಿತ್ರ ಹೆಚ್ಚು ಬರೋಕ್ಕೆ ಶುರು ಆಗ್ತದೆ. ಹಾಗೆ ಬಂದು ಆಯಿತು. ಇನ್ನೊಂದು ನಮ್ಮ ಭಾರತದ ವಿಷಯದಲ್ಲಿ ಹೇಳೋದಾದರೆ, ನಮ್ಮ ಇತಿಹಾಸವನ್ನು ನಾವು ಕಾವ್ಯದಲ್ಲೇ ಕಂಡುಕೊಳ್ಳೋದು. ಬೇರೆ ದೇಶದಲ್ಲಿ ಪಾಶ್ಚಿಮಾತ್ಯರಿಗಿರೋ ಹಾಗೆ ಬಯೋಗ್ರಫಿ ಅಂತ ಬರೆಯೋದಾಗಲಿ, ಹಿಸ್ಟ್ರಿ ಅಂತ ಬರೆಯೋ ಪದ್ಧತಿ ನಮ್ಮಲ್ಲಿಲ್ಲ. ನಾವು ಕಾವ್ಯಗಳಲ್ಲೇ ಇತಿಹಾಸವನ್ನು ಕಂಡುಕೊಳ್ಬೇಕು. ಆದರೆ ಕಾವ್ಯದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಏನು ಅಂದರೆ, ಕಾವ್ಯ ಅದು ಕಥೆ ಅಲ್ಲ, ರಂಜಕವಾಗಿರಬೇಕು, ಭಾಷೆ ಪ್ರಯೋಗ ಇರಬೇಕು. ಹೀಗಾಗಿ ಇರೋದಕ್ಕಿಂತ ಸ್ವಲ್ಪ ಹೆಚ್ಚು ವರ್ಣನೆಗಳು ಬರೋಕ್ಕೆ ಶುರು ಆಗ್ತದೆ, ಕವಿಯ ಪ್ರತಿಭೆ ಕಂಡು ಬರ್ತದೆ ಅದರೊಳಗೆ. ಹೀಗಾಗಿ ಆ ವ್ಯಕ್ತಿಗಳ ಸಮಕಾಲೀನರು ಬರೀದೇ ಹೋದಾಗ ಕತೆ ಇತಿಹಾಸವೋ ಕಾವ್ಯವೋ ಗೊತ್ತಾಗದಾಗ ಮಚ್ಚಾಗಿ ಹೋಗ್ಬಿಡ್ತದೆ. ಚರಿತ್ರೆಯ ಚೌಕಟ್ಟಿನಲ್ಲಿ ಅಲಂಕಾರದ ಹಂದರವನ್ನು ಹೆಣೆದರೆ ಇತಿಹಾಸ ಶುದ್ಧಿಯನ್ನು ಕೊಡೋದು ಬಹಳ ಕಷ್ಟ. ಅಲಂಕಾರ ಬಂದುಬಿಟ್ರೆ, ವರ್ಣನೆ ಬರ್ತಾ ಹೋದರೆ ಇತಿಹಾಸ ಬರೋದು ಕಷ್ಟ. ಈ ಮಾತು ಎಲ್ಲ ಋಷಿಗಳ ಬಗ್ಗೆ, ಎಲ್ಲ ಹಿರಿಯರ ಬಗ್ಗೆ ಆಗುವಂಥದ್ದು. ಕೆಲವು ವಿದ್ವಾಂಸರ ಪ್ರಕಾರ ಆ ಮಾತನ್ನು ಹೇಳಬೇಕು ನಾನು ಕೊನೆ ಮುಗಿಸುವಾಗ. ಅದರಲ್ಲಿ ಮುಖ್ಯವಾಗಿರುವಂಥ ಬನ್ನಂಜೆ ಗೋವಿಂದಾಚಾರ್ಯರು, ದೊಡ್ಡ ಸಾಧನೆ ಸಂಶೋಧನೆ ಮಾಡಿದವರು. ಅವ್ರು ಹೇಳ್ತಾರೆ, ಮಧ್ವಾಚಾರ್ಯ ವಿಷಯದಲ್ಲಿ ಹಾಗಾಗಲಿಲ್ಲ. ಯಾಕಂದರೆ ಮಧ್ವಾಚಾರ್ಯ ಜೀವನ ಚರಿತ್ರೆ ಬರೆದವರು ಅವರು ಸಮಕಾಲೀನರು, ಅವ್ರ ಜೊತೆಗೆ ಬದುಕಿದವರು ಬರೆದಿದ್ದಾರೆ.
ಪ್ರಮುಖ ಆಖರ ಗ್ರಂಥ ಮಧ್ವಾಚಾರ್ಯರ ಜೀವನ ಚರಿತ್ರೆಗೆ ಸಿಗೋದು ನಾರಾಯಣ ಪಂಡಿತಾಚಾರ್ಯ ಬರೆದಂಥ ಮಧ್ವ ವಿಜಯ ಅಂತ. ಮಧ್ವ ವಿಜಯ ಪುಸ್ತಕ. ಆ ಗ್ರಂಥ 16 ಸರ್ಗಗಳ ಮಹಾಕಾವ್ಯ ಅದು. ಇದು ಅಧಿಕೃತ ದಾಖಲೆ ಯಾಕೆ ಅಂತ ಹೇಳ್ತಾರೆ ಅಂದರೆ, ಆಚಾರ್ಯ ಮಧ್ವರ ಸಮಕಾಲೀನರಾಗಿದ್ದಂಥ ತ್ರಿವಿಕ್ರಮ ಪಂಡಿತರ ಮಗ ನಾರಾಯಣ ಪಂಡಿತರು ಬರೆದಿದ್ದು. ತ್ರಿವಿಕ್ರಮ ಪಂಡಿತರು ಮಧ್ವರ ಜೊತೆಗೆ ವಾದ ವಿವಾದ ಮಾಡಿ ಸೋತು ಅವರ ಶಿಷ್ಯರಾಗಿದ್ದವರು, ಅವ್ರ ಜೊತೆಗೆ ಅನನ್ಯ ಶಿಷ್ಯರಾಗಿ ಬದುಕಿದಂಥವರು ಅವರ ಮಗ ನಾರಾಯಣ ಪಂಡಿತರು. ನಾರಾಯಣ ಪಂಡಿತರು ಕೂಡ ಮಧ್ವಾಚಾರ್ಯನ ಕಂಡವರು. ಆದ್ದರಿಂದ ಅವರ ಕಾಲದಲ್ಲೇ ಬರೆದಿದ್ದರಿಂದ ಪವಾಡಗಳನ್ನು ಹಾಕೋಕ್ಕಾಗಲಿಲ್ಲ. ಇದು ಅತ್ಯಂತ ದಾಖಲೆ ಅಂತ ಹೇಳ್ತಾರೆ. ಅದಕ್ಕೆ ಗೋವಿಂದಾಚಾರ್ಯ ಒಂದು ಚಂದ ಹೇಳ್ತಾರೆ, ಇದು ಪಾಶ್ಚಾತ್ಯ ಶೈಲಿಯ ಬಯೋಗ್ರಫಿ ಅಲ್ಲ, ಇದು ಕಾವ್ಯವೂ ಹೌದು, ಇತಿಹಾಸವೂ ಹೌದು. ಆದ್ದರಿಂದ ಇದೊಂದು ಐತಿಹಾಸಿಕ ಕಾವ್ಯ ಅನ್ಬೋದು. ಇತಿಹಾಸಕ್ಕೆ ಅನ್ಯಾಯ ಆಗದ ಹಾಗೆ ಕಾವ್ಯದ ಕಲ್ಪನೆ ಇದೆ, ಇತಿಹಾಸಕ್ಕೆ ಅನ್ಯಾಯ ಆಗಲಾರದ ಕಾವ್ಯದ ಕಲ್ಪನೆ ಇದೆ. ಕಾವ್ಯ ಧರ್ಮಕ್ಕೆ ಅಪಚಾರವಾಗದ ಹಾಗೆ ಇತಿಹಾಸ ನಿಷ್ಠೆ ಇದೆ. ಎರಡೂ ಇದೆ. ಎರಡೂ ಮೇಳೈಸಿದ್ದರಿಂದ ಈ ಕೃತಿ ಒಂದು ಅಧಿಕೃತವಾದದ್ದು ಅಂತ ಹೇಳ್ತಾರೆ. ನಾರಾಯಣ ಪಂಡಿತರು ನೀವು ಕಾವ್ಯ ಓದಬೇಕಾದ್ರೆ, ನಾನು ಇಷ್ಟು ದಿವಸ ಅದು ಹಿಡ್ಕೊಂಡು ಓದ್ತಾ ಇದ್ದೆ, ಅದ್ಭುತವಾದದ್ದು. ಆ ಕಾವ್ಯ ನೋಡ್ತಾ ಇದ್ದರೆ ಕೆಲವು ಭಾಗಗಳಲ್ಲಿ ಪೂರ್ಣಾಂಗವಾದಂಥ ಕವಿಗಳೇ ಆಗಿಬಿಡ್ತಾರೆ ಅವರು. ಇತಿಹಾಸ ತಜ್ಞರಾಗೋದಿಲ್ಲ, ಬರೀ ಕವಿಗಳಾಗ್ತಾರೆ. ಇನ್ನು ಕೆಲವು ಜೀವನ ಪ್ರಸಂಗ ಬಂದಾಗ ಕವಿಗಳಾಗದೆ ಶುದ್ಧಾಂಗ ಸಂಶೋಧಕರಾಗ್ತಾರೆ. ಒಂದು ಕಣ್ಣು ಕಾವ್ಯದತ್ತ, ಇನ್ನೊಂದು ಕಣ್ಣು ಐತಿಹಾಸಿಕತೆಯತ್ತ, ಮೂರನೇ ಕಣ್ಣು ಅಧ್ಯಾತ್ಮದತ್ತ. ಅದನ್ನು ಬನ್ನಂಜಿಯವರು ಹೇಳೋ ಮಾತು ಚೆನ್ನಾಗಿದೆ. ಹೀಗೆ ಮುಪ್ಪುರಿಗೊಂಡ ಮುಕ್ಕಣ್ಣ ದರ್ಶನ ಮಧ್ವ ವಿಜಯ ಅಂತ. ಈ ಮೂರು ಸೇರಿಕೊಂಡಂಥ ಕೃತಿ ಅದು. ಇದೊಂದು ತ್ರಿವಿಕ್ರಮ ದರ್ಶನ ಅಂತ. ನಾರಾಯಣ ಪಂಡಿತರು ಕವಿನೂ ಹೌದು, ವೇದಾಂತಿನೂ ಹೌದು. ಈ ಕೃತಿ ಕಾವ್ಯವೂ ಹೌದು, ಶಾಸ್ತ್ರವೂ ಹೌದು. ಆದ್ದರಿಂದ ಶಾಸ್ತ್ರ ಕಾವ್ಯ ಅನ್ಬೋದು ಅಥವಾ ಕಾವ್ಯಶಾಸ್ತ್ರ ಅಂತ ಕರಿಬೋದು. ಅವರು ಭಾವಪ್ರಕಾಶಿಕ ಅನ್ನುವಂಥ ಟೀಕೆ ಬರೆದಿದ್ದಾರೆ. ಅದರ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ಅವ್ರ ಸಂಶೋಧನಾ ದೃಷ್ಟಿ ಎಷ್ಟು ಚುರುಕಾಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಚರ್ಯ ದೃಷ್ಟ ನರೈಹಿ ಕಶ್ಚಿದ್ ವಿಸ್ಮೃತ ದೇವಮಾಯೆಯ ಅವಿಸ್ಮೃತಾಶ್ಚ ಪುರುಷೈ ನಾಸ್ಮಾಭಿ ಸಕಲಾ ಶ್ರುತಾಶ್ಚ ಕಾಶ್ಚಿನ್ನೈವೋಕ್ತ ದೇವಗುಹ್ಯತ್ತ ನಿಶ್ಚಯ ಅಂತಂತ. ಇಷ್ಟು ಮಾತು ಚೆಂದ ಇದೆ. ಅದು ಕೆಲವು ಘಟನೆಗಳನ್ನು ಕಂಡವರೇ ನನಗೆ ಹೇಳಿದ್ದಾರೆ, ಆದರೆ ಕೆಲವು ವಿಷಯಗಳನ್ನು ಮರೆತು ಬಿಟ್ಟಿದ್ದಾರೆ ಅವರು. ಅವ್ರು ಅಕಸ್ಮಾತ್ತಾಗಿ ಈ ವಿಷಯ ನನಗೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ ಅಂದರೆ ಆ ವಿಷಯಗಳನ್ನು ಹೇಳೋಕೆ ಹೋಗಿಲ್ಲ ನಾನು ಪುಸ್ತಕದಲ್ಲಿ. ಅಂದರೆ ಸಂಶೋಧನಾ ಬುದ್ಧಿ ಹೆಂಗಿರ್ತದೆ. ಅವ್ರು ಹೇಳಿದ್ದು ನನಗೆ ಖಾತ್ರಿ ಇಲ್ಲ, ಸ್ವಲ್ಪ ಮಸಕಾಗಿದೆ ಅಂದರೆ ಅದನ್ನು ಬಳಸ್ಕೊಂಡಿಲ್ಲ ನಾನು. ಅದನ್ನು ದೇವಮಾಯೆ ಅಳಿಸ್ಬಿಟ್ಟಿದೆ, ನೆನಪನ್ನು ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ, ದೇವಮಾಯೆ. ಇನ್ನು ಕೆಲವನ್ನು ಎಲ್ಲರೂ ನೆನಪಿಟ್ಕೊಂಡ ಸಂಗತಿ ನನ್ನ ಕಿವಿಗೆ ಬಿದ್ದಿಲ್ಲ, ಎಲ್ಲರನ್ನೂ ಕೇಳೋಕ್ಕಾಗಿಲ್ಲ ನಾನು. ಯಾರ್ಯಾರು ಹೇಳಿದ್ದಾರೋ ಅಷ್ಟು ಕೇಳ್ಕೊಂಡಿದ್ದೀನಿ, ಎಲ್ಲರಿಗೂ ಗೊತ್ತಿರೋ ವಿಷಯ ನನಗೆ ಗೊತ್ತಿಲ್ಲ. ಆದ್ದರಿಂದ ನಾನು ತಿಳುವಳಿಕೆ ಬಂದದ್ದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನು ಕೆಲವು ವಿಷಯ ನನಗೆ ಗೊತ್ತಿದ್ದರೂ ಕೂಡ ಗುಹ್ಯ ಅಂತ ಬಿಟ್ಟುಬಿಟ್ಟಿದ್ದೀನಿ. ಅದು ಸ್ಪಷ್ಟ ಇಲ್ಲ, ಆದ್ದರಿಂದ ಅದು ದೇವರಿಗೆ ಗೊತ್ತು ಅಂತ ಬಿಟ್ಬಿಟ್ಟಿದ್ದೀನಿ. ಇಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ ಅವರು. ಪ್ರಾಯೇಣ ನೈಕ ಮಾತ್ರೋಕ್ತ ಕಥಿತ ಇಹ ಸರ್ವಶಃ ಮಯ ಅದೃಷ್ಟ ಧ್ರುಮತಿ ಪ್ರೋಕ್ತ ಅಂತ ಹೇಳ್ತಾ, ಯಾರೋ ಒಬ್ಬರು ಪ್ರಾಯೇಣ ನೈಕ ಮಾತ್ರೋಕ್ತ, ಯಾರಾದರೂ ಒಬ್ಬರು ಮಾತ್ರ ನಾನು ಕಂಡಿದ್ದೇನೆ ಅಂತ ಹೇಳಿದಾಗ ಬೇರೆ ಯಾರಾದರೂ ಅದನ್ನು ಸೇಮ್ ಅಭಿಪ್ರಾಯ ಕೊಡದೆ ಹೋದರೆ ಇಟ್ಕೊಳ್ಳಿಲ್ಲ ಅದನ್ನು ನಾನು. ನೋಡಿ ಚೆನ್ನಾಗಿದೆ ಮಾತಿದು. ಒಬ್ಬರು ಹೇಳ್ತಾರೆ ನಾನು ಕಂಡಿದ್ದೆ, ಇದನ್ನು ಮಧ್ವಾಚಾರ್ಯ ಮಾಡಿದ್ದನ್ನು ಕಂಡಿದ್ದೆ ಅಂತ ಹೇಳಿದರೆ ಸಮಕಾಲೀನರು, ಅದೇ ಮಾತನ್ನು ಇನ್ನೊಂದು 4-5 ಜನ ಹೇಳದೆ ಹೋದರೆ ಒಪ್ಪಲ್ಲ ನಾನು. ಉತ್ಪ್ರೇಕ್ಷೆ ಇರ್ಬೋದು, ಅಭಿಮಾನದಿಂದ ಹೇಳಿರ್ಬೋದು, ಅದಕ್ಕೆ ಒಪ್ಕೊಂಡಿಲ್ಲ. ಇನ್ನು ಕೆಲವ್ರನ್ನ ಏನು ಮಾಡಿದ್ದೀನಿ, ನಾನು ಕಂಡಿದ್ದೇನೆ ಖಚಿತವಾಗಿ ಅಂತ 10 ಜನ ಹೇಳಿದಾಗ ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಹಳ ಮುಖ್ಯ, ಯಾವುದೇ ವಿಷಯದ ಬಗ್ಗೆ ಇಬ್ಬರು ದ್ವಂದ್ವ ಹೇಳಿಕೆ ಕೊಟ್ಟಿದ್ದರೆ, ಹೌದು ಅಂತೊಬ್ಬರು ಇಲ್ಲ ಅಂತೊಬ್ಬರು ಹೇಳಿದಾಗ ಯಾರನ್ನ ಒಪ್ಕೋಬೇಕು? ಚಂದ ಹೇಳ್ತಾರೆ ಅವರು, ತು ಸ್ವೀಕೃತ ಪ್ರಬಲಸ್ಯ ಗೀಹಿ. ಆ ಇಬ್ಬರೊಳಗೆ ಅತ್ಯಂತ ಗಟ್ಟಿಗರು ಯಾರು ಅಂತ ನೋಡ್ತೀನಿ, ಅವ್ರ ಮಾತು ಒಪ್ಕೊಂಡಿದ್ದೀನಿ. ಗಟ್ಟಿಗರು ಅಂತ ದೇಹದಲ್ಲಲ್ಲ, ಜ್ಞಾನದಲ್ಲಿ ಯಾರು ಗಟ್ಟಿಯಾಗಿದ್ದಾರೋ ಅವ್ರ ಮಾತು ಒಪ್ಕೋತೀನಿ. ಇಬ್ಬರು ಹೇಳ್ತಾರೆ ಇದು ಹೌದು ಅಂತಾರೆ, ಇನ್ನೊಬ್ರು ಇಲ್ಲ ಅಂತಾರೆ, ಅಂಥ ವಿಷಯದಲ್ಲಿ ಏನು ಮಾಡ್ತೀನಿ? ನೋಡಿ ಎಷ್ಟು ಎಚ್ಚರಿಕೆ ಇರಬೇಕಾಗತ್ತೆ ಬರೀಬೇಕಾದ್ರೆ ಕಾವ್ಯ ಬರೆಯೋನಿಗೆ. ಅದಕ್ಕೆ ಬನ್ನಂಜ ಆಚಾರ್ಯ ಹೇಳ್ತಾರೆ, ಇವೆಲ್ಲ ಒಬ್ಬ ಇತಿಹಾಸಕಾರನಿಗೆ ಇರಬೇಕಾದ ಗುಣಗಳು, ಇರಲೇಬೇಕಾದ ಎಚ್ಚರಗಳು. ಇದು ಬಹಳ ಮುಖ್ಯ. ಆದ್ದರಿಂದ ಈ ಕೃತಿ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ ಮಧ್ವ ವಿಜಯ.
ಇದು ಸುಮ್ಮನೆ ಕಪೋಲ ಕಲ್ಪಿತ ಅಲ್ಲ. ಆದ್ದರಿಂದ ಇವತ್ತೇನು ದಾಖಲೆ ಮಾಡಿದರೂ ಕೂಡ ಮಧ್ವಾಚಾರ್ಯ ಜೀವನ ಚರಿತ್ರೆ ತಗೊಂಡು ಕೂಡ ಮಧ್ವ ವಿಜಯದ ಆಧಾರದ ಮೇಲೆ ತಗೊಳ್ಬೇಕಾಗ್ತದೆ ಅನ್ನೋ ವಿಷಯವನ್ನು ಹೇಳ್ತಾ ಕೊನೆ ಮುಗಿಸುವಾಗ ಎಷ್ಟರ ಮಟ್ಟಿಗೆ ವಸ್ತುನಿಷ್ಠವಾಗಿದ್ದರು ಅವರು ಅಂತ ಬರೆಯೋದ್ರೊಳಗೆ ಎಷ್ಟು ಖಚಿತತೆ ಇರಬೇಕಾಗಿತ್ತು ಅಂದರೆ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾನು ಇತಿಹಾಸವನ್ನು ತಿರುಚೋಕೆ ಹೋಗಲಿಲ್ಲ. ಕಾವ್ಯಶ್ರೀಯೇ ವಾ ಗುರುಕೀರ್ತಿಯೇ ವಾ ಪ್ರೋಕ್ತಂ ಸ್ವಯೈವಾಪಿ ಮನೀಷಯಾವ ತಸ್ಮಾನ್ ಶಂಕೇತ ಮಹಾಜನೇನ ಪುಂಸ ಕುಶಾಗ್ರಿಯ ಧಿಯ ಪ್ರವಶ್ಯಂ ಅಂತ. ಅಂದರೆ ಎಷ್ಟು ಚಂದದ ಮಾತು. ಕಾವ್ಯ ಚಂದ ಆಗಲಿ ಅಂತಾಗಲಿ ಅಥವಾ ನನ್ನ ಗುರುಗಳನ್ನು ಎತ್ತರಿಸಬೇಕು ಅಂತಾಗಲಿ, ಹೆಂಗಿದೆ ನೋಡಿ, ಕಾವ್ಯಶ್ರೀವಾ ಗುರುಕೀರ್ತೆಯೇವ, ಕೀರ್ತಿಯನ್ನು ದೊಡ್ಡದಾಗಿ ಮಾಡಬೇಕು ಅಂತಾಗಲಿ, ನನ್ನ ಕಾವ್ಯವನ್ನು ಇನ್ನೂ ಸುಂದರವಂತಾಗಿ ಮಾಡಬೇಕಂತಾಗಲಿ, ಅಥವಾ ಸಕ್ಪೋಲ ಕಲ್ಪಿತವಾದಂಥ ನಾನು ಕಲ್ಪನೆ ಮಾಡಿಕೊಂಡದ್ದು ಹೇಳೋದಕ್ಕಾಗಲಿ ಇನ್ನೊಂದು ದಾಖಲೆ ಮಾಡಲಿಲ್ಲ. ಮೂರನೇದು ಚಾಲೆಂಜ್ ಇದೆ ಇದರೊಳಗೆ. ಎಂಥ ಚುರುಕು ಬುದ್ಧಿ ಜಾಣ ಆದರೂ ಕೂಡ ನನ್ನ ಕೃತಿಯಲ್ಲಿ ಅಪ್ರಾಮಾಣಿಕತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಂಥ ಚುರುಕು ಬುದ್ಧಿ ಅವನು ನೋಡಲಿ, ನನ್ನ ಶ್ಲೋಕ ಬೇಕಾದ ತಿರುಗಿಸಿ ನೋಡಿದರೂ ಕೂಡ ಅಪ್ರಾಮಾಣಿಕತೆ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇಂಥ ಕಾಳಜಿ ಕೊಂಡಂಥ ವ್ಯಕ್ತಿ ಚಿತ್ರಣ ಇಡೀ ಸಂಸ್ಕೃತ ವಾಂಗ್ಮಯದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಗಟ್ಟಿಯಾಗಿ ಹೇಳುವಂಥದ್ದು ನಾನು ಕಂಡಿದ್ದೇನೆ, ನನ್ನ ಕಣ್ಮುಂದೆ ಆದದ್ದು, ಆದ್ದರಿಂದ ಇದು ಇತಿಹಾಸವೂ ಹೌದು ಅಂತ ಗಟ್ಟಿಯಾಗಿ ಹೇಳುವಂಥ ಮಾತು ಇತಿಹಾಸದಲ್ಲಿ ಇಲ್ಲ ಅಂತ. ಆದರೆ ಎಸ್ ಕೆ ರಾಮಚಂದ್ರಾಯರು ಇನ್ನೊಂದು ದಿಶೆ ತಗೋತಾರೆ. ಆ ತೂಕ ಮಾಡಿ ಹೇಳಬೇಕು, ನಾನು ಎರಡು ಕಡೆ ಒಂದೇ ಕಡೆ ಹೇಳ್ಕೊಂಡು ಹೋದ್ರೆ ಸರಿಯಾಗಲ್ಲ. ಅವ್ರು ಹೇಳೋದು ಇದು ಕೂಡ ಗಟ್ಟಿ ಅಲ್ಲ ಅಂತ ಹೇಳ್ತಾರೆ. ಎಸ್ ಕೆ ರಾಮಚಂದ್ರ ಸಂಶೋಧಕ ಬುದ್ಧಿಯವ್ರದ್ದು. ಅವರು ಪುಸ್ತಕ ಬರೆದಾಗ ನೋಡ್ಬೇಕು, ತಾವು ದಯವಿಟ್ಟು ಓದಬೇಕು ಅದನ್ನು. ಪೂರ್ಣಪ್ರಜ್ಞೆ ಪ್ರಶಸ್ತಿ ಅಂತಿದೆ, ಅದನ್ನು ಬಹಳಷ್ಟು ಎರವಲಾಗಿ ಪಡ್ಕೊಂಡಿದ್ದೆ ನಾನು ಇದರೊಳಗೆ. ಗಟ್ಟಿಗರು, ಇಬ್ಬರು ಗಟ್ಟಿಗರೇ. ಅವ್ರು ಹೇಳೋ ಮಾತು ಏನಂದರೆ, ಹೌದಪ್ಪ ನೀವೆಲ್ಲ ಇತಿಹಾಸ ಅಂತ ಹೇಳ್ತೀರಿ, ನಂಬೋದು ಹೇಗೆ? ಅವ್ರು ಹೇಳೋದು, ಮಧ್ವ ವಿಜಯ ಗ್ರಂಥ ಬಂದದ್ದು ಆಚಾರ್ಯರು ಮರೆಯಾದ ಮೇಲೆ ಬಂದದ್ದು. ಆಚಾರ್ಯ ಇದ್ದಾಗ ಬರೆದದ್ದಲ್ಲ ಅದು. ಆಚಾರ್ಯರು ವೆರಿಫೈ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ಅವರು ಹೋದ ಮೇಲೆ ಬರೆದಂಥದ್ದು. ನಾರಾಯಣ ಪಂಡಿತಾಚಾರ್ಯರ ತಂದೆ ಲಿಕುಚಾನ್ವಯ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತೇನಿದ್ರು, ಮಧ್ವಾಚಾರ್ಯರ ಕಾಲದಲ್ಲಿದ್ದವರು, ಅವರನ್ನು ಬಲ್ಲವರು, ಅವರನ್ನು ವಾದ ಮಾಡಿ ಸೋತು ಅವ್ರ ಶಿಷ್ಯರಾಗಿ ಎಷ್ಟರ ಮಟ್ಟಿಗೆ ಅಂದರೆ ಅವರು ಕೂಡ ಆಚಾರ್ಯ ಅಂತ ತುಳುನಾಡಿನವರು, ತುಳುನಾಡಲ್ಲೇ ಇದ್ದವರು. ಆಚಾರ್ಯರ ಪೂರ್ವಾಪರಗಳನ್ನು ಕೂಡ ಬಂದವರು. ಅವರೇ ಬರೆದಿದ್ದರೆ ಮಧ್ವ ವಿಜಯವನ್ನು ಆಕಾರ ಬೇರೆ ಆಗ್ತಿತ್ತು. ಇವು ರಚಿಸಿದಂಥ ವಾಯುಸ್ತುತಿ ಅಂತ ಇದೆ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು. 41 ಶ್ಲೋಕಗಳು, ಅದ್ಭುತವಾದ ಶ್ಲೋಕಗಳು. ತ್ರಿವಿಕ್ರಮ ಪಂಡಿತರದ ಒಂದೇ ಸಾಕು ಜ್ಞಾನ ತೋರಿಸೋದಕ್ಕೆ. ಆ 41 ಶ್ಲೋಕಗಳಲ್ಲಿ ಆ ಪೂರ್ತಿ ಮಧ್ವಾಚಾರ್ಯನ ಕುರಿತು ಬರೆದದ್ದಂತೆ ಇದೆ ವಾಯುಸ್ತುತಿ. ಅದು ಅಲ್ಲಿ ಮಧ್ವಾಚಾರ್ಯ ಬದುಕಿನ ವಿವರಗಳು ಬರೋದಿಲ್ಲ. ಅವರು ಬರೆದಿದ್ರೆ ಚೆನ್ನಾಗಿತ್ತು ಅಂತ ಇವ್ರದು. ಅಲ್ಲಿ ಬರೆಯೋದು ಒಂದೇ ಒಂದು ಕಡೆ 39ನೇ ಶ್ಲೋಕದಲ್ಲಿ ಮಾತ್ರ ರೂಪ್ಯಪೀಠ ಅನ್ನೋ ಹೆಸರಿನ ಸ್ಥಳದಲ್ಲಿ ಮಧ್ಯಗೇಹ ಎಂಬ ಮನೆತನದಲ್ಲಿ ಇವರು ಹುಟ್ಟಿದರು, ಸನ್ಯಾಸಿಗಳಾದರು, ಬದಲಿಗೆ ಹೋಗಿ ಭಾಷೆಗಳನ್ನು ಬರೆದರು ಅಂತ 39ನೇ ಶ್ಲೋಕದಲ್ಲಿ ಬರ್ತದೆ. ಅದು ಬಿಟ್ಟರೆ ಅವರ ಬದುಕಿನ ವಿವರಗಳು ಯಾವುದೂ ವಾಯುಸ್ತುತಿಯಲ್ಲಿ ಬರೋದಿಲ್ಲ. ಅವರು ತಮ್ಮನ್ನು ಕರ್ಕೊಳ್ಳೋದಷ್ಟೇ ಕೇಶವಾನಂದ ತೀರ್ಥ ಶ್ರೀಮತ್ ಪದಾಬ್ಜ ಭಕ್ತ ಅಂತ ಬರ್ಕೋತಾರೆ. ತತ್ಪಾದ ಅಚ್ಚ ಆದರೇಣ ಗ್ರಥಿತ ಪದ ಸನ್ಮಾಲೆ ಅಂತ ವಾಯುಸ್ತುತಿಯನ್ನು ನಿರ್ದೇಶನ ಮಾಡ್ತಾರೆ. ಭಕ್ತಿಯ ಭರದಲ್ಲಿ ಆದಂಥ ಸ್ತುತಿ ಇದು. ಅದರಲ್ಲಿ ಕೂಡ ಮಧ್ವಾಚಾರ್ಯರು ವಾಯುದೇವರು ಭೀಮಾವತಾರ ಮಾಡಿದ್ರು ಅನ್ನೋದು ಪ್ರಸ್ತಾಪ ಬರ್ತದೆ. ವಾಯುರಸ್ಮದ್ ಗುರುಸ್ತ್ವಂ ಅಂತ ಶುರು ಆಗೋದದು. ಆದ್ದರಿಂದ ಆಚಾರ್ಯರು ಬರೆದದ್ದು ಭಕ್ತಿಯ ಪೂರ್ವದಲ್ಲಿ ಬರೆದದ್ದೇ ಹೊರತಾಗಿ ಇತಿಹಾಸದಿಂದ ಅಲ್ಲ. ಅವರ 3ನೇ ಮಗ ಪಂಡಿತಾಚಾರ್ಯರು, ಬಹಳ ಸಣ್ಣವರು. ಆದ್ದರಿಂದ ಬಹುಶಃ ಮಧ್ವಾಚಾರ್ಯನವರು ನೋಡಿದ್ದು ಸಣ್ಣ ಮಗುವಾಗಿದ್ದಾಗ ನೋಡಿರ್ಬೋದು, ತಂದೆ ಜೊತೆಗೆ ಹೋಗಿ ಕಂಡಿದ್ದಿರ್ಬೋದು. ಆದರೆ ಶಾಸ್ತ್ರ ಜಿಜ್ಞಾಸೆ ಮಾಡೋಕೆ ಆಗಿರಲಿಕ್ಕಿಲ್ಲ. ತಾವು ಕೇಳಿದ ವಿಷಯ ತಂದೆಯಿಂದ ಕೇಳಿರ್ಬೋದು, ಬೇರೆದವ್ರ ಕಡೆಯಿಂದ ಕೇಳಿರ್ಬೋದು. ಆದರೆ ಅವ್ರು ಬರೆದಂಥ ಮಧ್ವ ವಿಜಯದಲ್ಲಿ ತಂದೆಯಿಂದ ಕಡ್ಕೊಂಡಿದ್ದೀನಿ ಇನ್ಫಾರ್ಮೇಷನ್ ಅಂತಿಲ್ಲ, ಎಲ್ಲರ ಕಡೆಯಿಂದ ಪಡ್ಕೊಂಡಿದ್ದೇನೆ ಅಂತ ಬರುತ್ತೆ. ಹಾಗೆ ಪಡ್ಕೊಂಡಂಥ ಜ್ಞಾನ ಬಹುಶಃ ಮಧ್ವಾಚಾರ್ಯರು ಜಗತ್ತು ಬಿಟ್ಟು ಹೋದ ಮೇಲೆ ಬರೆದಂಥ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡದ್ದು. ಆದ್ದರಿಂದ ಅವ್ರದ್ದು ಕೂಡ ಒಥೆಂಟಿಕ್ ಅನ್ನೋಕೆ ಆಗಲಿಕ್ಕಿಲ್ಲ ಅನ್ನೋ ಮಾತನ್ನು ಎಸ್ ಕೆ ರಾಮಚಂದ್ರಾಯರು ಹೇಳ್ತಾರೆ. ಇಬ್ಬರು ದೊಡ್ಡವರು, 2 ಮಾತುಗಳು ದೊಡ್ಡದೇ. ಆದರೆ ನಾವು ಮಾಡಬೇಕಾದದ್ದು ಏನು ಅಂದರೆ, ಇವರ ಸಂಶೋಧನಾ ಬುದ್ಧಿಯ ಜೊತೆಗೆ ಆ ಕಡೆ ಭಾವಪ್ರಜ್ಞೆಯನ್ನು ಎರಡೂ ಬೆಳೆಸ್ಕೊಂಡು ಆಚಾರ್ಯ ಮಧ್ವರ ಜೀವನ ನೋಡಿದಾಗ ಬಹುಶಃ ನಮ್ಮ ಜೀವನಕ್ಕೆ ಬೆಳಕೆ ಏನು ಸಿಗ್ತದೆ ಅಂತ ನೋಡಬೇಕಾಗಿದೆ ನಾವು. ಅದನ್ನು ನಾಳೆಯಿಂದ ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.